ಮಾರ್ನಿಂಗ್ ರಾಣಿ ಸಾಹೇಬ್. ನಾವು ಇಲ್ಲಿಗೆ ಬಂದದ್ದು ಮಂಡೋ ಸಾಹೇಬರ ಒಪ್ಪಂದದಂತೆ ನೀವು ಕೊಡಬೇಕಾದ ಕಪ್ಪವನ್ನು ಕೇಳುವುದಕ್ಕೆ. ಏನು ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಬ್ಬು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೆ? ಕಪ್ಪವಂತೆ ಕಪ್ಪ. ಹೋ, ಹಾಗಾದರೆ ನೀವು ಕಪ್ಪವನ್ನು ಕೊಡುವುದಿಲ್ಲವೇ? ಏಕೆ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತೆ. ನಿಮಗೇಕೆ ಕೊಡಬೇಕು ಕಪ್ಪ? ನಮ್ಮವರೊಂದಿಗೆ ಉತ್ತೀರಾ, ಬಿತ್ತೀರಾ, ನೀರು ಹಾಯಿಸಿ ನಾಟಿ ನೆಡ್ತೀರಾ, ಹೊರ ಹೊರ್ತೀರಾ, ದಣಿದವರಿಗೆ ಅಂಬಲಿ ಕಾಯಿಸಿ ಕೊಡ್ತೀರಾ? ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಅಣ್ಣ ತಮ್ಮಂದಿರೇ, ನೆಂಟರೇ, ಇಷ್ಟರೇ, ದಾಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ಸರೋಜಾ, ತಿಂಡಿ ರೆಡಿನಾ? ಎಷ್ಟೊತ್ತು ಮಾಡ್ತಿದ್ಯಾ? ಬೇಗ ತಗೊಂಡ್ ಬಾ, ಕಾಲೇಜಿಗೆ ಲೇಟ್ ಆಯ್ತು. ನೀವಾಯ್ತು, ನಿಮ್ ಕಾಲೇಜ್ ಆಯ್ತು. ನಿಮಗ್ ಮನೆ ಯಾಕೆ? ಹೆಂಡತಿ ಮಕ್ಳು ಯಾಕೆ? ನಿನ್ನೆ ರಾತ್ರಿಯಿಂದ ನೋಡ್ತಾ ಇದ್ದೀನಿ, ಮುಖ ಸಿಂಡ್ರಿಸ್ಕೊಂಡು ಗೊಣಗ್ತಾ ಇದ್ಯಾ? ನೀವ್ ನಿನ್ನೆ ಏನ್ ಹೇಳಿದ್ರಿ? ನಿನ್ನೆನಾ? ಕಾಲೇಜಿಗೆ ಲೇಟ್ ಆಯ್ತು ಅಂದೆ, ಬಿಸಿಲು ಚೆನ್ನಾಗಿದೆ ಅಂದೆ, ಮತ್ತೆ ಮಕ್ಕಳು ರೆಡಿನಾ ಅಂದೆ. ಅದೇನ್ ಬಿಡಿಸಿ ಹೇಳ್ ಮಾರೈತಿ. ಬೇಗ ಬರ್ತೀನಿ, ನಮ್ ಇಂದು ನಾಟಕಕ್ಕೆ ಹೋಗೋಣ ಅಂತ ಹೇಳಿದ್ರಿ. ನೆನ್ಪಿರೋಕೆ ನಾವ್ಯಾರು? ನೋಡೋ, ನಾಟಕ, ಸಂಗೀತ, ಸರ್ಕಸ್, ಮ್ಯಾಜಿಕ್ ಎಲ್ಲ ನಿನ್ ಡಿಪಾರ್ಟ್ಮೆಂಟ್. ಒಂದ್ ಫೋನ್ ಮಾಡಿ ಹೇಳಕ್ ಆಗ್ತಿರ್ಲಿಲ್ವಾ? ಕಾಲೇಜಲ್ಲಿ ಹುಡುಗರು ಡೌಟ್ಸ್ ಇತ್ತು, ಹಾಗೆ ಮಾತಾಡ್ಕೊಂಡು ನಿಮ್ಗೆ ನಿಮ್ ಸ್ಟೂಡೆಂಟ್ಸೇ ಮುಖ್ಯ ಏನೋ. ನೋಡೋ, ನಮಗ್ ಬೇಕಾಗಿದ್ದೆಲ್ಲ ಇದೆ. ಒಳ್ಳೆ ಸಂಬಳ, ಮನೆ, ಇಬ್ರು ಮಕ್ಕಳು ಕೂಡ ಇದ್ದಾರೆ. ಈ ದೇಶದಲ್ಲಿ ಏನಿಲ್ದೇ ಇದ್ರು ಮಕ್ಕಳು ಮಾತ್ರ ಗ್ಯಾರಂಟಿ. ನಿನ್ಗಂತೂ ಹೊರಗಿನ ಪ್ರಪಂಚ ಗೊತ್ತಿಲ್ಲ. ನೀನಾಯ್ತು, ನಿನ್ ಮಕ್ಕಳಾಯ್ತು, ನಿನ್ ಅಡಿಗೆ ಸಡಗರ ಆಯ್ತು. ಅದ್ಯಾ ತಪ್ಪು? ನಾನು BA ಮಾಡಿದ್ದೀನಿ, ನಾನು ಕೆಲ್ಸಕ್ಕೆ ಹೋಗ್ಬೋದಿತ್ತಲ್ಲ. ನೀನ್ ಕೆಲ್ಸಕ್ಕೆ ಹೋದ್ರೆ ಮಕ್ಕಳನ್ನ ಯಾರು ನೋಡ್ಕೋಬೇಕಿತ್ತು? ಅದೇ ಹಳೆ ಪುರಾಣ ಶುರು ಮಾಡಬೇಡ. ಹೋಗ್ಲಿ, ನಾಟಕ ಹೇಗಿತ್ತು? ಎಷ್ಟ್ ಚೆನ್ನಾಗಿತ್ತು ಗೊತ್ತಾ? ನಮ್ ಇಂದು ಆಕ್ಟಿಂಗ್ ನೋಡಿ ಜನರು ಚಪ್ಪಾಳೆ ಹೊಡೆದ್ರು. ಹೌದಾ? ಏಯ್ ಇಂದು, ಫ್ಯಾಂಟಾಸ್ಟಿಕ್ ಆಗಿ ಆಕ್ಟ್ ಮಾಡ್ದಿ ಅಂತೆ. ಸರಿ ಸರಿ, ಕಾಯ್ತಾ ಇರಿ, ದೊಡ್ಡ ಹೀರೋಯಿನ್ ಆಗ್ತಾಳೆ. ಒಳ್ಳೇದ್ ಮಾಡ್ದಾಗ ನಿಮ್ ಮಕ್ಳು, ಚೇಷ್ಟೆ ಮಾಡ್ದಾಗ ನನ್ ಮಕ್ಳು. ಅರ್ಜುನ್, ರೆಡಿನಾ? ಓ, ನಾನು ಯಾವಾಗ್ಲೂ ರೆಡಿ. ನೋ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಟೈಮ್ ಅಂದ್ರೆ ಟೈಮ್. ಎಲ್ಲ ನಿಮ್ಮಪ್ಪನ್ ತರ. ಲೆಕ್ಚರ್ ಶುರು ಮಾಡ್ಬೇಡ. ಏ ಅರ್ಜುನ್, ಕೊಡ, ಏ ಕೊಡ, ಏ ಕೊಡ, ಪ್ಲೀಸ್ ಕಣ, ಆಮೇಲೆ ಕೊಡ್ತೀನಿ ಕಣ. ಯಾರು? ಕೊಡ ಅರ್ಜುನ್. ಹಲೋ, ಬೇಬಿ ಇಂದು ಅವ್ರ ಮನೆ ಇದೆನಾ? ಹಾ, ಒಂದ್ ನಿಮಿಷ. ಇದಾಳೆ ಅನ್ಸುತ್ತೆ. ರೀ, ಯಾರೋ ನಮ್ ಇಂದನ್ ಕೇಳ್ಕೊಂಡ್ ಬಂದಿದ್ದಾರೆ, ಸ್ವಲ್ಪ ನೋಡ್ರಿ. ಯಾವಾಗ್ಲೂ ದರಿದ್ರ ಹೌಸ್ ಕೋಟಲ್ಲೇ ಇರ್ತಿಯಲ್ಲ, ಲಕ್ಷ್ಮಣ್ ಸೀರೆ ಉಟ್ಕೊಳಕ್ ಆಗಲ್ವಾ? ಏನ್ ಸಮಾಚಾರ? ನಮಸ್ಕಾರ. ನಮಸ್ಕಾರ. ಬೇಬಿ ಇಂದೋರ್ ತಂದೆ ತಾವೇನಾ ಸರ್? ಹೌದು. ಏನ್ ವಿಷಯ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಯ್ತು. ಓ, ಬನ್ನಿ, ಪ್ಲೀಸ್ ಕಮ್. ಕೂತ್ಕೊಳ್ಳಿ. ಇವರು ಮಿಸ್ಟರ್ ಜೆ ಅಂತ ಬಹಳ ದೊಡ್ಡ ಡೈರೆಕ್ಟರ್ ಸರ್. 106 ಸಿನಿಮಾ ಮಾಡಿದ್ದಾರೆ, ಎಲ್ಲ ಜೂಬ್ಲಿ ಓಡಿದೆ ಸರ್. ಅದಕ್ಕೆ ಇವರ ಹೆಸರು ಜೂಬ್ಲಿ ಜಗದೀಶ್ ಅಂತ. ಹೌದಾ? ಬಹಳ ಸಂತೋಷ. ನ್ಯಾಷನಲ್ ಅವಾರ್ಡು, ಸ್ಟೇಟ್ ಅವಾರ್ಡು ಎಲ್ಲ ಬಂದಿದೆ ಸರ್. ಕ್ಲಾಸು ಮಾಸು ಮೆಚ್ಚುವಂತ ಸಿನಿಮಾ ಇದುವರೆಗೂ ಇವರೊಬ್ಬರೇ ಮಾಡಿರೋದು ನೋಡಿ. ನಿನ್ನೆ ನಾಟಕದಲ್ಲಿ ನಿಮ್ ಮಗಳನ್ನ ನೋಡಿ ತುಂಬಾ ಮೆಚ್ಕೊಂಡಿದ್ದಾರೆ ಸರ್. ಅದಕ್ಕೆ ನಿಮ್ ಮಗಳನ್ನ ಸಿನಿಮಾದಲ್ಲಿ ನೋಡಿ, ನಾನೊಬ್ಬ ಡೈರೆಕ್ಟರ್, ಡೈರೆಕ್ಟ್ ಆಗಿ ಪಾಯಿಂಟ್ ಬಂದ್ಬಿಡ್ತೀನಿ. ವಾಹ್, ಏನ್ ಡೈಲಾಗ್ ಹೊಡೆದ್ರಿ ಸರ್. ನಾನು ಒಬ್ಬ ಡೈರೆಕ್ಟ್ರು, ಡೈರೆಕ್ಟ್ ಆಗಿ ಪಾಯಿಂಟಿಗೆ ಬರ್ತೀನಿ. ವಾ ವಾ ವಾ. ನೋಡಿ, ನಾನೊಂದು ಪಿಕ್ಚರ್ ಮಾಡ್ಬೇಕು ಅಂತಿದ್ದೀನಿ. ಈ ಪಿಕ್ಚರ್ ಕತೆ ಪೂರ್ತಿ ನಿಮ್ಮ ಮಗಳ ಮೇಲೆನೆ. ಲವ್, ಸಾಂಗು, ಫೈಟು ಎಲ್ಲ ಇದೆ. ಇದಕ್ಕೆ ನಿಮ್ಮಿಂದನೇ ಕರೆಕ್ಟ್. ನಿಜ ಹೇಳ್ಬೇಕು ಅಂದ್ರೆ ಒಂಥರ ಛೋಟಾ ಹೀರೋಯಿನ್. ಅಷ್ಟೊಂದು ಯೋಚನೆ ಮಾಡೋಂಥದ್ದು ಏನಿದೆ ಸರ್?
ಹಾಗಲ್ಲ, ಅವಳಿಗೆ ಸಿನಿಮಾದಲ್ಲಿ ಮಾಡಿ ಅಭ್ಯಾಸ ಇಲ್ಲ. ನಾನಿದ್ದೀನಲ್ಲ. ಅಲ್ಲಲ್ಲ, ಇವ್ರಂತ ಟಾಪ್ ಡೈರೆಕ್ಟರ್ ಇರ್ಬೇಕಾದ್ರೆ ಯೋಚನೆ ಮಾಡಕ್ ಏನಿದೆ ಸರ್? ಇವಾಗಿರೋ ಟಾಪ್ ಸ್ಟಾರ್ಸ್ ಎಲ್ಲ ಇವರಿಂದನೇ ಟಾಪ್ ಆಗಿರೋದು ಸರ್. ಇವ್ರ ಟಚ್ಚು ಒಂಥರ ಟಚ್ಚು, ಮೈದಾಸ್ ಟಚ್ಚು. ಸೈಲೆನ್ಸ್, ಸ್ವಲ್ಪ ಸುಮ್ಮನಿರ್ರಿ. ನೋಡಿ, ಈ ರೋಲ್ನ ನಿಮ್ಮ ಮಗಳ ಕೈಲೇ ಮಾಡಿಸ್ಬೇಕು ಅಂತ ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಅದ್ ಸರಿ, ಆದ್ರೆ ನಮ್ಮಿಂದು ಚೆನ್ನಾಗಿ ಓದ್ತಾಳೆ. ಎಜುಕೇಶನ್ ಬಹಳ ಮುಖ್ಯ ನೋಡಿ. ನಿಮ್ಗೆ ಗೊತ್ತಾ, ಈ ಸತಿ ಫಸ್ಟ್ ರ್ಯಾಂಕ್ ಬಂದ್ರೆ ಡ್ಯಾಡಿ ನಂಗೆ ಸೈಕಲ್ ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಸೈಕಲ್ ಏನ್ ಸರ್? ಜುಮ್ ಅಂತ ಕಾರಲ್ಲೇ ಸ್ಕೂಲ್ಗೆ ಹೋಗ್ಬೋದು. ಆದ್ರೆ ನಂಗೆ ಕಾರೇ ಓಡ್ಸಕ್ ಬರಲ್ವಲ್ಲ ಅಂಕಲ್. ತರ್ಲೆ, ಸ್ಕೂಲಿಗೆ ಲೇಟ್ ಆಗತ್ತೆ, ಹೋಗು. ಫ್ಯಾಂಟಾಸ್ಟಿಕ್. ತುಂಬಾ ಚುರುಕಾಗಿದ್ದಾಳೆ. ನೋಡಿ, ಒಂದು 15 ದಿವಸ ಅಷ್ಟೇ, ಏನು ತೊಂದರೆ ಆಗಲ್ಲ. ನಿಮ್ಮ ಮಗಳಿಗೆ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟ್ನ ಫುಲ್ ಎಕ್ಸ್ಪೋಸ್ ಮಾಡೋ ಜವಾಬ್ದಾರಿ ನಂದು. ಆ ಟ್ಯಾಲೆಂಟ್ನ ಯಾಕೆ ಹಾಳು ಮಾಡ್ತೀರಾ? ನಿಮ್ಮ ಮಗಳನ್ನ ಸ್ಟಾರು ಸೂಪರ್ ಸ್ಟಾರ್ ಮಾಡ್ತೀನಿ. Twinkle, twinkle, little star, Namindul become a superstar. Twinkle, twinkle, little star, Namindul become a superstar. Up above the sky so high, Namindul become a superstar. Up above the sky so high, Namindul become a superstar. ಏನ್ ಗೊತ್ತಾ, ನಮ್ ಮನೆಗೆ ಯಾರೋ ದೊಡ್ಡ ಸಿನಿಮಾ ಡೈರೆಕ್ಟ್ರು ಜೆ ಅಂತೆ, ಅವ್ರು ಬಂದಿದ್ರು. ಹೌದಾ? ಏನಂತೆ? ಮೊನ್ನೆ ನಾಟಕದಲ್ಲಿ ನಮ್ಮಿಂದು ನೋಡಿದ್ರಂತೆ. ಅವಳನ್ನ ಪಿಕ್ಚರಲ್ಲಿ ಆಕ್ಟ್ ಮಾಡಿಸ್ತೀರಾ ಅಂತ ಕೇಳಿದ್ರು. ಹೌದಾ? ಯಾವಾಗಿಂದ ಶೂಟಿಂಗು? ಇನ್ನು ಯೋಚನೆ ಮಾಡ್ತಾ ಇದೀವಿ. ಅವಳ ಸ್ಕೂಲ್ ಬೇರೆ ಇದೆ. ಅಯ್ಯೋ, ಸ್ಕೂಲ್ ಎಲ್ಲಾರ್ಗೂ ಇರುತ್ತೆ ಬಿಡಿ. ಆದ್ರೆ ಎಲ್ಲ ಮಕ್ಳಿಗೂ ಪಿಕ್ಚರಲ್ಲಿ ಆಕ್ಟ್ ಮಾಡೋ ಚಾನ್ಸ್ ಸಿಗತ್ತಾ? ಅದು ಅಲ್ದೆ ಅವ್ರು ಬೇರೆ ಕಾಲೇಜ್ ಅಂತ ಬ್ಯುಸಿ ಆಗಿರ್ತಾರೆ. ಇಂದುನ ಒಬ್ಳೆ ಕಳ್ಸಕ್ಕಾಗತ್ತಾ? ನೀವ್ ಹೇಗಿದ್ರು ಮನ್ಲೇ ಇರ್ತೀರಾ, ಹೇಗೋ ಅಡ್ಜಸ್ಟ್ ಮಾಡ್ಕೋಬೋದಪ್ಪ. ಅಮ್ಮ ಉರಿತಿದೆ. ಅಳ್ಬೇಡ್ ಕಣೆ ಸುಮ್ಕೀರೆ, ನನ್ನ ಮುದ್ದಿನ ಮಗಳೇ, ಅಳ್ಬೇಡ್ ಕಣೆ ಸುಮ್ಕೀರೆ. ಏನು, ಅವಳು ಅಳ್ತಾ ಇದ್ದಾಳೆ ಅಂತ ನೀನ್ ಹಾಡು ಹೇಳ್ತಾ ಇದೀಯೋ, ಅಥವಾ ನೀನ್ ಹಾಡು ಹೇಳ್ತಾ ಇದೀಯ ಅಂತ ಅವಳು ಅಳ್ತಾ ಇದ್ದಾಳೋ? ಬಹಳ ಆಯ್ತು ಸುಮ್ಮನಿರಿ. ನನ್ಗೂ ಒಂದ್ ಡೌಟ್, ನೀವ್ ಸ್ಟೂಡೆಂಟ್ಸ್ ಪೆದ್ರು ಅಂತ ನೀವ್ ಪಾಠ ಹೇಳ್ಕೊಡ್ತಿರೋ, ಅಥವಾ ನೀವ್ ಪಾಠ ಹೇಳ್ಕೊಡೋದ್ರಿಂದ ಅವ್ರ ಪೆದ್ರಾದ್ರು? ನಾಟ್ ಬ್ಯಾಡ್, ನಾಟ್ ಬ್ಯಾಡ್. ನೋಡಿದ್ರ ಇಷ್ಟೋ ತಳ್ತಿದ್ರು ಹೇಗ್ ನಕ್ಬಿಟ್ಲು ಅಂತ. ಇಲ್ಲೇ ಹೀಗೆ ಹಿಂಗ್ ಪಿಕ್ಚರಿಗೆ ಸೇರಿಸ್ಬಿಟ್ರೆ ಅಷ್ಟೇ. ಏನ್ ಡಿಸೈಡ್ ಮಾಡಿದ್ರಿ? ಯಾವ್ದ್ರ ಬಗ್ಗೆ? ಅದೇ ನಮ್ಮಿಂದು ಪಿಕ್ಚರ್ಸ್ ಇರೋದ್ರ ಬಗ್ಗೆ. ಯಾಕೆ ಸುಮ್ನೆ ತಲೆ ತಿಂತ್ಯ? ಸಿನಿಮಾ ಅಂತ ಹೋದ್ರೆ ಸ್ಕೂಲ್ ಹಾಳಾಗತ್ತೆ. ಬರೀ 15 ದಿನ ಅಂದ್ರಲ್ಲ, ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ಎಜುಕೇಶನ್ ಒಂದಿದ್ರೆ ಸಾಲ್ದು. ನೀವು ನಾಟಕಕ್ಕೆ ಬಂದಿದ್ರೆ ನಮ್ಮಿಂದು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾಳೆ ಅಂತ ಗೊತ್ತಾಗ್ತಿತ್ತು. ಇಂದು ಜಾಣೆ. ಕ್ಲಾಸಲ್ಲಿ ಬೇಗ ಪಿಕಪ್ ಮಾಡ್ಕೊಳ್ತಾಳೆ. ಈಗೇನು ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀಯಾ? ಓ, ಮಾಡ್ತೀನಿ. ನಾನು ಮಾಡ್ತೀನಿ. ನಿನ್ನನ್ ಯಾರು ಕೇಳಿದ್ರು? ಅವ್ರ ಇಂದನ್ ಮಾತ್ರ ಕೇಳಿದ್ದು. ಅವನು ಮಾಡ್ಲಿ ಬಿಡು, ಇಂದೂನು ಮಾಡ್ಲಿ. ನೀನು ಮಾಡು, ನಾನು ಮಾಡ್ತೀನಿ. ಹೊರಗೊಂದ್ ಬೋರ್ಡ್ ಹಾಕೊಂಡ್ಬಿಡೋಣ, ಹೋಲ್ಸೇಲ್ ಆಕ್ಟರ್ಸ್ ಅವೈಲೇಬಲ್ ಅಂತ. ಅಪ್ಪ, ಅಮ್ಮ, ಮಗ, ಮಗಳು ಎಲ್ಲಾ ರೋಲ್ಗೂ ಪ್ಯಾಕೇಜ್ ಡೀಲ್. ನಿಮ್ಗೆ ಯಾವಾಗ್ಲೂ ಎಲ್ಲ ಜೋಕೆ. ಅಯ್ಯೋ, ಹಲೋ, ಅರವಿಂದ್ ಸ್ಪೀಕಿಂಗ್. ಹಲೋ, ನಾನ್ ಸರ್ ಜೆ ಅಸಿಸ್ಟೆಂಟ್ ಪ್ರಸನ್ನ ಮಾತಾಡೋದು. ನಿಮ್ ಹುಡುಗಿಗೆ ಸಿನಿಮಾಲ್ ಚಾನ್ಸ್ ಕೊಡ್ತೀವಿ ಅಂತ ಹೇಳಿದ್ವಲ್ಲ ಸರ್, ಏನ್ ಯೋಚನೆ ಮಾಡಿದ್ರಿ? 2 ದಿನ ಟೈಮ್ ಕೇಳಿದ್ನಲ್ಲ. ಸ್ವಲ್ಪ ಅರ್ಜೆಂಟ್ ಇತ್ತಲ್ಲ ಸರ್. ಓಕೆ, ನಾಳೆ ಹೇಳ್ತೀನಿ ಬಿಡಿ. ಓಕೆ ಸರ್. ಚಾನ್ಸ್ ಕೊಡ್ತಾನಂತೆ, ಚಾನ್ಸ್ ನಾನ್ಸೆನ್ಸ್.
ನನ್ನೊಬ್ಳನ್ನೇ ಬಿಟ್ಟು ಹೋಗ್ಬೇಡಮ್ಮ, ನನಗ್ ಭಯ ಆಗತ್ತಮ್ಮ. ನಿಮ್ಮ ಅಪ್ಪನೂ ಇಲ್ದೆ ನಾನು ದುಡಿದಿದ್ರೆ ನನ್ನ ನಿನ್ನ ಹೊಟ್ಟೆ ಪಾಡಿನ ಗತಿ ಏನು? ಅಮ್ಮ ನನಗ್ ಅಪ್ಪ ಬೇಕಮ್ಮ, ಅಮ್ಮ ನನಗ್ ಅಪ್ಪ ಬೇಕಮ್ಮ. ಅವ್ನು ನಮ್ಮ ಪಾಲಿಗೆ ಯಾವತ್ತೂ ಸತ್ತು ಹೋದ. ಈ ಗಂಡಸರ ಜಾತಿನೇ ಇಷ್ಟು. ಸೀರೆ ಕಂಡ್ರೆ ಸೆರಗಿಟ್ಕೊಂಡು ಹಿಂದೆ ಹೋಗ್ತಾರೆ. ನೀನ್ ಅಳ್ಬೇಡ ಕದ್ದ, ನಾನ್ ಬೇಗ ಬಂದ್ಬಿಡ್ತೀನಿ. ಅಮ್ಮ ನನ್ನನ್ನು ಕರ್ಕೊಂಡು ಹೋಗಮ್ಮ. ಏಯ್, ಯಾವನೇ ಅವನು ಬೋಳೆ ಮಗ ಕಟ್ ಅಂತ ಹೇಳಿದ್ದು? ನಾನೇನ್ ಕಟ್ಟ ಕಾಯಕ ಇರೋದು? ಚೇಚೆ ಹಂಗಲ್ಲ ಸರ್, ನಾನು ಬರ್ದಿರೋ ಪಂಚ್ಲೇನರ ಹಂಗಿತ್ತು. ಸಿನಿಮಾ ಹಿಟ್ ಆಗೋ ಡೈಲಾಗು ಅದನ್ನೇ ಮರ್ತು ಬಿಟ್ಬಿಟ್ರಲ್ಲ ಸರ್. ಸರಿ ಸರಿ ನೋಡಯ್ಯ, ಡೈಲಾಗ್ ಹೇಳ್ಕೊಡೋ ಜವಾಬ್ದಾರಿ ಮಾತ್ರ ನಿಂದು. ಸ್ಟಾರ್ಟು ಕಟ್ಟು ಹೇಳೋ ಹಕ್ಕಿರೋದು ನನಗೊಬ್ಬನಿಗೆ ಮಾತ್ರ. ಇರೋ ಬರೋರೆಲ್ಲ ಡೈರೆಕ್ಟ್ ಮಾಡೋಂಗ್ ಆಗ್ಬಿಟ್ರು. ಅದಕ್ಕೆ ಈ ಫಿಲ್ಮ್ ಇಂಡಸ್ಟ್ರಿ ಗಬ್ಬೆದೋಗಿರೋದು. ಛೇ ಛತ್ರಿ ಹಿಡ್ಕೊಳ್ಳೋ, ಡಾರ್ಕ್ ಆಗ್ಬಿಡ್ತೀನಿ. ಹಲೋ, ನಮಸ್ಕಾರ ಸರ್. ವಾಟ್ ಸರ್, ಡೇಟ್ಸಾ? ಓ, ದಟ್ ಅಂಡ್ ಆಲ್ ಯು ಶುಡ್ ಆಸ್ಕ್ ಮೈ ಮದರ್ ಓನ್ಲಿ ಸರ್, ಪ್ಲೀಸ್. ರಜಪ್ ಕೊಡು. ಮೇಡಮ್ ನಮಸ್ಕಾರ ಮೇಡಮ್, ನಾನು ಇಂದು ಅವ್ರ ತಾಯಿ. ಒಂದು ಆಟೋಗ್ರಾಫ್ ಪ್ಲೀಸ್. ಒಂದು ಫೋಟೋ. ಥ್ಯಾಂಕ್ ಯು. ಏ ಬಾಯ್, ಒಂದು ಕೋಲಾ ಕೊಡು. ಮೇಡಮ್ ಈ ಕಡೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಮೇಡಮ್ ಕೋಲ. ಟಾಟಾ 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 ಟಾಟಾ. ಐ ಕೋಲಾನಾ? ಕೋಲಾ ಅಂದ್ರೆ ನಂಗೂ ತುಂಬಾ ಇಷ್ಟ ಆಂಟಿ. ಚಿಚಿ, ಆಂಟಿ ಅನ್ಬೇಡ. ಮತ್ತಿನ್ನೇನಂತ ಕರೀಲ ಆಂಟಿ? ನಾನ್ ನಿನ್ಗಿಂತ ಸ್ವಲ್ಪ ದೊಡ್ಡವಳು ಇರ್ಬೋದಷ್ಟೇ. ಆಂಟಿ ಅಂತೆ ಆಂಟಿ. ಏಯ್, ಇದನ್ ಯಾರಾದ್ರೂ ಕರ್ಕೊಂಡು ಹೋಗಿ ಇಲ್ಲಿಂದ. ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡ್ತೀಯಾ? ಬಾ ಕುತ್ಕೋ. ಹುಷಾರು ಹುಷಾರು. ಅಮ್ಮ, ಅವ್ರಿಗೆ ಆಂಟಿ ಅಂದ್ರೆ ಯಾಕಮ್ಮ ಸಿಟ್ಟು? ಅವ್ರು ದೊಡ್ಡೋರಲ್ವಾ? ಸುಮ್ಮನಿರೆ. ಸಿನಿಮಾದಲ್ಲಿ 18 ವರ್ಷದ ಮೇಲೆ ಬೆಳೆಯಲ್ಲ ಕಣೆ. ಹೌದಾ? ಮತ್ ನಂಗೂ 1 2 3 4 5. ಸುಮ್ಮನಿರೆ, ನೀನ್ ಇನ್ನೂ ಚಿಕ್ಕವಳು, ನಿಂಗೆ ಅದೆಲ್ಲ ಅರ್ಥ ಆಗಲ್ಲ. ಕೋಲಾ ಬೇಕು. ಮೇಡಮ್ ಬನ್ನಿ, ಡೈರೆಕ್ಟ್ ಕರೀತಿದ್ದಾರೆ. ತಗೋ ಬೇಬಿ. ಅಮ್ಮ ಕೋಲ್ಡ್ ಬೇಕು. ಕೋಲ್ಡ್ ಕುಡಿಬಾರ್ದಮ್ಮ, ಕುಡಿದ್ರೆ ಗಂಟ್ಲು ಕಟ್ಟತ್ತೆ. ಆಮೇಲೆ ಏನಾಗತ್ತೆ ಹೇಳು? ಅಮ್ಮ ನನ್ನನ್ನು ಕರ್ಕೊಂಡು ಹೋಗಮ್ಮ. ಆಹಾಹಾ, ಆಕ್ಟಿಂಗ್ ನೋಡ್ ಆಕ್ಟಿಂಗು. ಬಿಟ್ರೆ ಆ ಆಂಟಿನೂ ಮೀರಿಸ್ತೀಯಾ? ಮೇಡಮ್, ನಾನು ಎಷ್ಟೋ ಜನ ಬಾಲ್ ನಟನ ನೋಡಿದ್ದೀನಿ, ಆದ್ರೆ ಫಸ್ಟ್ ಡೇನೆ ಇಷ್ಟು ಸೂಪರ್ ಆಕ್ಟಿಂಗ್ ಮಾಡ್ತಿರೋದು ಇದೇ ಫಸ್ಟ್ ನೋಡ್ತಾ ಇರೋದು ಮೇಡಮ್. ಅಮ್ಮ ನನಗಪ್ಪ ಬೇಕು. ಅಮ್ಮ ಆಹಾ, ನನಗಪ್ಪ ಬೇಕು. ಕಟ್ ಕಟ್ಟಾಯ್ಸೆ. ಯು ಕಟ್ಟಾಯ್ಸೆ. ಆದ್ರೆ ವಿಧಿ ನನ್ನ ಬಾಳಲ್ಲಿ ಆಟ ಆಡ್ಬಿಟ್ಟು. ನೋಡಿ ಸರ್, ಈ ಸ್ಟಂಟ್ ಮನ್ಗಳೆಲ್ಲ ಡೈರೆಕ್ಟರ್ ಆಗ್ಬಿಟ್ಟು ಸಾಹಿತ್ಯಕ್ಕೆ ಬೆಲೆಯಲ್ಲಿರುತ್ತೆ ಹೇಳಿ ಸರ್. ಓ ಶೇಕ್ಸ್ಪಿಯರ್. ನಮ್ಮ ಇಂಡಸ್ಟ್ರಿಯಲ್ಲಿ ಕೆಲವರಿಗೆ ಸಾಹಿತ್ಯದ ಗಂಧವೇ ಗೊತ್ತಿಲ್ಲ ಸರ್. ಅಂದಾಗೆ ತಾವೇನ್ ಮಾಡ್ಕೊಂಡಿದ್ದೀರಾ ಸರ್? ಬ್ಯಾಂಗ್ಳೂರು ಯೂನಿವರ್ಸಿಟಿನಲ್ಲಿ ಇಂಗ್ಲಿಷ್ ಲೆಕ್ಚರರ್ ಆಗಿದ್ದೀನಿ. ಅವತ್ತು ಸಿಕ್ಕಿದ್ರಲ್ಲ, ನನ್ನ ಮಗಳು ಇಂದು ಆಕ್ಟ್ ಮಾಡ್ತಿದ್ದಾಳೆ. ನಿಮ್ಮ ಮಗಳು ಬಿಡಿ ಸರ್, ಬಹಳ ಅದ್ಭುತವಾಗಿ ನಟಿಸ್ತಾಳೆ. ಆದ್ರೆ ಇನ್ನೂ ಚೆನ್ನಾಗಿ ಆಕ್ಟಿಂಗ್ ಮಾಡಿಸ್ಬೋದು ಸರ್. ಒಬ್ಬ ಡೈರೆಕ್ಟರ್ಗೆ ಟ್ಯಾಲೆಂಟ್ನ ಟ್ಯಾಪ್ ಮಾಡೋ ಕೆಪಾಸಿಟಿ ಇರಬೇಕು ಸರ್. ನಾನು ಒಂದಿನ ಡೈರೆಕ್ಟರ್ ಆಗ್ತೀನಿ, ಆವಾಗ ನೋಡಿ ಸರ್. ಏನಯ್ಯ ಡೈಲಾಗ್ ಹಿಂಗಿದೆ? ಏಯ್, ಯಾವನೇ ಅವ್ನು ಡೈಲಾಗ್ ರೈಟ್ರು? ಬರೇ ಇಲ್ಲಿ ಎದ್ದು. ಅಯ್ಯೋ ಕರ್ಮ 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 ಕರ್ಮ. ಏನಯ್ಯ ಬರೀತೀಯ ಡೈಲಾಗ್ನ? ನೆಟ್ಗೆ ಹೇಳ್ಕೊಡು. ಡೈಲಾಗ್ ಹೇಳು ಅಂದ್ರೆ ಬಿಕ್ಕಳಿಸ್ತಾ ಇದ್ದಾಳೆ ಹುಡುಗಿ.
ಇಂದು ಇಂದು ಏನಮ್ಮ ನೀನು ಬಟ್ಟೆ ಎಲ್ಲ ಗಲೀಜ್ ಮಾಡ್ಕೊಂಡಿದ್ಯಲ್ಲ. ರೀ ಮಕ್ಕಳು ತಾನೆ ಆಟ ಆಡ್ಲಿ ಬಿಡಿ. ಏನ್ರಿ ಶೂಟಿಂಗ್ ಅಂದ್ರೆ ತಮಾಷೆ ಅನ್ಕೊಂಡಿದ್ದೀರಾ ನೀವು? ಅಂಕಲ್ ಇದ್ ಮೊದ್ಲೇ ಗಲೀಜಾಗಿತ್ತು. ದರಿದ್ರ, ಗಲೀಜ್ನಲ್ಲೂ ಕಂಟಿನ್ಯೂಟಿ ಇರ್ಬೇಕು ಗೊತ್ತಾ? ಸರಿಯಾಗಿ ಕಂಟಿನ್ಯೂಟಿ ನೋಡ್ಕೊಳ್ಳೋದೇ ಇದ್ರೆ ನೆಕ್ಸ್ಟ್ ಪಿಕ್ಚರ್ ನಲ್ಲಿ ನಾನ್ ಕಂಟಿನ್ಯೂ ಆಗಲ್ಲ. ಈ ಕತ್ತೆ ಅಷ್ಟು ಗೊತ್ತಾಗಲ್ವಾ ನಿನ್ಗೆ? ಒಂದ್ ಕಡೆ ಸುಮ್ನೆ ಕೂತ್ಕೊಳಕ್ಕಾಗಲ್ವಾ? ಅರೆ ಇಷ್ಟು ಚೆನ್ನಾಗಿ ಅಳ್ತಿದ್ಯಲ್ಲ, ಶೂಟಿಂಗ್ ನಲ್ಲೂ ಇಷ್ಟು ಚೆನ್ನಾಗಿ ಹತ್ತಿದ್ರೆ ಇನ್ನೂ ನ್ಯಾಚುರಲ್ ಆಗಿರ್ತಿತ್ತು. ಓಕೆ ಓಕೆ, ಹೀಗೆ ಮೇಂಟೈನ್ ಮಾಡಿ, ಯಾಕೆಂದ್ರೆ ನೆಕ್ಸ್ಟ್ ಸೀನ್ಗೆ ಇದೇ ಮೂಡಿರ್ಬೇಕು. ಓಕೆ? ಹಾ ಏನೋ ಹೊಸ ಅನುಭವ ಅಂತ ಹೋದ್ರೆ ಹೇಳಿದ್ದೆ ಹೇಳಿಸ್ತಾರೆ, ಮಾಡಿದ್ದೆ ಮಾಡಿಸ್ತಾರೆ. ವಾಟ್ ಅ ಬೋರ್. ಈ ಶೂಟಿಂಗ್ ಗೀಟಿಂಗ್ ಎಲ್ಲ ನನ್ ಕೈಯಲ್ಲಿ ಆಗಲ್ಲ. ಹೇಗಿದ್ರು ನೀನು ಮನೆಯಲ್ಲೇ ಇರ್ತೀಯಲ್ಲ, ಇನ್ಮೇಲಿಂದ ಇಂದುನ ನೀನೇ ಶೂಟಿಂಗ್ ಕರ್ಕೊಂಡು ಹೋಗು. ಏನ್ರಿ ಅದು ನಿಮ್ ಗೋಳು? ಯಾವ್ದು? ಹಾ, ಅದು ಸೀನ್ ಶಾರ್ಟ್ ತೆಗಿಯೋದಕ್ಕೆ ಮುಂಚೆ ಅಲ್ವೇನ್ರಿ ಹೇಳ್ಬೇಕಾಗಿರೋದು? ಈಗ ಹೇಳ್ತಿರಲ್ರಿ, ಹೋಗಿ ಹಾಕ್ಸ್ರಿ. ಏನ್ರಿ ಅದು? ಹ್ಞೂನ್ರಿ, ಈ ಡೈಲಾಗ್ನ ಮೊದಲು ಹೇಳ್ಕೊಡಿ. ಹಾ, ಅದಕ್ಕೆ ರೆಡಿ ಮಾಡ್ಸಿ. ರೇ ಕ್ಯಾಮ್ರಾಮ್ಯಾನ್, ಝೂಮ್ ಶಾಟ್ ಅಪ್ಪ. ಡೈರೆಕ್ಟರ್ ಸರ್ ಹೇಳಿಲ್ವಾ ನಿಂಗೆ ಚಾಕ್ಲೇಟ್ ತಿನ್ಬಾರ್ದು ಅಂತ? ನೋ ಬ್ಯಾಡ್, ಈಗೆಲ್ಲ ಚಾಕ್ಲೇಟ್ ತಿನ್ಸ್ಬೇಡ್ರಿ. ಅವಳ ಡಯಟ್ನ ಸರಿಯಾಗಿ ನೋಡ್ಕೊಳ್ಳಿ, ಇಲ್ಲ ಅಂದ್ರೆ ತಿಂದು ದಪ್ಪ ದಪ್ಪ ಆಗ್ಬಿಡ್ತಾಳೆ ಅಷ್ಟೇ. ಬ್ಯಾಡ್ ಬ್ಯಾಡ್, ವೆರಿ ಬ್ಯಾಡ್. ನೀವು ಅದನ್ನ ರೆಡಿ ಮಾಡಿಸಿ ಹೋಗಿ. ಮಾಡಿಸ್ತೀನಿ. ರೇ ಮ್ಯಾನೇಜರ್, ಸರ್. ಬನ್ನಿ ಇಲ್ಲಿ. ಸರ್. ಇವತ್ತು ಪೇಪರ್ನವರೆಲ್ಲ ಬರ್ತಿದ್ದಾರೆ, ಅವ್ರಿಗೆಲ್ಲ ರೆಡಿನಾ? ರೆಡಿ ಇದೆ ಸರ್. ಒಳ್ಳೆ ಕಾಫಿ ತಿಂಡಿ ಎಲ್ಲ ತರಿಸಿದ್ರೆ ತಾನೆ? ತರಿಸಿದೆ ಸರ್. ಹಾ, ಇಲ್ಲ ಅಂದ್ರೆ ಪೇಪರ್ನವ್ರು ಏನೇನೋ ಬರ್ದು ಬಿಡ್ತಾರಪ್ಪ, ಅದಕ್ಕೆ ಹೇಳ್ತಿದ್ದೀನಿ, ಹೋಗಿ ನೋಡಿ. ಪ್ರೊಡಕ್ಷನ್. ಈ ಬೇಬಿಗೆ ಒಂದು ಒಳ್ಳೆ ಹೆಸರು ಇಡ್ಬೇಕಲ್ಲ. ಈ ಹಿಂದೂಗಿಂದು ಎಲ್ಲ ಓಲ್ಡ್ ಫ್ಯಾಷನ್. ಕ್ಯಾರೆಕ್ಟರ್ ತಕ್ಕ ಹಾಗೆ ಒಂದು ಒಳ್ಳೆ ಹೆಸರು ಇಡ್ಬೇಕು. ಹೌದು ಸರ್. ಈ ಮಗು ತುಂಬಾ ಚೂಟಿ ಆಗಿದ್ದಾಳೆ. ಸರ್, ಚೂಟಿ ಅಂತಾನೆ ಇಟ್ಬಿಟ್ರೆ? ಚೆನ್ನಾಗಿದ್ಯಾ? ಗೊಂಬೆ ತರ ಇದ್ಯಾ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಹಲೋ ಸರ್. ಹಲೋ ಸರ್. ನಮಸ್ತೆ. ಹಲೋ. ನಮಸ್ಕಾರ ಸರ್. ನೋಡಿ, ನಾನು ಇಂಟ್ರೊಡ್ಯೂಸ್ ಮಾಡ್ತಿರೋ ಬಾಲನಟಿ ಇವಳೆ. ಒಂದ್ ನಿಮಿಷ ಆಗಿರು. ತುಂಬಾ ಮುದ್ದಾಗಿ ಕಾಣ್ತಿದ್ಯಾ. ಏನ್ ಪುಟಿ ನಿನ್ ಹೆಸರು? ಇಂದು. ಅಯ್ಯೋ, ಅದೇನೋ ಇಂದು ಅಂತಿತ್ತು. ಒಂದು ಒಳ್ಳೆ ಹೆಸರು ಇಡ್ಬೇಕು ಅಂತ ಹುಡುಕ್ತಾ ಇದ್ದೆ. ನಾನು ಸ್ಕ್ರಿಪ್ಟ್ ಮಾಡೋಕ್ಕೂ ಇಷ್ಟು ತಲೆ ಕೆಡ್ಸ್ಕೊಳ್ಳಿಲ್ಲ ನೋಡಿ. ಆಗಿದ್ದಕ್ಕಿದ್ದಾಗೆ ಫ್ಲಾಶ್ ಆಯ್ತು. ಚೂಟಿ ಅಂತ ಹೆಸರಿಟ್ಬಿಟ್ಟೆ. ಚೂಟಿ ಹೇಗಿದೆ? ಹೌ ಇಸ್ ಇಟ್? ಕರೆಕ್ಟ್ ಆಗಿದೆ ಸರ್. ಅರೆ, ನನಗ್ ಗೊತ್ತಿಲ್ದೇನೆ ನನ್ನ ಹೆಸರನ್ನ ಚೇಂಜ್ ಮಾಡಿದೀರಾ ಅಂಕಲ್? ಬರೀ ಹೆಸರೊಂದೇ ಬದಲಾಯಿಸಿದ್ರೆ ಅವಳ ಪುಣ್ಯ. ಹೇಗಾದ್ರೂ ಮಾಡಿ ನಮ್ಮಪ್ಪನ್ ಬೇಗ ಬರೋ ಹಾಗೆ ಮಾಡಪ್ಪ. ನಮ್ಮಮ್ಮನ್ ತಾಳಿನ ಇನ್ನೊಬ್ನ ಕೈನ ಮಾತ್ರ ಉಳ್ಸಕ್ ಸಾಧ್ಯ. ಇಲ್ದೇ ಇದ್ರೆ ನಾನು ಏನ್ ಮಾಡ್ಕೊಳ್ತೀನಿ ನೋಡು. ಅಪ್ಪ, ಹೇಗಿತ್ತು? ಭಾರಿ ಚೆನ್ನಾಗಿ ಮಾಡಿದ್ರು. ಓಕೆ ಸರ್, ಥ್ಯಾಂಕ್ ಯು. ಮಗು ಬಹಳ ಚೆನ್ನಾಗಿ ಮಾಡಿದ್ಲು. ಥ್ಯಾಂಕ್ ಯು. ಹೀಗೆ ತುಂಬಾ ಡಿಫ್ರೆಂಟ್ ಟ್ರಯಾಂಗಲ್ ಸ್ಟೋರಿ.
ಹೇಗಿದೆ ನಮ್ಮ ಸಿನಿಮಾ ಕತೆ? ತುಂಬಾ ಚೆನ್ನಾಗಿದೆ. ತಿಂಡಿ ತುಂಬಾ ಚೆನ್ನಾಗಿದೆ. ಒಂದ್ ನಿಮಿಷ ನೀವು ಚುಟಿ ಹತ್ರ ಮಾತಾಡ್ತಾ ಇರಿ, ನಾನು ಈಗ ಬಂದ್ಬಿಡ್ತೀನಿ. ನಿನಗೆ ಶೂಟಿಂಗ್ ಅಂದ್ರೆ ಇಷ್ಟನಾ? ಇಷ್ಟ. ನಿನ್ಗೆ ಶೂಟಿಂಗ್ ಅಂದ್ರೆ ಇಷ್ಟನಾ, ಸ್ಕೂಲ್ ಅಂದ್ರೆ ಇಷ್ಟನಾ? ಎರಡೂ ಇಷ್ಟ. ಎಕ್ಸಾಮ್ ಇದ್ದಾಗ ಮಾತ್ರ ಶೂಟಿಂಗ್ ಇಷ್ಟ. ಮುಂದೆ ಏನಾಗ್ತೀಯಾ? ದೊಡ್ಡೋಳಾಗ್ತೀನಿ. ದೊಡ್ಡೋಳಾದ್ಮೇಲೆ ಏನಾಗ್ತೀಯಾ? ಅಪ್ಪ ಹೇಳ್ತಾರೆ ಡಾಕ್ಟರ್ ಆಗ್ಬೇಕು ಅಂತ, ಅಮ್ಮ ಹೇಳ್ತಾರೆ ದೊಡ್ಡ ಹೀರೋಯಿನ್ ಆಗ್ಬೇಕು ಅಂತ. ನನಗ್ ಗೊತ್ತಿಲ್ಲಪ್ಪ. ಸ್ವಲ್ಪ ಈ ಕಡೆ ತಿರುಗಿ ಸ್ಮೈಲ್ ಮಾಡ್ಬರಿ. ನೀ ಸ್ವಲ್ಪ ಸುಮ್ಮನೆ ಇರ್ರಿ. ರೀ ನಿಮ್ ಕೆಲ್ಸ ನೀವು ಮಾಡ್ರಿ. ಬರೀ ಇಲ್ಲಿ ನೋಡಮ್ಮ. ಏ ಬಾಯ್, ಇನ್ ಸ್ವಲ್ಪ ಸ್ವೀಟ್ ತಗೊಂಬಾ. ಈ ಶೂಟಿಂಗ್ ಇಂದ ನಿಮ್ ಡಾಟರ್ ಎಜುಕೇಶನ್ಗೆ ಏನು ಪ್ರಾಬ್ಲಮ್ ಆಗಲ್ವಾ ಮೇಡಮ್? ಚೂರ್ ಹಾಕಪ್ಪ. ಸ್ಕೂಲ್ನವರು ಲೀವ್ ಕೊಟ್ಟು ಕೋಆಪರೇಟ್ ಮಾಡ್ತಿದ್ದಾರೆ. ಹಾಗಾದ್ರೆ ನೀವು ಬೇರೇನ್ ಕೆಲಸ ಮಾಡಲ್ಲ ನೀ? ಏಕೆ? ಮಕ್ಳನ್ ಬೆಳ್ಸೋದು ಕೆಲ್ಸ ಅಲ್ವಾ? ನೀನ್ ದೊಡ್ಡ ಹೀರೋಯಿನ್ ಆದ್ಮೇಲೂ ಇದೇ ರೀತಿ ನಿಮ್ ತಾಯಿನ ಜೊತೆಲಿ ಶೂಟಿಂಗ್ ಕರ್ಕೊಂಡು ಹೋಗ್ತೀಯಾ? ಹೆಣ್ಮಕ್ಳನ್ನ ಒಬ್ರನ್ನೇ ಕಳ್ಸಕ್ಕಾಗತ್ತಾ ಮೇಡಮ್? ಬರೋವಾಗ ಮಾತ್ರ ಅವ್ರ ಅಮ್ಮನ ಜೊತೆಗೆ ಬರ್ತಾರೆ. ಆದ್ರೆ ಹೋಗ್ಬೇಕಾರ ಯಾವನ್ ಜೊತೆ ಹೋಗ್ತಾರೋ ಆ ದೇವ್ರಿಗೆ ಗೊತ್ತು. ಆ ಡೈಲಾಗ್ ನ ಚೇಂಜ್ ಮಾಡ್ಬಿಟ್ಟು Sir, ಡೇನ ನೈಟ್ sir. ಮಾಡ್ಬಿಡ್ರಿ. ಏನ್ರಿ? ಇನ್ನು ತುಂಬಾ ಶೂಟಿಂಗ್ ಇದೆಯಾ ಸರ್? ಹೌದಮ್ಮ, ಇವತ್ತು ಎಷ್ಟೊತ್ತಾದ್ರೂ ಇವಳು ಪೋರ್ಷನ್ ಕಂಪ್ಲೀಟ್ ಮಾಡ್ಲೇಬೇಕು. ಆಮೇಲೆ ಶೂಟಿಂಗ್ ಅಂದ್ರೆ ಆಫೀಸ್ ಅವರ್ಸ್ ತರ 9 to 5 ಅಲ್ಲಮ್ಮ. ಇವತ್ತು ಡಬಲ್ ಕಾಲ್ ಶೀಟ್ ಬೇರೆ. ಒಂದು 10-11 ಗಂಟೆ ಆಗ್ಬೋದು. ಹೌದಾ? ಹಾ, ಪಾಪ ಮಗು ಸುಸ್ತಾಗಿ ನಿದ್ದೆ ಮಾಡ್ತಾ ಇದೆ ನೋಡಿ. ಪರವಾಗಿಲ್ಲ, ಇಲ್ಲೇ ಮಲಗಿರ್ಲಿ ಬಿಡಿ. ಶಾರ್ಟ್ ಟೈಮಲ್ಲಿ ಎಬ್ಬಿಸ್ತೀವಿ. ಶಾರ್ಟ್ ರೆಡಿ ಸರ್. ಹಾ, ಬಂದೆ. ಸುಮ್ಮನೆ ಟೆನ್ಷನ್ ಕೊಡ್ಬೇಡ, ಕೂತ್ಕೊಳ್ಳಮ್ಮ. ನಡೀರಿ. ಇವನು ಬರೀ ನೈಟ್ ಎಫೆಕ್ಟೇ ಇಷ್ಟ. ಆಹಾ, ನನ್ ಜೀವನದಲ್ಲಿ ಇಷ್ಟು ಆರಾಮ ಮಲ್ಗಿರೋದು ನೋಡೇ ಇಲ್ಲ. ಚೂಟಿ ಚೂಟಿ ಚೂಟಿ, ಎದ್ದೇಳಮ್ಮ, ಎದ್ದೇಳು. ಇರೋ ಮಾಡ್ತೀನಿ. ಲೈಟ್ಸ್, ಕ್ಯಾಮ್ರಾ, ಆಕ್ಷನ್. ನನ್ಗೆ ಯಾರು ಇಲ್ಲ. ಕಟ್. ಏ, ನೀನೇನು ಆಕ್ಟಿಂಗ್ ಮಾಡಕ್ ಬಂದಿದ್ಯಾ ಇಲ್ಲ ನಿದ್ದೆ ಮಾಡಕ್ ಬಂದಿದ್ಯಾ? ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಬೇಡ ನಿನ್ಗೆ? ಯಾಕೆ ಇಷ್ಟು ಲೇಟು? ಇವತ್ತು ಪೇಪರ್ನವರೆಲ್ಲ ನಮ್ಮಿಂದನ್ನ ಇಂಟರ್ವ್ಯೂ ಮಾಡಕ್ ಬಂದಿದ್ರು. ಅದಾದ್ಮೇಲೆ ಶೂಟಿಂಗ್ ಬೇರೆ ಇತ್ತು. ಹಲೋ, ನಮಸ್ಕಾರ. ಯಾರು? ಮೇಡಮ್ ಇದ್ದಾರಾ? ಯಾರು? ಸರೋಜಾನಾ? ಹಾ. ಯಾರ್ರೀ ಮಾತಾಡ್ತಿರೋದು? ಲವ್ ಪ್ರೊಡಕ್ಷನ್ ಇಂದ. ನನ್ಗೆ ಹೇಳಿ, ಅದೇನು? ನಾನು ಅವ್ರ ಯಜಮಾನ್ರು ಮಾತಾಡ್ತಿರೋದು. ಪಿಕ್ಚರ್ಗೆ ಚೂಟಿ ಡೇಟ್ ಬೇಕಾಗಿತ್ತು. ಪಿಕ್ಚರಾ? ಹೌದು. ಈಗಾಗ್ಲೇ ಒಂದ್ ಸಿನಿಮಾದಲ್ಲಿ ಮಾಡ್ತಿದ್ದಾಳೆ. ಆಮೇಲೆ ನೋಡ್ಕೊಳ್ಳೋಣ ಬಿಡಿ. ಇಲ್ಲ ಸರ್, ಮಗು ಸ್ಕೂಲ್ಗೆ ಏನೋ ತೊಂದರೆ ಆಗ್ತಿದ್ದ ನೋಡ್ತೀನಿ. ಸೈಲೆನ್ಸ್, ಸೈಲೆನ್ಸ್. ಇದೇನ್ ಸ್ಕೂಲು ಅಥವಾ ಮಾರ್ಕೆಟಾ? ಇಂದು ಈ ಪ್ರಶ್ನೆಗೆ ಉತ್ತರ ಹೇಳಿ ನೋಡೋಣ. ಸ್ವಾತಂತ್ರ್ಯ ದಿನದ ಮಹತ್ವ ಏನು? ಉತ್ತರ ಗೊತ್ತಿಲ್ಲ. ಯಾವಾಗ್ಲೂ ಸಿನಿಮಾ ಶೂಟಿಂಗ್ ಅಂತ ಸ್ಕೂಲಿಗೆ ಚಕ್ಕರ್ ಹೊಡೆದ್ರೆ ಉತ್ತರ ಹೇಗ್ ಗೊತ್ತಿರುತ್ತೆ? ಬೆಪ್ತಕಡಿ. ಲಕ್ಷ್ಮಿ ನೋಡು, ದಿನಾಲು ಸ್ಕೂಲಿಗೆ ಬರ್ತಾಳೆ. ಲಕ್ಷ್ಮಿ, ನೀ ಹೇಳಮ್ಮ. ಉತ್ತರ ಯಾರಿಗ್ ಗೊತ್ತು ಹೇಳಿ ನೋಡೋಣ.
ಜಾಣ್ ಮರಿ ಹೇಳಪ್ಪ. ಟೀಚರ್ ಇನ್ನು ಈ ಪಾಠ ಹೇಳ್ಕೊಟ್ಟೇ ಇಲ್ಲ. ಸೈಲೆನ್ಸ್ ಸೈಲೆನ್ಸ್. ಅಯ್ಯೋ, ಇವತ್ತು ಹೀರೋ ರಾಜು ಶೂಟಿಂಗ್ ಇದೆಯಂತೆ. ಹೌದು, ನನ್ಗೆ ದೊಡ್ಡ ದೊಡ್ಡ ಸ್ಟಾರ್ಸ್ನೆಲ್ಲ ಹತ್ರದಿಂದ ನೋಡ್ಬೇಕಂತ ಎಷ್ಟು ಆಸೆ ಇತ್ತು ಗೊತ್ತಾ. ಇವತ್ತು ನಮ್ಮ ಇಂದುಯಿಂದ ನನ್ನ ಆಸೆ ಎಲ್ಲ ನಿಜ ಆಗ್ತಿದೆ. ಅರೆ, ಏನ್ ಮೇಡಮ್ ನೀವು ನಿಂತಿದ್ದೀರಲ್ಲ, ನಾನು ಆಮೇಲೆ ನಿಧಾನಕ್ಕೆ ಈ ಆಟೋಗ್ರಾಫ್ ಫೋಟೋಗ್ರಾಫ್ಸ್ಗೆಲ್ಲ ಪರ್ಸನಲ್ ಆಗಿ ಅರೇಂಜ್ ಮಾಡ್ತೀನಿ ಬಿಡಿ. ಹೌದು, ಆಗ್ಲಿ ಬಿಡಿ ಸರ್. ನಮಸ್ಕಾರ ಸರ್. हाँ नमस्कार ಸರ್ ಕಾಫಿ हेलो हाँ बोलो हाँ हो जाएगा क्या ट्रांसफर अकाउंट बाय ಹಲೋ ಅಂಕಲ್. हाय ಲಕ್ಷ್ಮಣ ಹೀರೋಯಿನ್ ರೆಡಿನ ಕರ್ಕೊಂಡು ಹೋಗು. ನಿಮಗೆ ಇಷ್ಟೊಂದು ಜನ ಅಸಿಸ್ಟೆಂಟ್ಸಾ? ನನಗ್ ನಮ್ಮ ಅಮ್ಮ ಒಬ್ರೆ. ಹಾಯ್. ತಲೆ ಹರಟೆ, ದೊಡ್ಡವ್ರ ಜೊತೆ ಈ ತರ ಎಲ್ಲ ಮಾತಾಡ್ಬಾರ್ದು. ನೀವಿ ತುಂಟಿ ಅಕ್ಕನ? ಇಲ್ಲ, ಇವಳ ತಾಯಿ. ನಿಮ್ಮನ್ನ ನೋಡಿದ್ರೆ ಹಾಗೆ ಅನಿಸ್ತಾ ಇಲ್ಲ. ನಿಮ್ ಜೊತೆ ಒಂದು ಫೋಟೋಗ್ರಾಫ್ ಪ್ಲೀಸ್. ಓ ವೈ ನಾಟ್. ಓ ಸ್ಟಿಲ್ ಬಾ, ಒಂದು ಸ್ಟಿಲ್ ಫೋಟೋ ತೆಗಿ ಬಾ. ಯಾ ಕ್ಲೋಸ್ ಆಗಿ ಸ್ವಲ್ಪ ಟೈಟ್ ಆಗ್ತಾ. ಏ ಚೂಟಿ, ತಲೆ ತಿರುಗುತ್ತೆ, ಸುಮ್ಮನೆ ಇರು. ಬ್ಯೂಟಿಫುಲ್ ಬ್ಯೂಟಿಫುಲ್. ಎಲ್ಲಿ? ನಮಸ್ಕಾರ ಸರ್. ಏನು ಏನಮ್ಮ, ಏನ್ ಬೇಕು? ಏನಿಲ್ಲ, ಈ ಡ್ರೆಸ್ ನಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಚೆನ್ನಾಗಿದ್ದಾಳೆ, ಚೆನ್ನಾಗಿ ಕಾಣಿಸ್ತಿದ್ದಾಳೆ. ನೀವು ಮಾಡ್ಕೊಳ್ಳಿ ಸರ್. ಬೇಬಿ ಅವ್ರು ಹೇಳ್ದಾಗೆ ಕೇಳು. ನೀವು ಬೇಸರ ಪಟ್ಕೋಬೇಡಿ. ಮಾಡ್ಕೊಳ್ಳಿ ಸರ್, ಮಾಡ್ಕೊಳ್ಳಿ. ಡಾಲಿ, ನೀವ್ ಹೀಗೆ ನಿಂತಿರ್ತೀರಾ? ಓಕೆ ಓಕೆ. ನಿಮ್ಮ ಮಗಳ ಪರಿಸ್ಥಿತಿನ ನೋಡಿ ಹಾಗೆ ಕಣ್ಣೀರು ಸುರಿಸ್ತಾ ಇರ್ತೀರಾ. ಆ ಸಮಯಕ್ಕೆ ರಾಜ್ ಎಂಟ್ರಿ ಕೊಡ್ತಾರೆ. ಅವನ್ನ ನೋಡಿದ ತಕ್ಷಣ ಹಾಗೆ ತಪ್ಕೊಂಡು ಹೇಗಾದ್ರೂ ಮಾಡಿ ನನ್ನ ಮಗಳನ್ನ ಓಡಿಸ್ಕೊಡಿ ಅಂತ ನೀವು ಬೇಡ್ಕೋತೀರಾ. ಓಕೆ ಸರ್. ಏನ್ರಿ ಅದು? ರಾಜು ರೆಡಿ ಸರ್. ಸರಿ ಸರಿ, ನೀವು ಪ್ರಾಕ್ಟೀಸ್ ಮಾಡ್ತಾ ಇರಿ. ಡಾಲಿ, ಅಲ್ಲೇ ರೀ, ಈ ಡೈರೆಕ್ಟರ್ ಯಾಕೆ ಹೀಗೆ ಟಚ್ ಮಾಡಿ ಮಾಡಿ ಹೇಳ್ಕೊಡ್ತಾರೆ? ಅದಕ್ಕೆ ಡಾಲಿ ಹೇಳೋದು ಡೈರೆಕ್ಟೋರಿಯಲ್ ಟಚ್ ಅಂತ. ಏಯ್, ಹೌದು, ಇದು ಇಂಪಾರ್ಟೆಂಟ್. ನಮ್ ಬೇಬಿ ಬೇಕು ಅಂತ ತುಂಬಾ ಆಟ ಮಾಡಿದ್ಲು. ಸಿಂಗಾಪುರದಿಂದ ತರಿಸ್ಕೊಂಡಿದೀನಿ. ಈ ಕಡೆ ತಿರ್ಕೊಮ್ಮ, ಆ ಕಡೆ ತಿರ್ಕೊಮ್ಮ, ಹೀಗ್ ಸೌರಮ್ಮ, ಹೀಗ್ ತಪ್ಕೊಮ್ಮ. ಸುಮ್ನೆ ಕೂತ್ಕೊಳಕ್ಕಾಗಲ್ವಾ? ಯಾಕೆ ಹಿಂಗ್ ಆಡ್ತಿದ್ಯಾ? ಅದಕ್ಕೆ ಡೈರೆಕ್ಟರ್ ಟಚ್ ಅಂತ ಹೇಳದಮ್ಮ. ಅಂಕಲ್ ಹೇಳಿದ್ರು. ಸುಮ್ನೆ ಕೂತ್ಕೊಂಡು ಹೋಮ್ವರ್ಕ್ ಮಾಡ್ಕೋ. ತಗೋ. ನಮಸ್ಕಾರ ತಾಯಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮಗಳು ಬಹಳ ಬಿಜಿನಾ? ಬಿಜಿನೇ, ಆದ್ರೆ ನಿಮಗಿಲ್ಲ ಅನ್ನಕ್ಕಾಗತ್ತಾ? ನಿಮಗ್ ಬೇಕಾದ್ರೆ ಯಾವಾಗ್ಲಾದ್ರೂ ರೆಡಿನೇ. ಅದು ಗೊತ್ತಿದೆ ಬಿಡಮ್ಮ. ನಾನೀಗ ಬಂದಿದ್ದು ಈ ಮೇಡಮ್ ಅನ್ನು ಮಾತಾಡ್ಸಕ್ಕೆ. ನೀವು ಚೂಟಿ ತಾಯಿ ತಾನೆ? ಹೌದು, ನಮಸ್ಕಾರ. ಏನಮ್ಮ, ಎಲ್ಲಾ ಕಡೆ ನಿಮ್ ಮಗಳದೇ ಸುದ್ದಿ. ನಾನೊಂದು ಮಕ್ಕಳ ಸಿನಿಮಾ ಮಾಡೋಣ ಅಂತಿದ್ದೀನಿ. ನಿಮ್ ಮಗಳೇ ಹೀರೋಯಿನ್ನು. ಅವಾರ್ಡು ಗ್ಯಾರಂಟಿ. ಆದ್ರೆ ನಮ್ಮ ಯಜಮಾನ್ರು ಒಂದ್ ಮಾತು ಕೇಳ್ಬೇಕು. ಅಯ್ಯೋ, ಒಪ್ಕೊಳ್ಳಿ ಸರೋಜಾ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನಮ್ ಮಗಳ ಡಾಲಿ ಇವರಿಂದಲೇ ಮುಂದ್ ಬಂದಿರೋದು. ಹೌದಾ? ದುಡ್ಡು ಕಾಸಿನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ನೀವು ಹೂ ಅನ್ನಿ. ಕಟ್ ಮಾಡಿದ್ರೆ ಶೂಟಿಂಗು, ಕಟ್ ಮಾಡಿದ್ರೆ ಅವಾರ್ಡು. ಇದು ಬರೀ ಅಡ್ವಾನ್ಸ್. ನಿಮ್ಮನ್ನು ನೋಡಿದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ಇದ್ದಾಗಿದ್ದೀರಾ. ಮಗಳನ್ನ ಎಷ್ಟು ಕಷ್ಟಪಟ್ಟು ಮುಂದಕ್ಕೆ ತರ್ತಾ ಇದ್ದೀರಾ. ಇಂಥ ಪ್ರತಿಭೆಗೆ ಸ್ವಲ್ಪ ಪ್ರೋತ್ಸಾಹ ಕೊಡಿ ಅಂತ ನಿಮ್ಮ ಯಜಮಾನರಿಗೂ ಹೇಳಿ. ನಾನು ಬರ್ತೀನಿ ತಾಯಿ. ಒಳ್ಳೇದು. ಸರೋಜಾ, ನಿಮ್ ಮಗಳಿಗೀಗ
ಒಳ್ಳೆ ಡಿಮ್ಯಾಂಡ್ ಇದೆ. ನೀವು ಒಪ್ಪೋದಾದ್ರೆ ನಾನೊಂದು ಐಡಿಯಾ ಕೊಡ್ತೀನಿ. ಏನದು? ನಿಮ್ ಮಗಳಿಗೆ ಹಾರ್ಮೋನ್ ಟ್ರೀಟ್ಮೆಂಟ್ ಕೊಡಿಸ್ಬಿಡಿ. ಇನ್ನೂ 4-5 ವರ್ಷ ಚಿಕ್ಕ ಹುಡುಗಿಯಾಗೆ ಇರ್ತಾಳೆ. ಯಾಕಂದ್ರೆ ಈಗ ಬಾಲ್ ಪ್ರತಿಭೆಗೆ ಒಳ್ಳೆ ಅವಕಾಶ ಇದೆ. ಬೇಗನೆ ಸಾಕಷ್ಟು ದುಡ್ಡು ಮಾಡ್ಕೊಂಬಿಡಿ. ಅಯ್ಯ, ಆಕ್ಷನ್. ಹೇಗಾದ್ರೂ ಮಾಡಿ ನನ್ನ ಮಗಳನ್ನ ಉಳಿಸ್ಕೊಡಿ. ಅಬ್ಬಜಾನ್, ನಾನ್ ನಿಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ತೀನಾ? ನಾನ್ ಸತ್ತು ಹೋಗ್ತೀನಾ? ಹಾಗನ್ನದಿರು ಕಂದ. मैं तुझे मरना नहीं छोड़ूंगा. ಆ ಯಮರಾಜ್ ಬಂದರು ತಡೆದು ನಿಲ್ಲಿಸುತ್ತೇನೆ. ಅಬ್ಬಜಾನ್, ಕಂದ, ಅಬ್ಬಜಾನ್, ಕಂದ, ಅಬ್ಬಜಾನ್. ಕಂದ. ಚೂಟಿ, ಸ್ವಲ್ಪ ಗಂಭೀರವಾಗಿ ಮಾಡಮ್ಮ. ಟೈಮ್ ಬೇರೆ ಆಗ್ತಾ ಇದೆ. ಈ ಪ್ರೊಡ್ಯೂಸರ್ ಬೇರೆ ಒಳ್ಳೆ ಕಂಜೂಸ್ ಪಾರ್ಟಿ. ಫಿಲ್ಮ್ ಇಲ್ದೆ ಫಿಲ್ಮ್ ತೆಗಿ ಅಂತಾನೆ. ಅಲ್ರಿ ಡೈರೆಕ್ಟ್ರೆ, ತೆಂಗಿನಕಾಯಿಂದ ಹಿಡಿದು ಕುಂಬಳಕಾಯಿವರೆಗೂ ನಮ್ಮಿಂದ ಹೇರಿತೀರಾ? ಪ್ರೊಡ್ಯೂಸರ್ ಕಂಜೂಸ್ ಅಂತೀರಲ್ರಿ, ಏನ್ರಿ ಇದು? ಸರಿ ಬಿಡಿ, ಅದು ಬಿಡಿ. ನೋಡಮ್ಮ ಚೂಟಿ, ಹಾಗೆಲ್ಲ ತಲೆ ಹರಟೆ ಮಾಡ್ಕೊಡ್ದು. ಡೈಲಾಗ್ ಹೇಳಿದ ತಕ್ಷಣ ಸತ್ತೋಗ್ಬೇಕು. ನಾವೆಲ್ಲ ಆಟ ಆಡ್ಬೇಕಾದ್ರೆ ಹೀಗೆ ಸತ್ತೋಗೋದ್ ಅಂಕಲ್. ನೀವೊಂದ್ಸತಿ ಸತ್ತೋಗ್ ತೋರ್ಸಿ. ವಾವ್, ಏನ್ ಡೈಲಾಗ್ ಹೊಡೆದ್ಲು. ನಿನ್ ಮಾತ್ ನಿಜ ಆದ್ರೆ ನಾನೇ ಡೈರೆಕ್ಟರ್. ನೋಡ, ಟಕ್ ಅಂತ ಕುತ್ತಿಗೆನ ಪಕ್ಕಕ್ಕೆ ಹಾಕ್ಬಿಡು. ಹಾಗಂತ ಮೊದ್ಲೇ ಹೇಳಿದ್ದಿದ್ರೆ ಟಕ್ ಅಂತ ಮಾಡ್ತಿದ್ದೆ. ಆಹಾ, ಅವನೆಲ್ಲಿ ಹೇಳ್ಕೊಡ್ತಾನೆ? ಹೀರೋಯಿನ್ಗಳಿಗಾದ್ರೆ ಟಚ್ ಮಾಡಿ ಹೇಳ್ಕೊಡ್ತಾನೆ. ಇನ್ನೂ 1-2 ವರ್ಷ ಆಗ್ಲಿ, ನಿನಗೂ ಸರಿಯಾಗಿ ಹೇಳ್ಕೊಡ್ತಾನೆ. ಬಹಳ ಜೋಲ್ ಪಾರ್ಟಿ. ಆ ಯಮರಾಜ್ ಬಂದರು ತಡೆದು ನಿಲ್ಲಿಸುತ್ತೇನೆ. ಅಬ್ಬಜಾನ್, ಕಂದ, ಅಬ್ಬಜಾನ್. ಕಂದ. ಓ ಮೈ. ಏನ್ ಹುಡುಗಿ ಇದು? ಸಿಗರೇಟ್ ತಗೋರ. ನಾನ್ ಕಟ್ಟಿ ಹೇಳಕ್ ಮುಂಚೆ ನೀನ್ ಕಣ್ಣಿ ಹಾಕ್ಬಿಟ್ಟೆ. ನೀನು ಸತ್ತೋಗಿದ್ಯಾ. ಹೆಣೆ ತರ ಬಿತ್ಕೊ ಅಂತಂದ್ರೆ ಏನಮ್ಮ, ನೀನಾದ್ರೂ ಸ್ವಲ್ಪ ಹೇಳೋದ್ ಬೇಡ? ಕತ್ತೆ ಕೇಳ್ಕೊಡಿಸ್ ಮಾಡಿ ನಿನ್ಗೆ ದಾಡಿ ಎಲ್ರೂ ಮುಂದೆ ಮಾಡ್ತಿದ್ಯಾ? ನಿನ್ಗೆ ಸರಿಯಾಗಿ ಒಂದೆರಡು ಕೊಟ್ರೆ ಸರಿಯಾಗಿ ಮಾಡ್ತೇನೆ ನೀನು. ಎಷ್ಟು ಲೇಟ್ ಆಯ್ತು ನೋಡಿ ನಿನ್ನಿಂದ. ಸರಿ ಮಾಡಕ್ಕಾಗಲ್ವಾ ನಿನಗೆ? ಬಿಡಿಮ್ಮ, ಏನೋ ಒಂದ್ ಮಾತು ಹೇಳಿ ಅಂತಂದ್ರೆ ಈಗ ಹೊಡಿಯೋದು. ಮತ್ತಿನ್ನೇನ್ ಮಾಡ್ಲಿ ಸಾ? ಮಗುನ ಹೀಗೆಲ್ಲ ಹೊಡಿಬಾರ್ದು. ಸೆಟ್ ಹೊರಗಡೆ ಇವಳು ನಿಮ್ಮ ಮಗಳು, ಇಲ್ಲಿ ನಮ್ಮ ಆರ್ಟಿಸ್ಟ್. ಬಲವಂತ ಮಾಡಿದ್ರೆ ಆಕ್ಟಿಂಗ್ ಬರೋದಿಲ್ಲ. ಬಲವಂತದಿಂದ ಯಾವುದೇ ಕಲೆನೂ ಮೂಡು ಬರೋದಿಲ್ಲ. ನಾಳೆ ಫ್ರೆಶ್ ಆಗಿ ಎಲ್ಲ ಮಾಡ್ಕೊಳ್ಳೋಣವಾ? ಪ್ಯಾಕಪ್. ಏನು ಸರ್? ಅದು ಹೇಳೋ. ಸರ್, ನಾನು ಎಷ್ಟೋ ಜನ ಡೈರೆಕ್ಟರ್ ನೋಡಿದೀನಿ ಸರ್. ಆದ್ರೆ ನಿಮ್ಮಂತ ಒಳ್ಳೆ ಡೈರೆಕ್ಟರ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಸರ್. ಅಮ್ಮ, ಸಾರಿ ಅಮ್ಮ. ಅಮ್ಮ, ಸತ್ತೋರ್ ಮುಖ ಹೇಗಿರತ್ತೆ? ಡೈರೆಕ್ಟರ್ಗೆ ಸಾರಿ ಹೇಳ್ಬಿಟ್ಪಾ. ಇಲ್ದೆ ಹೋದ್ರೆ ನೆಕ್ಸ್ಟ್ ಪಿಕ್ಚರಲ್ಲಿ ಚಾನ್ಸ್ ಕೊಡಲ್ಲ. ಚೂಟಿ, ಒಂದ್ ನಿಮಿಷ ಆ ಕಿವಿ ವಾಲಕ್ ತಕೊಡು. ಹಾಯ್, ಅದೇನ್ರಿ ಲೇಟ್ ಆಯ್ತು ಅಂತಿದ್ರಿ, ಇಲ್ಲೇ ಇದ್ರಿ? ಕೂತ್ಕೊಳ್ಳಿ ಬರಲಿ. ನಾಳೆ ಲೊಕೇಶನ್ ಹೇಳಿದಂತ ಕೇಳ್ಕೊಂಬ. ಹಾ, ಹಲೋ. ಏನ್ರಿ ಆಕಾಶ ತಲೆ ಮೇಲೆ ಬಿದ್ದವ್ರ ತರ ಕೂತಿದ್ರಿ? ಸ್ವಲ್ಪ ನಗರಿ. ಸ್ಮೈಲ್ ಪ್ಲೀಸ್. ನೀವ್ ಹೇಳಿದ ತಕ್ಷಣ ನಗಕ್ಕೆ ನಮ್ಮಮ್ಮ ಏನಂತಾರ, ಆಕ್ಟರಾ? ಸ್ಮೈಲ್. ನಾಟಿ ಗರ್ಲ್. ನಿನ್ನೆ ಪ್ರೊಡ್ಯೂಸರ್ ಫೋನ್ ಮಾಡಿದ್ರಲ್ಲ, ಅವ್ರು ಇವತ್ತು ಸೆಟ್ಟಿಗೆ ಬಂದಿದ್ರು. ಏನಂತೆ? ಏನಿಲ್ಲ, ಮಕ್ಕಳು ಸಿನಿಮಾ ಮಾಡ್ತಿದಾರಂತೆ. ನಮ್ಮ ಇಂದುನೇ ಹೀರೋಯಿನ್ ಅಂದ್ರು. ತುಂಬಾ ಒತ್ತಾಯ ಮಾಡ್ತಿದ್ದಾರೆ. ಆ ಡಾಲಿ ಅವ್ರ ಅಮ್ಮ ಬೇರೆ. ಯಾರೇ ಅವರು? ಡಾಲಿ, ಪಿಂಕಿ, ಮಂಕಿ ಅಂತ ಹೋದ್ರೆ ಹಾಳಾಗೋಗ್ತೀಯ. ಏನೋ ಬರೀ 15 ದಿನ ಅಂತ ಒಪ್ಕೊಂಡ್ವಿ. ಇದ್ಯಾಕೋ ಅವಳ ಜೀವನಾನೇ ಒಂದ್ ಸಿನಿಮಾ ಆಗೋಂಗಿದೆ. ಇದು
ಬರೀ ಅಡ್ವಾನ್ಸ್ ಅಂತೆ. ಇಂದುಗೆ ಡಿಮಾಂಡ್ ಜಾಸ್ತಿ ಆಗಿದೆ. ಸ್ಕೂಲ್ ಎಜುಕೇಶನ್ ಹಾಳಾಗುತ್ತೆ ಅಂತ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಪ್ರೊಡ್ಯೂಸರು, ಡೈರೆಕ್ಟರು ತುಂಬಾ ಸತಾಯಿಸ್ತಾ ಇದ್ದಾರೆ. ನೀವು ಸ್ವಲ್ಪ ಟೈಮ್ ಕೊಟ್ರೆ ಅವಳು ಮುಂದಿನ ಟೆಸ್ಟಲ್ಲಿ ಖಂಡಿತ ಒಳ್ಳೆ ಮಾರ್ಕ್ಸ್ ತಗೋತಾಳೆ ಮೇಡಮ್. ಇಂದು ಜಾಣೆನೆ, ಆದ್ರೆ ಈ ಪಿಕ್ಚರು ಶೂಟಿಂಗು ಎಲ್ಲ ನಮ್ಮಂತ ಮಿಡ್ಲ್ ಕ್ಲಾಸ್ನವ್ರಿಗೆ ಸರಿ ಬರಲ್ಲ ನೋಡಿ. ಕಲಾ ಸೇವೆಗೇನು ಆ ಕ್ಲಾಸು ಈ ಕ್ಲಾಸು ಇರಲ್ಲ ಮೇಡಮ್. ಅದು ನಿಜ ಅನ್ನಿ, ಆದ್ರೂ ಎಜುಕೇಶನ್ ತುಂಬಾ ಮುಖ್ಯ ನೋಡಿ. ನಮ್ ಗಾಂಧೀಜಿಯವರೇ ಹೇಳಿದರೆ, ಒಂದ್ ಹೆಣ್ಣಿಗೆ ವಿದ್ಯೆ ಕಲ್ಸಿದ್ರೆ ಒಂದು ಶಾಲೆ ತೆಗೆದ ಹಾಗೆ ಅಂತ. ಹೌದು ಮೇಡಮ್, ಸರಿಯಾಗಿ ಹೇಳಿದ್ರಿ. ನಾವು ಆದಷ್ಟು ಟೈಮ್ ಸಿಕ್ಕಾಗೆಲ್ಲ ಇಂದಕ್ಕೆ ಪಾಠ ಹೇಳ್ಕೊಡಕ್ ಟ್ರೈ ಮಾಡ್ತೀವಿ. ಇನ್ನು 1 ತಿಂಗಳು ನೀವು ಸ್ವಲ್ಪ ಕೋಆಪರೇಟ್ ಮಾಡಿದ್ರೆ. ಸರಿ, ಒಂದು ಕೆಲಸ ಮಾಡಿ, ಇವತ್ತು ಅವಳು ಕ್ಲಾಸ್ ಅಟೆಂಡ್ ಮಾಡ್ಲಿ, ನಾಳೆ ಜ್ವರ ಬಂದಿದೆ ಅಂತ ಒಂದು ಲೀವ್ ನೋಟ್ ಕೊಟ್ಬಿಡಿ. ಥ್ಯಾಂಕ್ ಯು ಮೇಡಮ್. ಅಂದಹಾಗೆ ಮುಂದಿನ ಪಿಕ್ಚರ್ ಹೀರೋ ಹೀರೋಯಿನ್ ಯಾರು ನೋಡಿ? ಇಂದು ನಮ್ ಸ್ಕೂಲ್ ವಿದ್ಯಾರ್ಥಿ ಆಗಿರೋದೇ ಒಂದ್ ಹೆಮ್ಮೆ ವಿಷಯ. ಇಂದು ನೀ ಇನ್ನು ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಆಕ್ಟ್ ಮಾಡ್ಬೇಕು. ನಮ್ ಸ್ಕೂಲ್ಗೆ ಹೆಮ್ಮೆ ತರಬೇಕು, ನಮ್ ಕನ್ನಡಾಂಬೆಗೆ ಹೆಮ್ಮೆ ತರಬೇಕು, ಅಲ್ದೆ ಇಡೀ ರಾಜ್ಯಕ್ಕೆ, ನಮ್ ದೇಶಕ್ಕೆ ಸಹ ದೊಡ್ಡ ಹೆಸರು ತರಬೇಕು. ಬೆಂಡ್ ಡೌನ್. ಸರಿಯಾಗಿ ಮಾಡು ಇಂದು. ಸರಿಯಾಗಿ ಮಾಡದೇ ಇದ್ರೆ ಸರಿಯಾಗಿ ಬೆಳೆಯಲ್ಲ. ಸರಿಯಾಗಿ ಬೆಳಿದೇ ಇದ್ರೆ ಹೀರೋಯಿನ್ ಅಂತೂ ಖಂಡಿತ ಆಗಲ್ಲ. ಈ ಬಣ್ಣದ ಸಿನಿಮಾ ಜಗತ್ತಿನಲ್ಲಿ ನಿನ್ನ ಆಟ ಪಾಠ, ನಿನ್ನ ಮುಗ್ಧತೆ, ನಿನ್ನ ಬಾಲ್ಯಾವಸ್ಥೆ ಎಲ್ಲ ಹಾಳಾಗೋಗುತ್ತೆ. ಶಿಕ್ಷಣ ಇಲ್ಲದೆ ಹೋದರೆ ನೀನು ಬದುಕೋ ನೀರಿನ ಮೇಲಿನ ಗುಳ್ಳೆ ತರ, ಎಲ್ಲ ತಾತ್ಕಾಲಿಕ. Very good. Indu is a child prodigy. Everybody give her a big hand. ಟೀಚರ್, ಏನಿದು? ಅಮ್ಮ ಕೊಟ್ರು, ನಾಳೆಯಿಂದ 20 ದಿವಸ ಸ್ಕೂಲಿಗೆ ಕಳ್ಸಲ್ವಂತೆ. ಶೂಟಿಂಗಾ? ಇಲ್ಲ, ನಾಳೆಯಿಂದ ನಂಗೆ ಜ್ವರ ಬರುತ್ತಂತೆ. ಥ್ಯಾಂಕ್ ಯು ಟೀಚರ್. ನಗುವೆ ನಮ್ಮ ತಂಬೂರಿ, ನಲಿವೆ ನಮ್ಮ ತುತ್ತೂರಿ, ಹಾಡಿನಲ್ಲಿ ಸಮಯ ಕಳೆಯುವ ಅಮ್ಮ ಇಲ್ಲದಿದ್ದರೆ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀಯ ನೀನು. ಎಷ್ಟು ಮುದ್ದಾಗಿದ್ಯಾ ಪುಟ ನೀನು. ನನ್ ದೃಷ್ಟಿನೇ ಬೀಳುತ್ತೆ. ಅಳುನೇ ಬಂದ್ಬಿಡ್ತು. ಚಿನ್ನಿ ಎಷ್ಟು ಚೆನ್ನಾಗಿದ್ದಾಳಲ್ವಾ? ಏನದು? ಟೇಪ್ ರೆಕಾರ್ಡರ್ ನಿಲ್ಸೆ. ಗಲಾಟೆ ಮಾಡ್ಬೇಡ್ವೆ, ನಾನು ಹೋಮ್ವರ್ಕ್ ಮುಗಿಸ್ಬೇಕು. ಹೋಗೋ, ನಿಂದೇನ್ ಮಹಾ ಆಕ್ಟಿಂಗ್ ಅಂದ್ರೆ ತಮಾಷೆ ಅಂತ ತಿಳ್ಕೊಂಡಿದ್ಯಾ? ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ಬೇಕು, ಇದೆಲ್ಲ ನಿನ್ಗೇನ್ ಗೊತ್ತಾಗತ್ತೆ? ಓಹೋ, ಏನ್ ಮಹಾ ಡ್ಯಾನ್ಸು, ಕೋತಿ ತರ ಕುಣಿತಾ ಇದ್ಯಾ. ಏ ಮುಟ್ಬೇಡ, ಇದು ನನ್ ಟೇಪ್ ರಿಕಾರ್ಡರ್. ಏನ? ನಿನ್ ಟೇಪ್ ರಿಕಾರ್ಡರಾ? ಇದು ನಾನ್ ದುಡ್ಡಿದ್ರಲ್ಲಿ ತಂದಿದ್ದು. ಏ ಹೋಗೆ. ಏ ಅರ್ಜುನ್, ಬಿಡು. ಏ ನೀನೇ ಬಿಡು ಅರ್ಜುನ್. ಜಗಳ ಆಡ್ಬೇಡಿ. ಅರ್ಜುನ್, ನಿನ್ ರೂಮ್ಗೆ ಹೋಗೋದ್ಕೋ ಬರ್ದಾ? ಎಲ್ಲ ಅವಳಲ್ದಂಗೆ ಆಗ್ಬೇಕು, ಬರೀ ಮೋಸ.
ಛೇ ಏನಿಷ್ಟು ಗಲಾಟೆ? ಸುಮ್ನೆ ಹೊರಗೋಗಿ ಆಡ್ಕೊಳಕ್ಕಾಗಲ್ಲ ನಿನ್ಗೆ? ಸರೋಜಾ, ಇವತ್ ನನ್ಗೆ ಬೇರೆ ಏನೋ ಕೆಲ್ಸ ಇದೆ. ಮಕ್ಕಳನ್ನ ನೀನೇ ಸ್ಕೂಲಿಗೆ ಡ್ರಾಪ್ ಮಾಡ್ಬಿಡು. ತಿಂಡಿ ತಿನ್ನಲ್ವಾ? ಬೇಡ, ಅರ್ಜೆಂಟ್ ಕೆಲ್ಸ ಇದೆ. ಇಂದು ಬೇಗ ರೆಡಿ ಆಗು. ಹಲೋ ಸರೋಜಾ. ಓ ಮಾಲಾ, ಏನ್ ಸಮಾಚಾರ? ಲೇಟ್ ಆಯ್ತು, ಶೂಟಿಂಗ್ ಹೊರಡ್ತಾ ಇದೀವಿ. ಅರೆ ಇವತ್ತು ಇಂಡಿಪೆಂಡೆನ್ಸ್ ಡೇ, ರಜಾ ಅಲ್ವಾ? ನಮ್ಗೆಲ್ಲ ಇಂಡಿಪೆಂಡೆನ್ಸ್, ಶೂಟಿಂಗು ಅಂದ್ರೆ ನಿಮ್ಮ ಆಫೀಸ್ ಕೆಲಸ ತರನಾ? ಇಂದುಗೆ ಇನ್ನು 3-4 ಪಿಕ್ಚರ್ ಚಾನ್ಸ್ ಸಿಕ್ಕಿದೆ. ಬೆಳಿಗ್ಗೆ ಒಂದ್ ಪಿಕ್ಚರು, ಸಾಯಂಕಾಲ ಒಂದ್ ಪಿಕ್ಚರು, ಬ್ಯುಸಿ ಆಗ್ಬಿಟ್ಟಿದೀವಿ. ಆಶ್ಚರ್ಯ ಏನಿಲ್ಲ ಬಿಡಿ, ಶಿ ಇಸ್ ವೆರಿ ಗುಡ್. ಎಲ್ಲ ಕಡೆ ನಿಮ್ ಮಗಳ್ದೇ ಸುದ್ದಿ. ಆದ್ರೆ ಒಂದ್ ಮಾತ್ ಸರೋಜಾ, ಅಷ್ಟ್ ಚಿಕ್ಕ ಹುಡುಗಿ ಕೈನಲ್ಲಿ ನೀವು ಸಾಯೋ ಸೀನೆಲ್ಲ ಮಾಡಿಸ್ಬಾರ್ದಾಗಿತ್ತು. ಅದ್ ಪಿಕ್ಚರ್ ಅಲ್ಲಿ ತಾನೆ. ಆದ್ರೂ ಅಪಶಕ್ನ ಆಗಿ ಚಿಕ್ಕ ಮಗುಗೆ ಏನಾದ್ರೂ ಆಗ್ಬಿಟ್ರೆ ಏನೋಪ್ಪ, ನನ್ಗಂತೂ ಸರಿ ಕಾಣ್ಲಿಲ್ಲ ಪಾಪ. ಅಯ್ಯೋ ನೀವೊಳ್ಳೆ, ಪಿಕ್ಚರ್ ಅಂದ್ಮೇಲೆ ಅವ್ರ ಹತ್ರ ಹಾಗ್ ಮಾಡ್ಸಿ ಹೀಗ್ ಮಾಡ್ಸಿ ಅಂತ ಹೇಳಕ್ಕಾಗತ್ತಾ? ಹೋ, ಶೂಟಿಂಗ್ ಕಾರ್ ಬಂದ್ಬಿಡ್ತು. ನಮ್ಗೆ ಲೇಟ್ ಆಗ್ತಿದೆ. ಆಯ್ತು, ಸಿಗೋಣ ಆಯ್ತಾ? ಆಯ್ತು. ಇಂದು ಬಾ ಹೊರಡೋಣ. ಓಹೋ, ಏ ಇಂದು, ನೀನೆಲ್ಲ ಹೋಗ್ತಿದ್ಯಾ? ಶೂಟಿಂಗ್ ಲೇಟ್ ಆಗುತ್ತೆ, ಬಾ. ಅಮ್ಮ, ಒಂದೇ ಒಂದ್ಸತಿ ಜಾರ ಬಂಡ ಆಡ್ಕೊಂಡ್ ಬರ್ತೀನಿ ಪ್ಲೀಸ್. ಸರಿ, ಬೇಗ ಬಂದ್ಬಿಡು. ಆಗಸ, ಹರಿವ ಜಲರಾಶಿ, ಉಸಿರು ನೀಡುವ ಈ ಹಸಿರು ಗಿಡ ಮರಗಳು. ಉಸಿರು ನೀಡುವ ಈ ಹಸಿರು ಗಿಡ ಮರಗಳು. ಇದನ್ನೆಲ್ಲ ಬಿಟ್ಟು ನಾನು ಹೇಗ್ ಹೋಗ್ಲಿ? ಇದನ್ನೆಲ್ಲ ಬಿಟ್ಟು ನಾನು ಹೇಗೋಗ್ಲಿ? ಇದನ್ನೆಲ್ಲ ಬಿಟ್ಟು ನಾನು ಹೇಗೋಗ್ಲಿ? ನೋಡಮ್ಮ ಚೂಟಿ, ನೀನಿನ್ನು ಸ್ಲೋ ಆಗಿ ಮಾಡ್ಬೇಕು. ಇದು ಆರ್ಟ್ ಫಿಲ್ಮ್, ನೀನು ನಿಧಾನಕ್ಕೆ ಸಾವಕಾಶವಾಗಿ ಮಾಡ್ಬೇಕು. ಈಗ ನಿಧಾನಕ್ಕೆ ಮಾಡ್ತೀಯಾ? ಓಕೆ ಓಕೆ ಅಂಕಲ್. ನಿಧಾನವಾಗಿ ರಿಲೀಸ್ ಆಗತ್ತೆ, ನಿಧಾನವಾಗಿ ಜನರು ಬರ್ತಾರೆ. ಆದ್ರೆ ಫಿಲಿಂ ಡಬ್ಗಳು ಮಾತ್ರ ಥಿಯೇಟರ್ ಇಂದ ಬೇಗ ವಾಪಸ್ ಬಂದ್ಬಿಡುತ್ತೆ. ಇನ್ನು 3 ತಿಂಗಳಂತೂ ಆಗದೇ ಇಲ್ಲ. ಅವಳ ಡೇಟ್ಸ್ ಎಲ್ಲ ಬುಕ್ ಆಗ್ಬಿಟ್ಟಿದೆ. ನೀವು ಸ್ವಲ್ಪ ಮನಸ್ಸು ಮಾಡಿದ್ರೆ ಆಗುತ್ತೆ ಮೇಡಮ್. ಬೇಕಿದ್ರೆ 1 ಲಕ್ಷ ಫುಲ್ ಪೇಮೆಂಟ್ ಇವಾಗಲೇ ತಗೊಳ್ಳಿ. 1 ಲಕ್ಷನ? ಸಾಧ್ಯನೇ ಇಲ್ಲ. ಶೂಟಿಂಗ್ ಇವಾಗ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಅವಳ ಪೇಮೆಂಟ್ ಇವಾಗ ಡಬಲ್. ಹಲೋ, ನೋಡ್ ಸರಿಯಾಗಿ ಹೇಳು. ಈ ನೀಲಿ ಆಗಸ, ಹರಿವ ನೀರು, ಹೇಳು ಹೇಳು. ಗಿಡ ಮರಗಳು, ಈ ನೀಲಿ ಆಗಸ, ಗಿಡ ಮರಗಳು, ನೀನು ಹೇಳು. ಉಸಿರು ನೀಡುವ ಹಸಿರು ಗಿಡ ಮರಗಳು. ಬೇಗ ಬೇಗ ಕರಿಬೇಕು ನೀನು. ಹೇಳು ಬೇಗ. ಗಿಡ ಮರಗಳು. ಏನಾಯ್ತು ಪುಟ? ಏನಾಯ್ತಮ್ಮ ರಾಜ? ಒಂದ್ 5 ನಿಮಿಷ ಬಿಡ್ರಿ. ಮಗುಗೆ ಶೂಟಿಂಗ್ ಮಾಡಿ ಮಾಡಿ ಸ್ಟ್ರೈನ್ ಆಗಿದೆ ಅನ್ಸುತ್ತೆ. ಒಂದ್ 5 ನಿಮಿಷ ರೆಸ್ಟ್ ಕೊಡಿ. ಬಾ ಮರಿ, ಬಾ. ಹುಷಾರ್. ಕೂತ್ಕೋ. ಛೆ, ಮಕ್ಕಳ ಕೈಲಿ ಏನ್ ಮಾಡಿಸ್ತಾರಪ್ಪ. ಇಂದು ಕೋಲ ಬೇಕಮ್ಮ? ಛೇ, ಕಮರ್ಷಿಯಲ್ ಸಿನಿಮಾ ಮಾಡಿ ಮಾಡಿ ಸಿನಿಮಾ ಗ್ರಾಮರೇ ಗೊತ್ತಿಲ್ಲ. ಮಕ್ಕಳನ್ನೆಲ್ಲ ಹಾಳು ಮಾಡ್ಬಿಡ್ತಾರೆ. ಚಾಕ್ಲೇಟ್ ತಿಂತೀಯಾ? ಬೇಡ, ದಪ್ಪ ಆಗ್ತೀಯ ಅಂತ ಡೈರೆಕ್ಟರ್ ಅಂಕಲ್ ಬೈತಾರೆ. ನೀಲಿ ಆಗಸ, ಹರಿವ ಜಲರಾಶಿ, ಉಸಿರು ನೀಡುವ ಹಸಿರು ಗಿಡ ಮರಗಳು. ಅಂಕಲ್, ನಾನ್ ರೆಡಿ. ಈ ನೀಲಿ ಆಗಸ, ಹರಿವ ಜಲರಾಶಿ, ಉಸಿರು ನೀಡುವ ಹಸಿರು ಗಿಡ ಮರಗಳು.
ತಲೆಮಾರಿನ ಕತೆ ಹೇಳುವ ಈ ಬಂಡೆಗಳು ಇದನ್ನೆಲ್ಲ ಬಿಟ್ಟು ನಾನ್ ಹೇಗ್ ಹೋಗ್ಲಿ? ಫ್ಯಾಂಟಾಸ್ಟಿಕ್! ಏನ್ರಪ್ಪ ಇಷ್ಟೊಂದು ಬಾಟ ಹಾಕಿದೀರಾ? ಸರ್ ಹಾಕಿರೋದು ಡಬಲ್ ಬಾಟ ಅಲ್ಲ ಸರ್, ಸಿಂಗಲ್ ಬಾಟನೇ. ನೋಡ್ಕೊಳ್ಳಿ. ಏನೋ ಸಿನಿಮಾ ಮಾಡೋಣ, ಸಂಸ್ಕೃತಿ ಕಟ್ಟೋಣ ಅಂತಂದ್ರೆ ಇಷ್ಟೊಂದು ಬಾಟ ಹಾಕಿದಿರಲ್ಲ. ಹಲೋ ಡೈರೆಕ್ಟರ್ ಸರ್. ಅರೆ ನಮಸ್ಕಾರ ಸರ್. ನಮಸ್ಕಾರ. ಹೌ ಆರ್ ಯು ಸರ್? ಏನಿಲ್ಲ, ಇಲ್ಲೇ ಪಕ್ಕದಲ್ಲಿ ನನ್ನ ಶೂಟಿಂಗ್ ನಡೀತಾ ಇತ್ತು. ಹಾಗೆ ನನ್ನ ಫೇವರೇಟ್ ಹೀರೋ ಫೇವರೇಟ್ ನೋಡ್ಕೊಂಡು. ಹೀರೋಯಿನ್. ಹಾಯ್ ಅಂಕಲ್. ಹಾಯ್ ಡಾರ್ಲಿಂಗ್. ಕೊಡಿಲಿ. ಹಾಯ್ ಮೈ ಸ್ವೀಟಿ. ಎಲ್ಲಿ ಅಮ್ಮ ಕಾಣಿಸ್ತಾನೆ ಇಲ್ಲ? ಇವಳೆ ನನ್ನ ಫೇವರೇಟ್ ಹೀರೋಯಿನ್. ಆ ಸಿನಿಮಾನ ಹಣೆ ಬರನೇ ಇಷ್ಟು. ಅರೆ ಹಾಯ್. Hello. ಹೌ ಯು? I'm fine. ಲುಕಿಂಗ್ ನೈಸ್. Thank you. ಸರ್ ನಾವಿನ್ ಹೊರಡ್ಬೋದಾ? ಹಾ, ಸ್ವಲ್ಪ ವೆಯ್ಟ್ ಮಾಡಿ. ಕಾರು ಹೀರೋಯಿನ್ ಡ್ರಾಪ್ ಮಾಡೋಕ್ ಹೋಗಿದೆ. ನಮ್ದು ಲೋ ಬಜೆಟ್ ಫಿಲ್ಮ್ ನೋಡಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅರೆ ನೋ ಪ್ರಾಬ್ಲಮ್, ನಾನು ನಿಮ್ಮನ್ನ ಡ್ರಾಪ್ ಮಾಡ್ತೀನಿ. ಇಲ್ಲ ಬೇಡ, ಓ ನೋ, ಪರವಾಗಿಲ್ಲ. ನಿಮ್ಮನ್ನ ಡ್ರಾಪ್ ಮಾಡೋದು ಇಸ್ ಮೈ ಪ್ಲೆಜರ್. ನನ್ನ ಹೀರೋಯಿನ್. ಓಕೆ ಥ್ಯಾಂಕ್ ಯು, ಬಾಯ್. ಬನ್ನಿ 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 ಬರ್ತೀನಿ ಬನ್ನಿ. ಸರ್. ಕಾರ್ ರೆಡಿ ಮಾಡು. You can interpret it this way. ಅಪ್ಪ Yeah, ಇನ್ನು that's right. ಎಷ್ಟೊತ್ತು? ಬೋರ್ ಆಗ್ತಿದೆ. ನೀನ್ ಹೋಮ್ವರ್ಕ್ ಮುಗಿಸೋ, ಇನ್ನೇನ್ ಬಂದ್ಬಿಡ್ತೀನಿ. ಅದು ಮುಗೀತು. This paragraph is important, and what you have written is also very interesting. Yes, sir. Basically, you see, it's amazing. Uma, Huh? I must say, ನಿಮ್ ಕಣ್ಣು ಬಹಳ ಚೆನ್ನಾಗಿವೆ. Thank you, sir. ಸರ್, ಮನೇಲಿ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಇಯರ್ ಇಂದ ನನ್ನನ್ನು ಕಾಲೇಜಿಗೆ ಕಳ್ಸಲ್ಲ. ನೋ 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 ನೋ. ಈಗಿನ ಕಾಲದಲ್ಲಿ ಹೆಂಗಸರು ಓದಿ ಕೆಲಸ ಮಾಡಿ ತಮ್ಮ ಕಾಲ್ ಮೇಲೆ ನಿಲ್ಲೋದು ಬಹಳ ಮುಖ್ಯ. ಸೆಲ್ಫ್ ರಿಲಯನ್ಸ್ ಇಸ್ ಇಂಪಾರ್ಟೆಂಟ್, ಯು ಸಿ. ಆದ್ರೆ ಎಲ್ರೂ ನಿಮ್ಮಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕಲ್ಲ ಸರ್. ಸರ್, ನಂಗೆ ಲೇಟ್ ಆಯ್ತು. ನಾಳೆ ಕ್ಲಾಸ್ನಲ್ಲಿ ಸಿಗ್ತೀನಿ. ಅಪ್ಪ ಚಾಕ್ಲೇಟ್. ಇಂದು ಚಾಕ್ಲೇಟ್ ಬನ್ನಿ, ಬನ್ನಿ. ಕೊಡೆ ಪ್ಲೀಸ್ ಕಣೆ. ಇವ್ರು ನಮ್ಮ ಯಜಮಾನ್ರು. ಹಲೋ, ನೈಸ್ ಟು ಮೀಟ್ ಯು. ಹಾಯ್ ರಾಜ್, Hi. ನೀ ನನ್ನ ಫೇವರೇಟ್ ಹೀರೋ. Oh, thank ನನಗೊಂದು ಆಟೋಗ್ರಾಫ್ ಕೊಡಿ ಪ್ಲೀಸ್. ನಂಗೆ ನಿಮ್ ಕಂಡ್ರೆ ತುಂಬಾ ಇಷ್ಟ. ಒಂದ್ ನಿಮಿಷ ಕಾಫಿ ತರ್ತೀನಿ. ಸೂರ್ಯ ಮುಳುಗಿದ್ಮೇಲೆ ನಾವು ಕುಡಿಯೋದೇ ಬೇರೆ. ಡೋಂಟ್ ಟೇಕ್ ದ ಟ್ರಬಲ್. ಥ್ಯಾಂಕ್ ಯು ಸರ್. ಸೊ ಐ ಹರ್ಡ್ ಯು ಆರ್ ಲೆಕ್ಚರರ್. ಯು ಆರ್ ರೈಟ್, MA ಟೀಚ್ ಮಾಡ್ತೀನಿ. ಗುಡ್. You teach young girls too. Take care. I have to leave. Sorry. Sure. Bye. Hey, Putta. Bye. ಬಾಯ್ ಅಂಕಲ್. ನಾನು ಬರ್ತೀನಿ ಸರ್. ಏನು ಬಹಳ ತಯಾರಿ ಆಗ್ತಿದ್ಯಲ್ಲ? ಆಕ್ಟ್ ಮಾಡ್ತಾ ಇರೋದು ನಿನ್ ಮಗಳು, ನೀನಲ್ಲ. ನೆನ್ಪಿರ್ಲಿ. ಬೇಗ ರೆಡಿ ಆಗೋ. ಓಕೆ ರೆಡಿನಾ? ಲಾಸ್ಟ್ 2 ಬಾಲ್ಸ್ ರೆಡಿ. ಹಾಕು. ಓಡು 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 ಓಡು. ಅರ್ಜುನ್ ಬೇಗ ಓಡು. ಅಯ್ಯೋ. ಅರ್ಜುನ್. ಅರ್ಜುನ್, ನಾನು ಆಟ ಆಡ್ತೀನೋ? ಹಾಕೋ. ನನ್ನನ್ನು ಸೇರಿಸ್ಕೊಳ್ರೋ ಪ್ಲೀಸ್. ಹೋಗೆ. ಬೇಕಾದಾಗ ಬರ್ತೀಯಾ, ಬೇಡದೇ ಇರುವಾಗ ಹೋಗ್ಬಿಡ್ತೀಯಾ. ಸ್ಟಾರ್ ಅಂತೆ ಸ್ಟಾರು. ನಿನ್ನನ್ನು ಯಾರು ಸೇರ್ಸ್ಕೊತಾರೆ? ಇಂದು ಅಮ್ಮ ನೋಡಮ್ಮ, ನನ್ನ ನಾಟಕಕ್ಕೆ ಸೇರಿಸ್ಕೊಳ್ಳಲ್ಲ ಅಂತಾನೆ. ಅವ್ನ್ ಸೇರ್ಸ್ಕೊಳ್ತಿದ್ರೆ ಏನಂತೆ? ಕತ್ತೆ ಬಾಲ. ಶೂಟಿಂಗ್ ಲೇಟ್ ಆಗತ್ತೆ, ಬಾ ತಗೋ ಇದ್ರಲ್ಲಿ ಆಡ್ಕೋ. ನಂಗಿದ್ ಬೇಡ, ನಾನ್ ಬರಲ್ಲ. ನಾನು ಇವ್ರ ಜೊತೆನೆ ಆಟ ಆಡ್ತೀನಿ. ಸುಮ್ನೆ ಬಾ, ಆಟ ಅಂತೆ ಆಟ. ಒಂಚೂರು ಟೈಮ್ ಸೆನ್ಸ್ ಬೇಡವಾ ನಿನ್ಗೆ? ಅಪ್ಪ, ಅರ್ಜುನ್ ನಮ್ ಜೊತೆ ಬರ್ಲಿ. ಅರ್ಜುನ್, ನೀನು ಬಾ.
ಇದೆ ಸರ್, ಇದ್ರಲ್ಲಿ ಯಾವ್ದು ಮಾಡ್ತೀರಾ? ಯಾವ್ದು ಬೇಕಾದ್ರೂ ಮಾಡ್ಬೋದು, ನೋಡ್ತಾ ಇರಿ. ಹಿಡ್ಕೊಳ್ರಿ. ಬೇಗ ಮಾಡಿ ಸರ್, ಟೈಮ್ ಆಯ್ತು ಸರ್. ಸರ್ ಮ್ಯಾಜಿಕ್ ನೀವೇ ಮಾಡ್ಬಿಡಿ ಸರ್, ಸುಮ್ಮನೆ ಇವ್ರಿಗೆ ಯಾಕೆ ತೊಂದ್ರೆ, ಆಮೇಲೆ ಚೀಟ್ ಮಾಡ್ಕೋಬೋದಲ್ಲ. ಹಾ ಚೀಟ್ ಮಾಡ್ತೀರಿ. ಈ ಮ್ಯಾಜಿಷಿಯನ್ ಡೈರೆಕ್ಟರ್ ಮಾಡ್ತೀನಿ ಅಂತ ಇವನನ್ನು ಚೀಟ್ ಮಾಡಿದ್ದಾಯ್ತು, ನನಗೆ ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ನನ್ನನ್ನು ಚೀಟ್ ಮಾಡಿದ್ದಾಯ್ತು. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ನಮ್ ಜನಾನ್ ಯಾರು ಮೋಸ ಮಾಡಕ್ಕಾಗಲ್ಲ. ಹೋಗ್ಲಿ ಬಿಡಿ ಸರ್, ಮ್ಯಾಜಿಕ್ ಎಲ್ಲ ನಾನ್ ಮಾಡಿ ಮುಗಿಸ್ತೀನಿ. ಎಕ್ಸ್ಪ್ರೆಷನ್ ಮುಖ ಮಾತ್ರ ಇವ್ರದ್ದು ಹಾಕೊಳ್ಳೋಣ. ರೇ, ಎಲ್ಲ ನೀವು ಮಾಡೋದು ನಾನು ಯಾಕ್ರಿ ಈ ಸಿನಿಮಾದಲ್ಲಿ? ಸರ್ ಹಾಗಲ್ಲ ಸರ್, ನಿಮ್ಮನ್ ಬಿಟ್ಟು ಸಿನಿಮಾ ಮಾಡಕ್ಕಾಗತ್ತಾ ಸರ್? ನಿಮ್ ಟ್ಯಾಲೆಂಟು, ನಿಮ್ ಲುಕ್ಕು, ನಿಮ್ ಸ್ಟೈಲು ಬೇರೆ ಯಾರಿಗಾರು ಮಾಡಕ್ಕಾಗತ್ತಾ ಸರ್? ಶಾರ್ಟ್ ರೆಡಿ ಹತ್ಬಿಟ್ಟೆ ಕರೀರಿ, ಬಂದ್ಬಿಡ್ತಾರೆ ಎಲ್ಲರೂ. ನಾ ಹೇಳ್ದೆ ನೀವೇ ಹೀರೋ ಆಗಿ ಸರ್ ಅಂತ. ನೀವ್ ಹೀರೋ ಆಗಿದ್ರೆ ಈ ಸ್ಟಾರ್ಗಳು ನಕರನೂ ಇರ್ತಾ ಇರ್ಲಿಲ್ಲ, ನಮ್ಗೆ ಈ ತಾಪತ್ರೆನೂ ಬರ್ತಾ ಇರ್ಲಿಲ್ಲ. ಯೋ ಸುಮ್ನಿರಯ್ಯ, ಸ್ಟಾರ್ ಅಂತಿರೋದಕ್ಕೆ ನಮ್ ಫಿಲ್ಮು ಥಿಯೇಟರ್ ಎಲ್ಲಾರು ಓಡುತ್ತೆ. ನನ್ನ ಮುಖ ಏನಾರು ಹಾಕೊಂಡ್ರೆ 2 ಟಿಕೆಟ್ ಗ್ಯಾರಂಟಿ. 2 ಟಿಕೆಟ್? ಯಾವ್ದು ಸರ್? ನಿಂದೊಂದು ನಂದೊಂದು. ಅಮ್ಮ, ನಾನು ಇವತ್ತು ಶೂಟಿಂಗ್ ಮಾಡಲ್ಲ, ನನಗ್ ಬೋರು. ಹಠ ಮಾಡ್ಬೇಡ, ಆಟ ಆಡೋದು ಯಾವಾಗ್ಲೂ ಇರುತ್ತೆ. ಯಾಕೆ ಇವತ್ತು ಬೇಬಿ ಮೂಡ್ ಖರಾಬ್ ಆಗಿದೆ? ಹಾಗೇನಿಲ್ಲ, ನೋಡ್ತಾ ಇರಿ, ಈ ಸತಿ ಚೂಟಿಗೆ ಅವಾರ್ಡ್ ಗ್ಯಾರಂಟಿ. ಅವಾರ್ಡ್ ಅಂದ್ರೆ? ಅವಾರ್ಡ್ ಅಂದ್ರೆ ಯಾವುದಕ್ಕೂ ಉಪಯೋಗ ಇಲ್ಲದೆ ಇರೋ ಬೇಗ್ ಪ್ರೈಸ್. ಅದೆಲ್ಲ ಬುದ್ಧಿಜೀವಿಗಳಿಗೆ ಅಲ್ರಿ. ಅವಾರ್ಡ್ ಯಾರಿಗೆ ಬೇಕು? ಬೇಕಾಗಿರೋದು ರಿವಾರ್ಡ್. ಚೂಟಿ, ಯು ಶುಡ್ ಚೇರ್ ಅಪ್, ಓಕೆ? ಏ ಮರಿ ಹೋಗಲಿ, ನೀನು ಹೋಗು. ಏಯ್, ಇಲ್ಲೇನೋ ಮಾಡ್ತಿದ್ಯಾ? ಹುಡುಗರೆಲ್ಲ ಅಲ್ಲಿದ್ದಾರೆ, ನೀನು ಹೋಗು. ನಾನು ಆಕ್ಟ್ ಮಾಡಕ್ ಬಂದಿಲ್ಲ. ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತೀಯ. ಗುಂಪಲ್ಲಿ ಗೋವಿಂದ, ನಿಂತ್ಕೋ ಬಾ, ನಡಿ. ಕಟ್. ಚೂಟಿ, ಇದು ಹ್ಯಾಪಿ ಬರ್ಡೇ ಸೀನಮ್ಮ, ಹ್ಯಾಪಿಯಾಗಿ ಮಾಡು. ನನ್ ಮೂಡ್ ಖರಾಬ್ ಆಗಿದೆ ಅಂಕಲ್. ಸುಮ್ನೆ ನಕ್ರ ಮಾಡ್ಬೇಡ, ಹೇಳ್ದಷ್ಟು ಮಾಡು. ಮಕ್ಕಳು ಮಕ್ಳ ತರ ಇರ್ಬೇಕು. ಸ್ವಲ್ಪ ಫೇಮಸ್ ಆಗೋದೇ ತಡ, ಬಾಲ ಬಿತ್ತೀರಾ. ಸರಿ ಸರಿ, ನೀನ್ ನಾರ್ಮಲ್ ಲೆನ್ಸ್ ಹಾಕಪ್ಪ. ಏ ಅರ್ಜುನ್, ನನ್ ಪಕ್ಕನೇ ಬಾರೋ. ಹೇಯ್, ಯಾರೋ ಅದು ಸೋಡಾ ಬುಡ್ಡಿ, ಹೋಗ ಆ ಕಡೆ. ಅರ್ಜುನ್. ಹಾ, ಓಕೆ ಓಕೆ, ಆಕ್ಷನ್. ಅವನನ್ನ ಏನಕ್ಕೆ ಕಳ್ಸಿದ್ರಿ? ಬ್ಯಾಡ್ ಬ್ಯಾಡ್, ನಾನು ಆಕ್ಟ್ ಮಾಡಲ್ಲ. ಏಯ್, ಸುಮ್ನೆ ಹೇಳ್ದಷ್ಟು ಮಾಡು, ಇಲ್ಲ ಅಂದ್ರೆ ಜಾಡ್ಸ್ ಒದ್ಬಿಡ್ತೀನಿ. ನಾನು ಆಕ್ಟು ಮಾಡಲ್ಲ, ಏನು ಮಾಡಲ್ಲ. ರೇ, ಅವಳು ಮಾಡಲ್ಲ ಅಂದ್ಮೇಲೆ ಯಾಕ್ರಿ ಬಲ್ವಂತ ಮಾಡ್ತೀರಾ? ಯಾರಯ್ಯ ನೀನು? ಇವರು ನಮ್ಮ ಯಜಮಾನ್ರು. ಮಗಳು ಅಂದ್ರೆ ತುಂಬಾ ಪ್ರೀತಿ ವಿಶ್ವಾಸ ಎಲ್ಲ ಸರಿರಿ. ಶೂಟಿಂಗ್ ಒಪ್ಕೊಂಡ್ಮೇಲೆ ಸ್ವಲ್ಪ ಅನುಸರಿಸ್ಕೊಂಡು ಹೋಗ್ಬೇಕು. ಒಳ್ಳೆ ತಲೆನೋವಪ್ಪ. ಅಪ್ಪ, ಮನೆಗೆ ಹೋಗೋಣ. ಅಪ್ಪ, ನಾವು ಅಮ್ಮಂಗೆ ಹೇಳ್ದೆ ಶೂಟಿಂಗ್ ಇಂದ ಬಂದ್ಬಿಟ್ವಲ್ಲ, ಅಮ್ಮನೂ ಇಂದೂನು ನಮಗ್ ಹುಡುಕ್ತಿರಲ್ವಾ? ಆ ದರಿದ್ರ ಶೂಟಿಂಗ್ ಕಾರಲ್ಲಿ ಡ್ರಾಪ್ ಮಾಡ್ತಾರೆ ಬಿಡು. ಅಪ್ಪ, ಶೂಟಿಂಗ್ ಒಳ್ಳೇದಲ್ವಾ ಅಪ್ಪ? ಇಂದೂನು ಅಮ್ಮನೂ ಇಲ್ದೆ ಬೇಜಾರು. ನಿಂಗೂ ಬೇಜಾರಾ ಅಪ್ಪ? ಹೋಗ್ ಮಲ್ಕೋ.
ಒಂದ್ ನಿಮಿಷ. ಇವತ್ತು ನೀವು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಿ. ಥ್ಯಾಂಕ್ ಯು. ಯಾ, ನನಗೆ ಗೊತ್ತಿರೋ ಹಾಗೆ there is one person who is very lucky to be with you today. ನಿಮ್ಮ ಯಜಮಾನ್ರು. I'm jealous of him. ಬರ್ತೀನಿ. Bye. ನಮ್ಗೆ ಯಾಕೆ ಬೇಕಿತ್ತು ಇದೆಲ್ಲ? ಅಲ್ಲ ರೀ, ಶೂಟಿಂಗ್ ಒಪ್ಕೊಂಡ್ಮೇಲೆ ಒಂದ್ ಸ್ವಲ್ಪ ಅನ್ಸರ್ಸ್ಕೊಳ್ಬೇಕು. ಏನ್ ಒಳ್ಳೆ ಆ ಡೈರೆಕ್ಟರ್ ತರಾನೇ ಮಾತಾಡ್ತಿದ್ಯಲ್ಲ. ಏನೇನ್ ಅನ್ಸರ್ಸ್ಕೊಳ್ತೀಯೋ ನಾನ್ ನೋಡ್ಲಿಲ್ವಾ? ಶೂಟಿಂಗ್ ನಲ್ಲಿ 100 ಟೆನ್ಷನ್ ಇರುತ್ತೆ. ಆ ಡೈರೆಕ್ಟರ್ ಬೇರೆ. ಏನ್ ಟೆನ್ಷನ್? ನಿನ್ಗಂತೂ ಬೇರೆ ಕೆಲ್ಸ ಇಲ್ಲ. ಏನ್ ಹಂಗಂದ್ರೆ? ಚೂಟಿನ ನೋಡ್ಕೊಳ್ಳೋದು ನಿಮ್ ಪ್ರಕಾರ ಕೆಲ್ಸ ಅಲ್ವಾ? ಏನೇ ಅದು ಚೂಟಿ ಬೂಟಿ? ಲಕ್ಷಣವಾಗಿ ಇಂದು ಅಂತ ಹೆಸರಿಟ್ಟಿಲ್ವಾ? ಇನ್ನೂ ಅದ್ ಏನೇನ್ ಕಲ್ತ್ಕೊಂಡ್ ಬರ್ತೀಯೋ ಆ ದೇವ್ರಿಗೆ ಗೊತ್ತು. ಆ ರಾಜ್ ಜೊತೆ ಏನಷ್ಟು ಮಾತು? ಏನೋ ಏನೋ ಇಂದನ್ ಅವ್ರಿಗೆ ಆ ಇಂದನ್ ಕಂಡ್ರೆ ತುಂಬಾ ಇಷ್ಟ ರೀ. ಗೊತ್ತು ಗೊತ್ತು. ಇಂದು ಒಂದು ಎಕ್ಸ್ಕ್ಯೂಸ್. ಏನ್ ನಿಮ್ ಅರ್ಥ? ಅರ್ಥ ಹೇಳದ್ ಬೇಕಾಗಿಲ್ಲ. ನಾನು ನೋಡ್ತಾ ಇದೀನಿ, ಬರೀ ಕೊಂಕಲೆ ಮಾತಾಡ್ತಿದ್ರಲ್ಲ. ಆ ರಾಜ್ ಬಗ್ಗೆ ಬಹಳ ಕಿವಿಗ್ ಬಿದ್ದಿದೆ. ಈಸ್ ಅ ನೋನ್ ವುಮನೈಸರ್. ಹೆಂಗಸ್ರ ಜೊತೆ ಮಾತಾಡೋರೆಲ್ಲ ವುಮನೈಸರ್ ಆಗ್ತಾರಾ? ಒಬ್ಬ ಗಂಡ್ಸು ನನ್ ಜೊತೆ ಮಾತಾಡಿದ್ರೆ ಈ ರೀತಿ ಸಂಶಯ ಪಡ್ತೀರಾ? ಹಾಗಾದ್ರೆ ನೀವು ಕಾಲೇಜಲ್ಲಿ ಹುಡುಗಿಯ ಜೊತೆ ಲಲ್ಲೆ ಹೊಡೆಯೋದನ್ನ ಕೂಡ ನಾನು ಯಾವಾಗ್ಲೂ ಸಂಶಯ ಪಡ್ಬೋದಿತ್ತು. ಎಲ್ಲ ನಿನ್ನಿಂದಾನೆ. ಹಲೋ ಹಲೋ, ಚೂಟಿ ಮನೆನಾ? ನಿಮ್ಗೆ ಹೊತ್ತು ಗೊತ್ತೇನಿಲ್ವೇನ್ರಿ? ಅಲ್ಲ ಸರ್, ನಾಳೆ ಚೂಟಿ ಮ್ಯಾನೇಜರ್ ಸರೋಜಾ ಅಂತ ಇರ್ತಾರೆ. ಅವ್ರ ಹತ್ರ ಡಿಸ್ಕಸ್ ಮಾಡಿ. ಸರ್ ಸ್ವಲ್ಪ ಅರ್ಜೆಂಟ್ ಇತ್ತು ಸರ್. ಚೂಟಿ, ನಿನ್ನ ವಿಲನ್ನು ಮರಕ್ಕೆ ಕಟ್ಟಾಕಿರ್ತಾರೆ. ಆಗ ನಿನ್ ಕಾಲ್ಗೆ ಇರುವೆ ಮುತ್ಕೊಳುತ್ತೆ. ನೀನ್ ಅವಾಗ ಜೋರ ಕಿರ್ಚ್ಕೋತೀಯ. ಅಂಕಲ್, ಇರ್ವೆ ಕಚ್ಚಲ್ವಾ ಅಂಕಲ್? ಇಲ್ಲ ಇಲ್ಲ, ಇದು ಸಿನಿಮಾ ಇರುವೆ, ಕಚ್ಚಲ್ಲ. ಆದ್ರೆ ಕಚ್ಚಿಸ್ಕೊಂಡಂಗೆ ಆಕ್ಟ್ ಮಾಡ್ಬೇಕಷ್ಟೇ ನೀನು. ನೋಡಿಲಿ. ಅಯ್ಯ ಸರ್, ನಾನ್ ಎಷ್ಟೋ ಜನ ಅಸಿಸ್ಟೆಂಟ್ ಡೈರೆಕ್ಟರ್ ನೋಡಿದ್ದೀನಿ, ಆದ್ರೆ ನಿಮ್ಮಂತ ಅಸಿಸ್ಟೆಂಟ್ ಡೈರೆಕ್ಟರ್ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮ್. ನಾನು ಬೇಜಾನಿನಂತ ಪ್ರೊಡಕ್ಷನ್ ಮಕ್ಕಳು ನೋಡ್ಬಿಟ್ಟಿದ್ದೀನಿ. ಸುಮ್ಮನೆ ಮುಚ್ಕೊಂಡು ಹೋಗಲ್ಲ. ನೀನು ಉದ್ಧಾರ ಆದಂಗೆ. ರೆಡಿ ಆಯ್ತೇನ್ರ? ಒಂದ್ ನಿಮಿಷ ಸರ್, ಇರುವೆ ಕಾಲ್ ಮೇಲೆ ಹತ್ತಾ ಇಲ್ಲ. ದಡ್ ನನ್ ಮಕ್ಳು ನೀವು ಸ್ವಲ್ಪ ಸಕ್ಕರೆ ಪಾನಕ ಹಚ್ಚಕ್ ಆಗಲ್ವೇನ್ರ? ಓ, ಬೊಂಬಾಟ್ ಐಡಿಯಾ ಸರ್. ನಿಮ್ಮಂತವ್ರು ಕೊಟ್ಕೊಂಡು ನಾವು ಸಿನಿಮಾ ಮಾಡ್ತೀವಲ್ಲ, ನಮಗ್ ತಲೆ ಇಲ್ಲ. ಕ್ಯಾಮ್ರಾ ರೆಡಿ ಏನಪ್ಪ? ರೆಡಿ ಸರ್. ನೋಡಿಲಿ, ಸ್ಲೋಲಿ ಆ ಕಾಲಿದೆಯಲ್ಲ, ಆ ಕಾಲಿಂದ ಸ್ಲೋವಾಗಿ ಟಿಲ್ಟ್ ಅಪ್ ಮಾಡ್ಬೇಕು. ಓಕೆ, ರೆಡಿ? ಹಾ. ಅಂಕಲ್, ಯಾರಾದ್ರೂ ಬಿಡ್ಸಿ ಅಂಕಲ್. ಅಂಕಲ್, ಬಿಡ್ಸಿ ಅಂಕಲ್.
ಮಗಳು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಿದ್ದಾಳೆ. ಗುಡ್, ಫ್ಯಾಂಟಾಸ್ಟಿಕ್ ಶಾಟ್. ಸೂಪರ್ ಹಿಟ್ ಆಗೋದಕ್ಕೆ ಇದೊಂದು ಶಾಟ್ ಸಾಕು. ನಿಜವಾಗ್ಲೂ ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್ ಸೂಪರ್ ಪರ್ಫಾರ್ಮೆನ್ಸ್ ಸೂಪರ್ ಪರ್ಫಾರ್ಮೆನ್ಸ್. ನಿಜವಾಗ್ಲೂ ಕಚ್ಚಿತಿದೆ ಅಂಕಲ್. ಓ ಮೈ ಗಾಡ್, ಓಕೆ ಬನ್ನಿ ಆಕ್ಟ್ ಮಾಡ್ತೀನಿ. ಸ್ವಲ್ಪ ಸೆನ್ಸ್ ಎಲ್ಲ ಇದೆಯಾ? ಸೇಫ್ಟಿ ಪ್ರಿಕಾಷನ್ ತಗೊಳ್ಳೋಣ ನೀವು. ಕಚ್ಚಿತಿದೆ ಅಮ್ಮ ಉರಿ. ಏನಾಯ್ತು ಏನಾಯ್ತು? ಅಪ್ಪ ನನ್ ಮಗಳನ್ನ ಏನಾಗಿಲ್ಲ ಬಿಡಿ ಮೇಡಮ್. ಏನ್ರಿ ನಿಮ್ಮ ಅರ್ಥ? ನೋಡಿ ಸರ್ ಏನಾಗಿದೆ ಅಂತ. ನಿಮ್ ಮಕ್ಳಾಗಿದ್ರೆ ಈ ರೀತಿ ಹಿಂಸೆ ಕೊಡ್ತಾ ಇದ್ರಾ? ಏನೋ ಆಕ್ಟಿಂಗ್ ಅಂತ ಕರ್ಸ್ಬಿಟ್ಟು ದುಡ್ಡಿಗೆ ಏನ್ ಬೇಕಾದ್ರೂ ಮಾಡ್ತೀವಿ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ನಡಿಯೇ, ಈ ಶೂಟಿಂಗು ಬೇಡ ಏನು ಬೇಡ. ಶೂಟಿಂಗ್ ಅಂದ್ರೆ ಇವೆಲ್ಲ ಮಾಮೂಲಿ ತಾನೆ. ಈಗ ಏನಾಗಿದೆ? ಬರೀ ಸಣ್ಣ ಇರುವೆ ತಾನೆ ಕಚ್ಚಿದ್ದು. ನಾವೇನ್ ಹಾವು ಬಿಟ್ಟಿದ್ವಾ? ಮಗುನ ಸ್ವಲ್ಪ ಸಮಾಧಾನ ಮಾಡಿ. ಕಷ್ಟ ನನ್ ಮಕ್ಳು. ಪಾಪುಟಿ ಹುಷಾರಮ್ಮ. ಇದೆ ಅಂಕಲ್, ಕೇಳಿ ಅಂಕಲ್, ನನಗೆ ಕಚ್ಚಲ್ಲ ಅಂತ ಸುಳ್ಳು ಹೇಳಿದ್ದು. ಆಳ್ಬೇಡ ಪುಟಿ, ಚಾಕ್ಲೇಟ್ ಕೊಡಿಸ್ತೀನಿ. ಮೇಡಮ್, ನಿಮ್ಮನ್ನ ಯಾಕೆ ಅರ್ಜೆಂಟ್ ಡೈರೆಕ್ಟರ್ ಕೇಳ್ತಾ ಇದ್ರು. ಪುಟಿ, ನಾವಿಬ್ರು ಬೈಕಲ್ಲಿ ರೌಂಡ್ ಹೋಗೋಣ. ಆಳ್ಬೇಡ ಪುಟಿ, ಸಾರಿ ಮಗ. ದೊಡ್ಡ ರೌಂಡ್ ಹೋಗೋಣ. ಆಳ್ಬೇಡ. ನಾನು ಏನ್ ಮಾಡ್ಲಿ ಪುಟಿ, ಅಷ್ಟೊಂದು ಸಿನಿಮಾ ಇರುವೆಗಳ ಮಧ್ಯೆ ಒಂದೇ ಒಂದು ನಿಜವಾಗಿರುವ ಸೇರ್ಕೊಂಡ್ಬಿಟ್ಟಿತ್ತು. ಸಾರಿ ಕಣ, ಸಾರಿ 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 ಕಣ, ಪ್ಲೀಸ್ ಪ್ಲೀಸ್. ಇಂದು ಇವತ್ ನಡೆದಿದ್ದು ಅಪ್ಪನ ಹತ್ರ ಹೇಳ್ಬೇಡ. ಮತ್ತೆ ಅಪ್ಪಂಗ್ ಸುಳ್ಳು ಹೇಳ್ಬೇಕು ಅಂತೀಯ ಅಮ್ಮ? ಸುಳ್ಳು ಹೇಳು ಅಂತ ಹೇಳಿದ್ನಾ? ಏನು ಹೇಳ್ಬೇಡ ಅಷ್ಟೇ. ಪುಟ್ಟ, ನೀನ್ ನಿಮ್ ಡ್ಯಾಡಿಗೆ ಹೇಳಿದ್ರೆ ಡ್ಯಾಡಿ ಅಮ್ಮನ್ ಬೈತಾರೆ. ಇದು ನಿನಗಿಷ್ಟನಾ? ಇಲ್ಲ. ಗುಡ್ ಗರ್ಲ್. ಆದ್ರೆ ಇನ್ಮೇಲಿಂದ ಶೂಟಿಂಗ್ ಮಾಡಲ್ಲ. ಇಂದು ಹಾಗೆಲ್ಲ ಹೇಳ್ಬಾರ್ದಮ್ಮ. ಡೈರೆಕ್ಟರ್ ಸರ್ ಹೇಳಿದ್ದಾರೆ, ಇನ್ಮೇಲೆ ಅದೆಲ್ಲ ಏನು ಇರಲ್ವಂತೆ, ಬರೀ ಕಾಮಿಡಿ ಕಾಮಿಡಿ ಸೀನ್ ಅಂತೆ. ಪುಟಿ, ಒಂದ್ ಮಾತು ಹೇಳ್ತೀನಿ, ಕೇಳ್ತೀಯಾ? ನಮ್ಮಿಂದ ಯಾರಿಗೂ ತೊಂದರೆ ಆಗ್ಬಾರ್ದು. ಒಂದ್ಸಲ ಏನಾಯ್ತು ಗೊತ್ತಾ? ಶೂಟಿಂಗ್ ನಲ್ಲಿ ನನ್ನ ಕಾಲೇ ಮುರಿದೋಯ್ತು. ಆದ್ರೂ ಯಾರಿಗೂ ತೊಂದರೆ ಕೊಡ್ಬಾರ್ದು ಅಂತ ಆಕ್ಟ್ ಮಾಡಿದೆ. ನೀನು ಆತರ ಜಾಣೆ ಆಗ್ತೀಯಾ? ಅಮ್ಮ, ರಾಜ್ ಅಂಕಲ್ ಎಷ್ಟು ಒಳ್ಳೆಯವ್ರಲ್ವಾ? ನಿಂಗೂ ಅವ್ರ ಕಂಡ್ರೆ ಇಷ್ಟನಾ? ಇವಾಗ ಶಾಪಿಂಗ್ ಹೋಗೋಣ, ಜಾಣ ಮರಿಯಲ್ಲ? ಇದು ಯಾವ ದೇಶ ಹೇಳೋ? ಆಫ್ರಿಕಾ. ಕರೆಕ್ಟ್. 10 out of 10. ತಿನ್ನೋ. ಅಪ್ಪ, ಆದ್ರೆ ಇದು ಸುಟ್ಟೋಗಿದೆ. ಏಯ್, ಸುಮ್ನೆ ತಿನ್ನೋ. ಹೇಯ್, ಕ್ಯಾಚ್. ಅಪ್ಪ, ಚಂದ್ರಗ್ರಹಣ ಅಂದ್ರೆ ಏನು? ಬಾಯ್ಲಿ ಇಲ್ಲಿ ನೋಡು. ಸೂರ್ಯ ಮತ್ತೆ ಭೂಮಿಯ ನಡುವೆ ಹೀಗೆ ಚಂದ್ರ ಬಂದಾಗ ನೆರಳು ಬೀಳತ್ತಲ್ವಾ, ಆಗ. ಏ ಇಂದು, ನಂಗೇನ್ ತಂದ್ಯೆ? ನನ್ನ ನಾಟಕ ಸೇರಿಸ್ಕೊಳ್ಳೋದಿಲ್ಲ ಅಂತ್ಯಲ್ಲ, ಕತ್ತೆ ಬಾಲ ನೋಡು. ಬಿಚ್ಚೋ. ಈ ಪೇಪರ್ ಸೈನ್ ಮಾಡದೇ ಇದ್ರೆ ನಿನ್ನ ಮಗಳನ್ನ ಇದೇ ಕೊನೆ ಸಾರಿ ಜೀವಂತ ನೋಡೋದು. ಹಾಕೋ ಸೈನು, ಹಾಕೋ. ಸೈನ್ ಹಾಕ್ರಿ ಪ್ಲೀಸ್, ಸೈನ್ ಹಾಕ್ರಿ. ಹಾಕೋ.
ಮನುಷ್ಯರು. ಅಪ್ಪ ಇಂದುಗೇನಾಯ್ತು? ಇಂದು ಸತ್ತೋಗ್ತಾಳ? ಛೇ, ಹಾಗೆಲ್ಲ ಮಾತಾಡ್ಬೇಡ. ಗಾಬರಿ ಆಗೋಂಥದ್ದು ಏನೂ ಇಲ್ಲ, ಮೂರ್ಛೆ ಹೋಗಿದ್ದಾಳೆ ಅಷ್ಟೇ. ಸ್ವಲ್ಪ ರೆಸ್ಟ್ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ಇಂದು, ಏ ಇಂದು. ಏ ಅರ್ಜುನ್, ಸುಮ್ನಿರೋ, ಡಿಸ್ಟರ್ಬ್ ಮಾಡ್ಬೇಡ. ಇಂದು, ಬೇಗ ಮನೆಗೆ ಬಂದ್ಬಿಡು, ಓಕೆ? ಸರ್ ಸರ್ ನೀವೇನು ವರಿ ಮಾಡಬೇಡಿ ಸರ್. ವರಿ ಮಾಡಬೇಡಿ ಅಂದ್ರೆ ಏನ್ರಿ ನಿಮ್ಮ ಅರ್ಥ? ನೀವೇನ್ ಮನುಷ್ಯರೋ ಮೃಗಗಳು? ನಾವೇನ್ ಬೇಕಂತ ಮಾಡಿದ್ವಾ ಸರ್? ಹೀಗಾಗುತ್ತೆ ಅಂತ ನಮಗೆ ಖಂಡಿತ ಗೊತ್ತಿರಲಿಲ್ಲ ಸರ್. ನೀವೇನು ಯೋಚನೆ ಮಾಡಬೇಡಿ, ಆಸ್ಪತ್ರೆ ಬಿಲ್ಲೆಲ್ಲ ನಾವೇ ಕೊಡ್ತೀವಿ. ಹಣದ ವಿಷಯ ಬಿಡ್ರಿ, ನನ್ ಮಗಳ ಜೀವ ಹೋಗಿದ್ರೆ ಏನ್ರಿ ಮಾಡ್ತಿದ್ರಿ? ಬಿಡ್ತು ಅನ್ನಿ ಸರ್. ದೊಡ್ಡ ದೊಡ್ಡ ಸ್ಟಾರ್ಗಳಾದ್ರೆ ಅವ್ರಿಗೆ ಸ್ಟಂಟ್ ಮ್ಯಾನು, ಡೂಪು, ಡಬಲ್ ಅಂತ ಇರ್ತಾರೆ. ಮಕ್ಳಿಗೆ ನೋಡಿ ಎಂತ ರಿಸ್ಕಿ ಸೀನ್ ಆದ್ರೂ ಅವರೇ ಮಾಡ್ಬೇಕು ನೋಡಿ ಸರ್. ಆಯ್ತು ಸರ್, ಬರ್ತೀವಿ. ಇದು ಸ್ಕ್ಯಾಂಡಲ್ ಆಗದಿದ್ರೆ ಸಾಕು. ಏನೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋಣ, ನಡೀರಿ. ಏನೋ ನೋಡಿಯಪ್ಪ. ಅರೆ, ಕೆಟ್ಟ ಕನ್ಸ್ ಬಿತ್ತ ಮರಿ? ನನ್ಗೆ ಭಯ ಆಗ್ತಾ ಇದೆ. ಯಾಕೆ ಭಯ ಆಗ್ತಾ ಇದೆ? ನನ್ಗೆ ಹೇಳು. ಅದೇ ಚಕ್ರ ತಿರುಗ್ತಾನೆ ಇದೆ, ಅದು ನಿಲ್ತಾನೆ ಇಲ್ಲ. ನಿನಗೇನಾಗಲ್ಲ. ಮಲಕ್ಕೋ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಡಾಕ್ಟರ್. ಹೌ ಆರ್ ಯು ಟುಡೇ? ಐ ಆಮ್ ಫೈನ್ ಡಾಕ್ಟರ್. ನಿನ್ನೆ ರಾತ್ರಿ ತುಂಬಾ ಗಾಬರಿ ಬಿದ್ದಿದ್ಲು ಡಾಕ್ಟರ್. ಏನಾಯ್ತು? ಸ್ವಲ್ಪ ಸ್ಟ್ರೈನ್ ಆಗಿದೆ. ಡೋಂಟ್ ವರಿ, ಶಿ ವಿಲ್ ಬಿ ಆಲ್ ರೈಟ್. ಗಾಬರಿ ಪಡೋ ಅಂತದೇನೂ ಇಲ್ಲ ತಾನೆ ಡಾಕ್ಟರ್? ಗಾಬರಿ ಪಡ್ಬೇಡ, ಇನ್ ಸ್ವಲ್ಪ ದೊಂಬರಾಟ ಆಡ್ಸು. ನೋನು, ಟೆನ್ಸ್ ಆಗಬೇಡಿ. ನೀವು ಈ ರೀತಿ ಕಿತ್ತಾಡೋದ್ರಿಂದ ಮಗು ಮೇಲೆ ಪರಿಣಾಮ ಆಗುತ್ತೆ. ಮಿಸ್ಟರ್ ಅರವಿಂದ್. ಅಮ್ಮ, ನೀರು. ಸ್ಕೂಪ್ ಅಂತ ಬಂದ್ರೆ ಎಲ್ಲರಿಗೂ ವಿಷಯ ಗೊತ್ತಾಗೋಗಿದೆ. ಹಲೋ ಮ್ಯಾಮ್. ನಮಸ್ಕಾರ. ನಮಸ್ಕಾರ ಮೇಡಮ್. ಈ ಅನಾಹುತ ಹೇಗಾಯ್ತು ಅಂತ ಹೇಳ್ತೀರಾ? ಅದು ಕ್ಯಾಮೆರಾ ಕಡೆ ಫೇಸ್ ಮಾಡ್ಕೊಂಡು ಹೇಳಿ. ಒಂದ್ ನಿಮಿಷ, ತಲೆ ಬಚ್ಬಿಡ್ತೀನಿ. ಬೇಡ ಬೇಡ, ಹಾಗೆ ಎಫೆಕ್ಟಿವ್ ಆಗಿರುತ್ತೆ. ಹಾಗೆ ಇರ್ಲಿ ಬಿಡಿ. ಟಿವಿನವರೇ ಇಷ್ಟು ಪಾಪ ಮಗು ನರಳುತ್ತಾ ಇದೆ. ನೀವ್ ಹೇಳಿ ಮೇಡಮ್, ಚಿತ್ರೀಕರಣದಲ್ಲಿ ಬಾಲನಟಿಗೆ ಚಿತ್ರಹಿಂಸೆ ಹೇಗಾಯ್ತು ಅಂತ ಹೇಳಿ ಮೇಡಮ್. ಅದು ಹಾಗಲ್ಲ. ಆಕ್ಸಿಡೆಂಟ್ ಆದಾಗ ಸ್ಪಾಟ್ ನಲ್ಲಿ ನೀವು ಇದ್ರಾ? ನಾನು ಯಾವಾಗ್ಲೂ ಚೂಟಿ ನೀವು ಜೊತೆನೆ. ಪ್ರೊಡ್ಯೂಸರ್ ಮೇಲೆ ಕೇಸ್ ಹಾಕ್ತೀರಾ? ಕೇಸಾ? ಇತ್ಲಾ ಕಡೆ ತಿರುಗಿ ಮಾತಾಡಿ ಮೇಡಮ್. ಪ್ಲೀಸ್ ಒಂದೇ ಒಂದ್ ನಿಮಿಷ, ನಾನು ಒಂದ್ ಇಂಟರ್ವ್ಯೂ ಮಾಡ್ಕೊಂಡು ಹೋಗ್ಬಿಡ್ತೀನಿ. ನಾನು ಟಿವಿನಲ್ಲಿ ನ್ಯೂಸ್ ಫ್ಲಾಶ್ ಮಾಡ್ಬೇಕು. ಈ ಟಿವಿ ಅವ್ರು ಬಂದ್ಮೇಲೆ ನಮ್ ಪೇಪರ್ನವ್ರಿಗೆ ಇಂಪಾರ್ಟೆನ್ಸೇ ಇಲ್ಲ. ನಿಮ್ ಇಂಪಾರ್ಟೆನ್ಸ್ ನ ಬಡಿಯ. ಪಾಪ ಮಗು ನರಳ್ತಾ ಇದೆ. ನರಳ್ತಾ ಇದೆಯಾ? ಸರಿಗೆ ಕಾಣಿಸ್ತಾಳೆ. ಅದಕ್ಕೆ ನೀವು ಸರಿಯಾಗಿ ಕಾಣಿಸ್ತಿರಲ್ಲ. ಅವಳಿಗೆ ಮೆಂಟಲಿ ಅಪ್ಸೆಟ್ ಆಗಿದೆಯಂತೆ. ಹೌದಾ? ಮೆಂಟಲಿನಾ? ಮಾತಾಡ್ತಾಳ? ಹಳದೆಲ್ಲ ನೆನಪಿದ್ಯಾ? ರೀ, ಮಾತಾಡ್ದೆ ಏನ್ರಿ? ಚೆನ್ನಾಗೇ ಇದ್ದಾಳೆ. ಹಾಗಾದ್ರೆ ಒಂದೆರಡು ಮಾತಾಡ್ಬಿಟ್ಟು. ಚಿಕ್ಕ ಆಕ್ಸಿಡೆಂಟ್ ಆಯ್ತು ಅಷ್ಟೇ. ಹೇಗಾಯ್ತು ಅಂತ ನೀನೇ ಹೇಳ್ಬಿಡು ಮರಿ. ಅಮ್ಮ, ಕ್ಯಾಮೆರಾ ಶಾರ್ಟ್ ಸ್ವಲ್ಪ ಕ್ಲೋಸ್ ಆಗಿಡಿ, ಫೀಲಿಂಗ್ಸ್ ಎಲ್ಲ ಗೊತ್ತಾಗತ್ತೆ. ನಿಮ್ಗಿದೆಲ್ಲ ತಮಾಷೆ ಆಗ್ಬಿಟ್ಟಿದೆ. ಸ್ವಲ್ಪನಾದ್ರೂ ಮನುಷ್ಯತ್ವ ಬೇಡ್ವಾ? ಅತಿ ಆಯ್ತು ನಿಮ್ದು. ಸಾಕ್ ನಿಲ್ಲಿಸ್ರಿ. ಏನೋ ಒಂದ್ ಸಣ್ಣ ಆಕ್ಸಿಡೆಂಟ್ ಆಗಿದ್ದನ್ನ
ದೊಡ್ಡ ವಿಷಯ ಮಾಡ್ತಿದ್ದೀರಾ? ಏನಾಯ್ತು ಅಂತ ನೀವು ಸರಿಯಾಗಿ ಹೇಳಿದ್ರೆ ಇದ್ದದ್ದನ್ನ ಇದ್ದಂಗೆ ಬರಿತೀವಿ ನಾವು. ಏನೂ ಆಗಿಲ್ಲ. ಯಾವ್ದೋ ಒಂದ್ ಸೀನಲ್ಲಿ ಚೂಟಿನ್ ತಿರುಗಿಸ್ತಾ ಇದ್ರು. ಬಿದ್ದೋದ್ಲಾ? ಇಲ್ಲ ರೀ, ಪೂರ ಹೇಳೋವರೆಗೂ ಕೇಳಿಸ್ಕೊಳ್ರಿ. ಮೂರ್ಛೆ ಹೋದ್ಲು ಅಷ್ಟೇ. ಒಂದ್ ಸ್ವಲ್ಪ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಆಸ್ಪತ್ರೆ ಖರ್ಚೆಲ್ಲ ಪ್ರೊಡ್ಯೂಸರೇ ನೋಡ್ಕೋತಾರೆ ಅನ್ಸುತ್ತೆ. ಸರಿ, ಇನ್ನೇನಾದ್ರೂ ಇದೆಯಾ ಹೇಳಕ್ಕೆ? ಆಯ್ತು, ಥ್ಯಾಂಕ್ಸ್. ಡಬಲ್ ಕಾಲಮ್ ಅಷ್ಟು ಮೆಟೀರಿಯಲ್ ಸಿಕ್ತು ಬಿಡಿ ನಮಗೆ. ಸೈಲೆಂಟ್ ಆಗಿ ನಿಂತ್ಕೊಳ್ಳಿ, ಗಲಾಟೆ ಮಾಡಬೇಡಿ. ಏನಮ್ಮ ಇಂದು, ಹೇಗಿದೀಯಾ? ಐ ಆಮ್ ಫೈನ್ ಟೀಚರ್. ಗುಡ್ ಮಾರ್ನಿಂಗ್ ಇಂದು. ಗುಡ್ ಮಾರ್ನಿಂಗ್ ಮೇಡಮ್. ಹಾಗಾದ್ರೆ ಫೈನ್ ಸ್ಪೆಲ್ಲಿಂಗ್ ಹೇಳಿ ನೋಡೋಣ. FINE. ವೆರಿ ಗುಡ್. ಶಿ ಇಸ್ ಫೈನ್ ಮೇಡಮ್. ಫೈನು ಫೈನ್ ಆಗಿರೋದಕ್ಕೇನೆ ಹಾಸ್ಪಿಟ್ಲಿಗೆ ಸೇರಿಸಿರೋದು. ನಾನು ಅವತ್ತೇ ಹೇಳಿದೆ ಮಕ್ಕಳನ್ನ ಪಿಕ್ಚರ್ ಗಿಚ್ಚರ್ಗೆ ಸೇರಿಸಬೇಡಿ ಅಂತ. ನನ್ನ ಮಾತು ಕೇಳಿದ್ರಾ? ಇಲ್ಲ ಮೇಡಮ್, ಇವಾಗ ಸರಿ ಹೋಗಿದ್ದಾಳೆ. ಪರವಾಗಿಲ್ಲ ಬಿಡಿ ಮೇಡಮ್. ಇಂದು ಈಸ್ ಎ ಬ್ರೇವ್ ಗರ್ಲ್. ಮಕ್ಕಳೇ ಸೈಲೆಂಟ್ ಆಗಿ ಬನ್ನಿ. ಗಲಾಟೆ ಮಾಡಬೇಡಿ, ಸಾಲಾಗಿ ಬನ್ನಿ. ನಿತಿನ್, ಆ ಕಡೆ ಹೋಗ್ಬೇಡ, ಈ ಕಡೆ ಬಾ. ನೀನು ಗಲಾಟೆ ಮಾಡಬೇಡ, ಸುಮ್ಮನೆ ನೋಡು. ಏನಾಯ್ತಂತೆ? ಗೊತ್ತಿಲ್ಲಪ್ಪ. ಅವಳು ಯಾರು? ಮಕ್ಕಳೇ ನೋಡಿದ್ ಸಾಕು, ಸೈಲೆಂಟ್ ಆಗಿ ಹೊರಗೆ ನಡೀರಿ. ಬರ್ತೀವಿ, ನಿಧಾನ. ಓಕೆ ಓಕೆ ಮೇಡಮ್. ಟೇಕ್ ಕೇರ್. ಬಂದಿದ್ದಕ್ಕೆ ಥ್ಯಾಂಕ್ಸ್. ಇಟ್ಸ್ ಆಲ್ ರೈಟ್. ಈ ಅನಾಹುತದ ಬಗ್ಗೆ ಡಾಕ್ಟರ್ ಒಂದೆರಡು ಮಾತು ಹೇಳ್ತಾರೆ. ರೆಡಿನಾ? ರೆಡಿ ಮೇಡಮ್. ಸರ್ ಒಂದು ನಿಮಿಷ, ಸ್ವಲ್ಪ ಸ್ಟೆಥೋಸ್ಕೋಪ್ ಹಾಕೊಂಡ್ರೆ ಗೆಟಪ್ ಚೆನ್ನಾಗಿರುತ್ತೆ. ಹಾ, ಓಕೆ ಸರ್. ರೆಡಿ? ರೆಡಿ. ಡಾಕ್ಟ್ರೇ, ನಿಮ್ ಪ್ರಕಾರ ಏನಾಗಿರ್ಬೋದು? ಅವರು ಮಾಡಿದ ಒಂದು ಒಳ್ಳೆ ಕೆಲಸ ಅಂದ್ರೆ ನಮ್ಮ ಆರೋಗ್ಯ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದಿದ್ದು. ನಮ್ಮ ಆರೋಗ್ಯ ಹಾಸ್ಪಿಟಲಲ್ಲಿ ಎಲ್ಲ ತರದ ಫೆಸಿಲಿಟೀಸು ಇದೆ. ಆಲ್ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಫಾರ್ ಆಲ್ ಎಮರ್ಜೆನ್ಸೀಸ್. ಅದಕ್ಕೆ ನೋಡಿ, ದೊಡ್ಡ ದೊಡ್ಡ VIPಸು, ಸ್ಟಾರ್ಸು ಎಲ್ಲ ಬಂದು ನಮ್ಮ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋದು. ಅಕಸ್ಮಾತ್ ಆಗಿ ಅವರು ನಮ್ಮ ಹಾಸ್ಪಿಟಲ್ ಬಿಟ್ಟು ಬೇರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಿದ್ರೆ ಆಕೆ ಪ್ರಾಣಕ್ಕೆ ಅಪಾಯ ಆಗ್ತಾ ಇತ್ತು. ಚೋಟಿ ಇಸ್ ವೆರಿ ಲಕ್ಕಿ. ಗಾಡ್ ಈಸ್ ಗ್ರೇಟ್. ಒಳ್ಳೆ ಸ್ಟೋರಿ ಸಿಕ್ತಲ್ಲ. ಹೌದು. ಮೇಡಮ್, ಚೂಟಿ ಅವ್ರ ತಂದೆ. ಬನ್ನಿ ಬನ್ನಿ, ಬೇಗ ಹೋಗಿ ಮಾತಾಡ್ಸೋಣ. ಸರ್, ಸರ್ ಒಂದ್ ನಿಮಿಷ ಸರ್. ಸರ್, ಎಸ್. ನಿಮ್ ಮಗಳಿಗಾಗಿರೋ ಅನಾಹುತದ ಬಗ್ಗೆ ನಿಮ್ ಅಭಿಪ್ರಾಯ ಸರ್? ಅಭಿಪ್ರಾಯನ? ಇಂಥ ಹೊತ್ತಲ್ಲಿ ಏನ್ರಿ ಅಭಿಪ್ರಾಯ ಹೇಳೋದು? ನಮ್ ಮಗಳಿಗೆ ಏನಾಗಿದ್ಯೋ ಅಂತ ನಾವು ಒದ್ದಾಡ್ತಿದ್ರೆ ನೀವ್ಗಳು ಬಂದು ಈ ರೀತಿ ತೊಂದರೆ ಕೊಡ್ತೀರಾ? ನಾನ್ಸೆನ್ಸ್. ಗೆಟ್ ಔಟ್ ಆಫ್ ಹಿಯರ್. ಬಟ್ ಸರ್. ಓಕೆ ಓಕೆ, ಅವ್ರು ಹೇಳಿದ್ದನ್ನು ಶೂಟ್ ಮಾಡಿದ್ದನ್ನು ಬಿಡಿ, ಡ್ರಾಮಾ ಇರುತ್ತೆ ಮೇಡಮ್. ಡೋಂಟ್ ವರಿ. ಹಲೋ. ಹಾ ಡಾಕ್ಟರ್, ಏನ್ ಸಮಾಚಾರ? ಸರ್, ಇದು ಯಾವಾಗ ಟೆಲಿಕಾಸ್ಟ್ ಆಗುತ್ತೆ? ಸರ್ ಸರ್, ನಿಮ್ದು ಡಾಲಿದು ಅಫೇರ್ ಬಗ್ಗೆ ಏನ್ ಹೇಳ್ತೀರಾ? ಅದು ನನ್ನ ಪರ್ಸನಲ್ ವಿಷಯ. ಎನಿಥಿಂಗ್ ಎಲ್ಸ್? ನಿಮ್ಮ ಹೋದ ಫಿಲ್ಮ್ಗೆ ಅಂಡರ್ ವರ್ಲ್ಡ್ ಫೈನಾನ್ಸ್ ಮಾಡಿತ್ತಂತಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಈ ಪ್ರಶ್ನೆ ನನ್ನ ಯಾಕೆ ಕೇಳ್ತೀರಿ? ಪ್ರೊಡ್ಯೂಸರ್ ಕೇಳಿ. ಇತ್ತೀಚೆಗೆ ಬರೀ ಆಂಟಿ ಹೀರೋ ರೋಲ್ಗಳನ್ನೇ ಮಾಡ್ತಾ ಇದ್ದೀರಲ್ಲ, ಕಾರಣ ಏನು? ಜನರಿಗೆ ಏನ್ ಬೇಕೋ ಅದನ್ನ ನಾನು ಮಾಡ್ತೀನಿ. ಓ ನೈಸ್ ಟು ಮೀಟ್ ಯು. ಕೂತ್ಕೊಳ್ಳಪ್ಪ. ನಾನು ಅವ್ರ ಫ್ಯಾನು. ಹಲೋ ಸ್ವೀಟಿ. ಹೌ ಆರ್ ಯು? ಹೇಗಿದೆ ಜನ? ಪರವಾಗಿಲ್ಲ ಅಂಕಲ್. ಪರವಾಗಿಲ್ಲ ಅಲ್ಲ, ಶೂಟಿಂಗ್ ಬೇಗ ಬರಬೇಕು. ಓಕೆ? ಸರ್, ಎಂತ ದೊಡ್ಡ ಸೂಪರ್ ಸ್ಟಾರ್ ನೀವು, ಆದ್ರೂ ಎಷ್ಟು ಮಾನವೀಯತೆ ಇಟ್ಕೊಂಡಿದ್ದೀರಾ. ಒಂದ್ ಮಗು ನೋಡೋದಕ್ಕೆ ಅಷ್ಟು ದೂರದಿಂದ ಬಂದಿದ್ದೀರಲ್ಲ ನೀವು. ಥ್ಯಾಂಕ್ ಯು. ಮಗುನ ನೋಡಕ್ ಬಂದಿದ್ದಾರೋ ಅಥವಾ? ಸರ್, ನಮ್ ಚಾನೆಲ್ ಒಂದೇ ಒಂದು ಕಾಮೆಂಟ್ ಪ್ಲೀಸ್. ಕಾಮೆಂಟ್. ಗೆಟ್ ವೆಲ್ ಸೂನ್. ಥ್ಯಾಂಕ್ ಯು ಅಂಕಲ್. ಯು ವೆಲ್ಕಮ್. ನಾವು ಪಕ್ಕದಲ್ಲೇ ಇದ್ರು ನಮ್ಗೆ ಆಕ್ಸಿಡೆಂಟ್ ಬಗ್ಗೆ ಏನು ಗೊತ್ತಾಗ್ಲೇ ಇಲ್ಲ. ನಾವು ಪೇಪರ್ನಲ್ಲಿ ಓದಿದ್ವಿ. ಪೇಪರ್ನಲ್ಲ, ನಿನ್ನೆ ಟಿವಿನಲ್ಲೂ ಬಂದಿತ್ತು. ತಗೊಳ್ಳಿ. ಇರೋ ಬರೋ ಸ್ಟಾರ್ಸ್ ಎಲ್ಲ ಬಂದಿದ್ರು. ಇಂಥ ಟ್ಯಾಲೆಂಟ್ನ ನೀವು ಕರೆಕ್ಟಾಗಿ ಉಪಯೋಗಿಸ್ಕೊಳ್ತಾ ಇದ್ದೀರಾ ಬಿಡಿ.
ಥ್ಯಾಂಕ್ ಯು. ನೆಕ್ಸ್ಟ್ ಪಿಕ್ಚರು ಫಾರಿನ್ ಅಲ್ಲಿ ಶೂಟಿಂಗ್ ಅಂತೆ. ಯಾರಿಗಿಂತ ಚಾನ್ಸ್ ಸಿಗತ್ತೆ ಹೇಳಿ? ಅಯ್ಯೋ, ನೀವು ಫಾರಿನ್ ಹೋಗ್ತಾ ಇದ್ದೀರಾ? ಮತ್ತೆ ಯಾರಾದ್ರೂ ಚೂಟಿ ಜೊತೆ ಹೋಗ್ಲೇಬೇಕಲ್ವಾ? ನೀವು ಲಕ್ಕಿ ಬಿಡಿ ಸರೋಜಾ ಅವರೇ. ಏ ಅರ್ಜುನ್, ನಿಂಗ್ ಗೊತ್ತಾ, ನಾನು ಅಮ್ಮ ಫಾರಿನ್ಗೆ ಹೋಗ್ತಿದ್ದೀವಿ. ಫಾರಿನ್ಗಾ? ಯಾವ ಫಾರಿನ್ಗೆ? ನನಗ್ ಗೊತ್ತಿಲ್ಲ ಕಣೋ. ಅದ್ಯಾವ್ದೋ ಫಾರಿನ್ ಅಂತೆ. ನಿಂಗೇನ್ ಬೇಕು ಅಂತ ಹೇಳು, ತಂದ್ಕೊಡ್ತೀನಿ. ರೀಲ್ ಬಿಡ್ಬೇಡ. ನಾನೇನಕ್ ರೀಲ್ ಬಿಡ್ಲಿ? ಬೇಕಿದ್ರೆ ಅಮ್ಮನ್ನೇ ಕೇಳು. ಹೌದಾ? ಅಮ್ಮ ನಾನು ಬರ್ತೀನಿ. ಎಲ್ಲಿಗೆ? ಫಾರಿನ್ಗೆ. ಫಾರಿನ್ಗ ಯಾರು ಹೋಗ್ತಿದಾರೋ? ಅಪ್ಪ, ಇಂದುನು ಅಮ್ಮನು ಫಾರಿನ್ಗೆ ಹೋಗ್ತಾರಂತೆ. ನಾನು ಹೋಗ್ತೀನಪ್ಪ. ಸರೋಜಾ, ಏನಿದ್ ನಿನ್ ಹೊಸ ಗೋಳು? ಏನು? ಅಮ್ಮ, ನನ್ನ ಫಾರಿನ್ ಕರ್ಕೊಂಡೋಗೋ. ಇಷ್ಟ್ ದಿನ ಹಾಳಾಗಿದ್ ಸಾಲ್ದು ಅಂತ ಹೊಸದೇನೋ ಶುರು ಮಾಡಿದ್ಯಾ? ಏ ಇಂದು, ತಲೆ ಹರಟೆ, ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡ. ನಾನೇನಂದೆ? ನೀನೇ ಮಾಲಾ ಆಂಟಿಗೆ ಹೇಳಿಲ್ವಾ? ನಾವು ದೊಡ್ಡವರು ಏನೋ ಮಾತಾಡ್ತಿದ್ವಿ. ಇಲ್ಲ ರೀ, ಆ ಮಾಲಾ ಅವರು ಏನೋ ಫಾರಿನ್ ಬಗ್ಗೆ ಮಾತಾಡ್ತಿದ್ರು. ಇವಳು ಅದೇನ್ ಕೇಳಿಸ್ಕೊಂಡ್ಲ ಏನೋ. ನನಗ್ ಗೊತ್ತು, ನೀನ್ ಸುಳ್ಳು ಹೇಳ್ತಿದ್ಯಾ. ನಾನ್ ಸುಳ್ಳು ಹೇಳ್ತೀನಾ? ಕತ್ತ ಅಮ್ಮ, ಹೊಡಿಬೇಡಮ್ಮ. ನಾನು ಹೇಳಿಲ್ವಾ ರೀಲು ಅಂತ? ಇಂದು ಸುಳ್ಬರ್ಕಿ, ಇಂದು ಸುಳ್ಬರ್ಕಿ, ಇಂದು ಸುಳ್ಬರ್ಕಿ, ಇಂದು ಸುಳ್ಬರ್ಕಿ. ನಾನೇನ್ ಸುಳ್ಬುರ್ಕಿ ಅಲ್ಲ, ಅಮ್ಮನೇ ನಿಜವಾಗ್ಲೂ ಹೇಳಿದ್ದು. ಅಮ್ಮನೇ ಸುಳ್ಬುರ್ಕಿ, ಅಮ್ಮನೇ ಸುಳ್ಬುರ್ಕಿ. ಅಪ್ಪ, ನಿಜವಾಗ್ಲೂ ಅಮ್ಮನೇ ಹೇಳಿದ್ದು. ಇದು ಒಂದ್ ಸಾಲ್ದಾಗಿತ್ತು. ಮಕ್ಕಳಿಗೆ ಸುಳ್ಳು ಹೇಳೋದ್ ಬೇರೆ ಕಲ್ಸ್ಬಿಡು. ನಾಚಿಕೆ ಆಗಲ್ಲ ನಿನ್ಗೆ? ದರಿದ್ರ ಹೆಂಗ್ಸು. ನೀನ್ ಅಳ್ಬೇಡ ಮರಿ. ಚೂಟಿ ಹೇಗಿದ್ದಾಳೆ ಇವಾಗ? ಈಗ ಪರವಾಗಿಲ್ಲ, ಚೆನ್ನಾಗಿದ್ದಾಳೆ. ನಮಗ್ ತುಂಬಾ ಯೋಚನೆ ಆಗಿತ್ತು. ನಿಮ್ಮಂತವ್ರ ಆಶೀರ್ವಾದದಿಂದ ಸದ್ಯಕ್ಕೇನೂ ಆಗಿಲ್ಲ ಬಿಡಿ. ಸ್ವಲ್ಪ ಶೂಟಿಂಗ್ ಬಾಕಿ ಇತ್ತು, ಬೇಗ ಮುಗಿಸ್ಕೊಂಡ್ಬಿಟ್ಟಿದ್ರೆ ಚೆನ್ನಾಗಿರೋದು. ಆದ್ರೆ ಡಾಕ್ಟರ್ ರೆಸ್ಟ್ ಕೊಡಿ ಅಂದಿದ್ದಾರೆ. ನೋಡಿ, ಇವರ ಸಿನಿಮಾದಲ್ಲಿ ಅಂಥ ರಿಸ್ಕಿ ಸೀನ್ ಇಲ್ಲ ಅನ್ನೋ ನಿಮಗೆ ಚೆನ್ನಾಗಿ ಗೊತ್ತು. ಆದಷ್ಟು ಬೇಗ ಸೆನ್ಸಾರ್ ಮಾಡಿಸಿ ಅವಾರ್ಡಿಗೆ ಕಳಿಸ್ಲೇಬೇಕು. ಶೂಟಿಂಗ್ ಬೇಗ ಮುಗಿಸ್ಲೇಬೇಕು, ವಿಧಿನೇ ಇಲ್ಲ. ಶೂಟಿಗೆ ಸುಸ್ತಾಗಿ ಹೆಲ್ತ್ ಏನಾದ್ರೂ ಅಪ್ಸೆಟ್ ಆಗ್ಬಿಟ್ರೆ? ನೋಡಿ, ನಿಮಗೆ ನಿಮ್ಮ ಮಗು ಬಗ್ಗೆ ಎಷ್ಟು ಕಾಳಜಿ ಇದೆಯೋ ಅಷ್ಟೇ ಕಾಳಜಿ ನಮಗೂ ಇದೆ. ಒಂದೆರಡು ಕ್ಲೋಸ್ ಶಾಟ್ಸ್ ಬೇಕಿತ್ತು ಅಷ್ಟೇ. ಬೇಕಾದ್ರೆ ಇಲ್ಲ ಶೂಟಿಂಗ್ ಮಾಡ್ಬಿಡ್ತೀವಿ. ಹಾ, ಇಲ್ಲೇ ಮಾಡ್ಬೋಣ. ನಿಮ್ಮನ್ ಖಂಡಿತ ನಾವು ಡಿಸ್ಟರ್ಬ್ ಮಾಡೋಲ್ಲ. ನಮ್ಮ ಯಜಮಾನನು ಒಂದ್ ಮಾತು ಕೇಳ್ತೀನಿ. ಅದಕ್ಕೇನಂತೆ, ಧಾರಾಳವಾಗಿ ಕೇಳಿ. ಇದನ್ನ ನಿಮ್ಮ ಅನುಕೂಲಕ್ಕೆ ಹೇಳಿದ್ದು. 1-2 ಗಂಟೆ ಅಷ್ಟೇ, ಫಟಾಫಟ್ ಮುಗಿಸ್ಬಿಡ್ರಿ. ಹಾ, ಚೂಟಿ ಮಲಗಿದಾಳೆ ಅನ್ಸುತ್ತೆ, ನಾವು ಬರ್ತೀವಿ. ಕಾಫಿ ಕುಡ್ಕೊಂಡು ಹೋಗ್ಬೋದಿತ್ತು. ಸದ್ಯ ನೀವು ಒಪ್ಕೊಂಡ್ರಲ್ಲ, ಅದೇ ನಮಗೆ ಹಾಲು ಕುಡ್ದಷ್ಟು ಸಂತೋಷ ಆಯ್ತು. ನಾಳೆ ನಾಡಿದ್ರಲ್ಲಿ ತಿಳಿಸ್ಬಿಡಿ, ಶೂಟಿಂಗ್ ಮುಗಿಸ್ಬಿಡೋಣ. ನಾವು ಬರ್ತೀವಿ. ಬರ್ತೀವಿ ತಾಯಿ. ನಮಸ್ಕಾರ. ಕಾಡೇ ನಮ್ ಜೀವನ. ಅಲ್ಲೇನಾದ್ರೂ ಡ್ಯಾಮ್ ಬಂದ್ಬಿಟ್ರೆ ಅಲ್ಲಿರೋ ಪ್ರಾಣಿ ಪಕ್ಷಿ ಜೊತೆಗ್ ನಾವು ಮುಳುಗ್ ಸತ್ ಹೋಗ್ತೀವಿ. ಹೇಗಾದ್ರೂ ಮಾಡಿ ನೀವೇ ನಮ್ಮನ್ ಬದುಕಿಸ್ಕೊಡ್ಬೇಕು. ಎಂತೆಂಥ ಘಟಾನುಘಟಿಗಳು ಧರಣಿ ಮಾಡಿದ್ದಾಯ್ತು. ಚೋಟು ದೈತ್ಯ ನಿನ್ ಕೈಲೇನ್ ಮಾಡಕ್ ಸಾಧ್ಯ? ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಿ, ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಿ, ಕಾಡನ್ನು ಉಳಿಸಿ. ಶಶಿ, ಇದು ಕ್ಲೋಸ್ ಶಾಟ್. ಏನ್ ಸರ್, ಬರೀ 1-2 ಗಂಟೆ ಅಂದವರು ಸಂಜೆ ಆಗ್ತಾ ಬಂತಲ್ವಾ? ತೊಂದ್ರೆ ಮಾಡಬೇಡಿ ಮೇಡಮ್, ಇದು ಆರ್ಟ್ ಫಿಲ್ಮ್ ಬೇರೆ. ಕಮರ್ಷಿಯಲ್ ಫಿಲ್ಮ್ ಆದ್ರೆ ಶಾರ್ಟ್ ಮೇಲೆ ಶಾರ್ಟ್ ತೆಗೆದು ಫಿಲ್ಮ್ ಮುಗಿಸ್ಬೋದಿತ್ತು. ನಮ್ಮ ಯಜಮಾನ್ರು ಬರೋ ಹೊತ್ತಾಯ್ತು. ಮನೆ ಶೂಟಿಂಗ್ ಇದೆ ಅಂತಾನೂ ಹೇಳಿಲ್ಲ. ನೀವು ಸ್ವಲ್ಪ ಬೇಗ ಮುಗಿಸಿ. ಜಲ್ದಿ ಮುಗಿಸ್ರಿ ಬೇಗ. ನೋಡಿ ಸರ್, ನಾನು ನಿಮ್ಮ ಯಜಮಾನ ತಿಳಿಸಿ ಹೇಳ್ತೀನಿ, ನೀವು ಬನ್ನಿ, ಈ ಕಡೆ ಬನ್ನಿ. ಹೋಗ್ರಿ ರೀ, ಹೋಗ್ರಿ ಆ ಕಡೆ. ದೂರ ನಿಂತ್ಕೊಳ್ರಿ, ಹೋಗ್ರಿ ಆ ಕಡೆ. ಹೋಗ್ರಿ, ಸಾಹೇಬ್ರು ಬಂದ್ರೆ ನಮ್ಮನ್ ಬೈತಾರೆ. ಹೋಗಿ ಆ ಕಡೆ. ಏನ್ ಬೆಳಗ್ಗೆ ಏನಾಯ್ತು ಅಂದ್ರೆ ಹೋಗಿ ಆ ಕಡೆ. ಹೋಗ್ರಿ, ಇಲ್ಲೇ ನಿಂತ್ಕೊಳ್ರಿ. ಜಾಗ ಬಿಡಿ ಹೋಗ್ರಿ ಆ ಕಡೆ ಪ್ಲೀಸ್. ಹೋಗ್ರಿ, ಏನ್ ತಲೆ ತಿಂತೀರ? ಹೋಗ್ರಿ. ಏನಾಯ್ತು? ಒಳಗಡೆ ಶೂಟಿಂಗ್ ನಡೀತಾ ಇದೆ, ಯಾರನ್ನು ಬಿಡೋದಿಲ್ಲ.
ಕೆಲಸವಿಲ್ಲ ಬಗಸ್ವಿಲ್ಲ ಎಲ್ಲ ಶೂಟಿಂಗ್ ನೋಡಕ್ ಬಂದ್ಬಿಡ್ತೀರಾ. ಇದು ಯಾರ ಮನೆ ಗೊತ್ತೇನ್ರಿ? ಯಾರ ಮನೆ ಆದ್ರೆ ನನಗೇನ್ರಿ? ನೋಡಿ ನಿಮ್ಮಂತ 100 ಜನ ನಿಂತಿದ್ದಾರೆ. ನಿಮ್ಮಂತವ್ರಂದ್ರೆ ಏನ್ರಿ ನಿಮ್ ಅರ್ಥ? ಆಕ್ಟರ್ಸ್ ಅಂದ್ರೆ ಬಾಯ್ ಬಿಟ್ಕೊಂಡ್ ಬಂದ್ಬಿಡ್ತೀರಲ್ರಿ. ಸುಮ್ನೆ ತೊಂದ್ರೆ ಕೊಡ್ಬೇಡ್ರಿ. ಎಜುಕೇಟೆಡ್ ಕಂಡ ಕಾಣ್ತೀರಾ? ಹೋಗ್ರಿ. ಇದು ನನ್ ಮನೆ ಕಣಯ್ಯ, ನನ್ನನ್ನೇ ಒಳಗ್ ಬಿಡಲ್ಲ ಅಂತ್ಯ. ನೋಡಪ್ಪ, ಆವಾಗ್ಲಿಂದ ನನ್ನನ್ನು ಒಳಗ್ ಬಿಡ್ತಾ ಇಲ್ಲ. ಯಾರನ್ನ ಒಳಗ್ ಬಿಡಲ್ಲ ಅಂತ ನೋಡೇ ಬಿಡ್ತೀನಿ ಬಾ. ನಿಮ್ಮನೇನಾ ಸರ್? ಹೋಗಿ. ಅವರು ಚೂಟಿ ತಂದೆ ಅಂತ ದೂರ ನಿಂತ್ಕೊಳ್ರಿ. ಕಾಡಿನ ನೆನಪು ಇನ್ನ ಕಾಡ್ತಾ ಇದೆ. ಸರ್ ಏನ್ ಸರ್ ನೀವು? ಯಾವನಯ್ಯ ನೀನು? ತಲೆ ಇಲ್ವಾ? ಇರಿ ಶಾಟ್ ಎಲ್ಲ ಹಾಳಾಯ್ತು. 2 ನಿಮಿಷ ಟೈಮ್ ಕೊಡ್ತೀನಿ. ಎಲ್ರೂ ಜಾಗ ಖಾಲಿ ಮಾಡ್ಬೇಕು. ಪ್ಲೀಸ್ ಔಟ್, ಗೆಟ್ ಔಟ್. ಸರ್ ನಮಸ್ಕಾರ ಸರ್. ದಯವಿಟ್ಟು ಏನು ತಿಳ್ಕೊಬೇಡಿ, ಶೂಟಿಂಗ್ ಸ್ಟ್ರೈನ್ ಆಗುತ್ತಲ್ಲ ಅಂತ ಇಲ್ಲೇ ಶೂಟಿಂಗ್ ಮಾಡಕ್ ಬಂದ್ವಿ ಅಷ್ಟೇ. ನೋಡ್ರಿ, ನನಗೆ ಜಾಸ್ತಿ ಮಾತಾಡಿ ಅಭ್ಯಾಸ ಇಲ್ಲ. ನೀವು ಹೆಚ್ಚಾಗಿ ಮಾತಾಡಿ ಮರ್ಯಾದೆ ಕಳ್ಕೊಬೇಡಿ. ಎವ್ರಿಬಡಿ ಔಟ್. ಪ್ಲೀಸ್ ಗೆಟ್ ಔಟ್. ಐ ಸೆಡ್ ಪ್ಲೀಸ್ ಗೆಟ್ ಔಟ್. ಎಲ್ಲ ನಮ್ ಕರ್ಮ. ಪ್ಯಾಕ್ ಅಪ್. ಜನರೇಟ್ ಆಫ್ ಮಾಡಕಣಮ್ಮ. ನಿನಗೆ ಹೇಳೋರ್ ಕೇಳೋರ್ ಯಾರು ಇಲ್ವಾ? ಇಷ್ಟ ದಿನ ಶೂಟಿಂಗ್ ಅಂತ ಹೊರಗೋಗ್ತಿದ್ದೆ, ಈಗ ಮನೇನೆ ಶೂಟಿಂಗ್ ಮಾಡ್ಬಿಡು. ಸ್ವಲ್ಪನೂ ಜ್ಞಾನ ಬೇಡ ನಿನ್ಗೆ? ಇಲ್ಲ ರೀ, ಅದೇನಾಯ್ತು ಅಂದ್ರೆ. ಅದೇನಾಯ್ತಂತ ಈಗೇನ್ ಹೇಳೋದು? ಒಂದ್ ಮಾತ್ ಹೇಳ್ಬಾರ್ದಿತ್ತ? ಯಾರನ್ ಕೇಳಿ ಒಪ್ಕೊಂಡೆ? ಯಾರನ್ನೇನ್ ಕೇಳೋದು? ಇದ್ ನನ್ ಮನೆ ಕೂಡ. ನಿಮ್ಗೆ ಎಷ್ಟು ಹಕ್ಕಿದ್ಯೋ ಅಷ್ಟೇ ಹಕ್ ನನ್ಗೂ ಇದೆ. ಓಹೋ, ಹಕ್ಕಿನ ವಿಷಯ ಮಾತಾಡಷ್ಟು ಹೆಚ್ಕೊಂಡ್ಬಿಟ್ಟಿದ್ಯಾ? ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ನಿಗಾ ಇರ್ಲಿ. ಅದೇ ನಾನ್ ಹೇಳ್ತಾ ಇರೋದು. ನೀವ್ ಕೇಳೋ ಅಷ್ಟು. ನೀನ್ ಹೇಳಿದ್ದು ನಾನ್ ಕೇಳಿದ್ದು ಎಲ್ಲ ಸಾಕು. ಎನಫ್ ಇಸ್ ಎನಫ್. ಇನ್ ಮೇಲೆ ಸಿನಿಮಾದವ್ರು ಏನಾದ್ರು ಮನೆ ಹತ್ರ ಸುಳಿದ್ರೆ ಮತ್ತೆ ಇಂದು ಸಿನಿಮಾದಲ್ಲಿ ಮಾಡ್ಬಾರ್ದಾ? ಅಮ್ಮ, ಜಗಳ ಆಡ್ಬೇಡಿ ಪ್ಲೀಸ್. ಇದು ಜಗಳ ಅಲ್ಲ ಇಂದು. ಮತ್ತೆ ನಿಂಗಿದೆಲ್ಲ ಅರ್ಥ ಆಗಲ್ಲ. ನಂಗೆಲ್ಲ ಅರ್ಥ ಆಗತ್ತೆ. ಬಾಬಾ ಗಿಳಿಯೇ, ಬಣ್ಣದ ಗಿಳಿಯೇ, ಗೆಳೆಯರು ಕಟ್. ಏನಿದು ನೆಟ್ಟಿಗೆ 3 ಲೈನ್ ಹೇಳಕ್ ಬರಲ್ಲ? ಅದೇನ್ ಆಕ್ಟ್ ಮಾಡಕ್ಕೆ ಅಂತ ಬರ್ತಿರೋ ನಮ್ ತಲೆ ತಿನ್ನಕ್ಕೆ. ಒನ್ ಮೋರ್ ತಗೊಳ್ವಾ? ರೆಡಿನಾ? ಓಕೆ, ಒನ್ ಮೋರ್. ನೋಡು, ಅಲ್ಲಿ ನೋಡ್ಕೊಂಡು ಹೇಳ್ಬೇಕು. ಕ್ಲಿಯರ್ ದ ಫೀಲ್ಡ್. ಬನ್ನಿ ಈ ಕಡೆಗೆ. ಓಕೆ ಸರ್, ಆಕ್ಷನ್. ಬಾಬಾ ಗಿಳಿಯೇ, ಬಣ್ಣದ ಗಿಳಿಯೇ, ಆಮೇಲೆ ಕಟ್. ಏನಮ್ಮ ನೀನು ನೆಟ್ಟಿಗೆ ಡೈಲಾಗ್ ಹೇಳಕ್ ಬರಲ್ಲ? ಅಷ್ಟೊತ್ತಿಂದ ಏನ್ ಕಲ್ತ್ಕೊಂಡ್ಯೋ ಏನೋ? ಏನ್ ಮಾಡ್ತಿದ್ದೆ ನೀನು? ನಿಮ್ ಪಿಕ್ಚರ್ ಶೂಟಿಂಗ್ ಯಾವಾಗ ಶುರು ಆಗ್ತಿದೆ? ಮುಂದಿನ ತಿಂಗಳು ಅಂತ ಕಾಣುತ್ತೆ. ಅದ್ ಬೇರೆ ಶೂಟಿಂಗ್ ನೀವು ಫಾರಿನ್ ಅಲ್ಲಿ ಇದೆ ಅಂತ ಹೇಳ್ತಿದ್ರಿ. Yeah, that's what they have decided. ನೋಡಮ್ಮ, ಇದು ಮತ್ತೆ ಇಂಪಾರ್ಟೆಂಟ್ ಸೀನು. ನೀನ್ ಸರಿಯಾಗಿ ಡೇಟ್ಸ್ ಬಗ್ಗೆ ಯಾರು ಕಾಂಟ್ಯಾಕ್ಟ್ ಮಾಡ್ಲಿಲ್ವಲ್ಲ? ಅದು ಡೈರೆಕ್ಟರ್ ಶೂಟಿಂಗ್ ಚಿಕ್ಕ ಹುಡುಗಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ತಿದ್ರು. ನೀವೊಂದ್ ಮಾತು ಅವ್ರಿಗೆ ಹೇಳಿದ್ರೆ ಇಂಪಾಸಿಬಲ್. ನಾನು ಹೇಗೆ ಹೇಳಕ್ಕಾಗತ್ತೆ? ನಾನೊಬ್ಬ ನಟ ಮಾತ್ರ. ಈ ವಿಷಯದಲ್ಲಿ ಏನಿದ್ರು ಡೈರೆಕ್ಟರ್ ಫೈನಲ್ ಡಿಸಿಷನ್. ಮತ್ತೆ ಡೈರೆಕ್ಟರ್ ಅವ್ರಿಗೆ ನಾನೊಂದ್ ಮಾತು ಕೇಳಿ ನೋಡಿ. ಕೇಳಿ, ಧಾರಾಳ ಕೇಳಿ. ವೈ ನಾಟ್? ಒಂದು ಸಿಗರೇಟ್ ಕೊಡು. ಬಾಬಾ ಗಿಳಿಗೆ, ಬಣ್ಣದ ಗಿಳಿಯೇ, ಗೆಳೆಯರು ಕಟ್. ಏನಮ್ಮ ಚೂಟಿ, ಎಷ್ಟು ಸತಿ ಹೇಳ್ಕೊಟ್ಟಿಲ್ಲ? ಬಾಬಾ ಗಿಳಿ ಅಂತ ಹಾಗೆ ನಿಂತ್ಕೊಂಡ್ ಬಿಡ್ತೀಯ. ಈಗಾಗಲೇ ಹೋದ್ ಫಿಲಂ ಫ್ಲಾಪ್ ಆಗಿದೆ. ನೀ ಸರಿ ಮಾಡದೇ ಇದ್ರೆ ಗೇಟ್ ಪಾಸ್ ಕೊಡ್ಬೇಕಾಗತ್ತೆ ಅಷ್ಟೇ. ಏನ್ ಮೇಡಮ್, ಒಳ್ಳೆ ನಟಿ ಅಂತ ಕರ್ಸಿದ್ರೆ ಈ ತರ ತೊಂದರೆ ಕೊಡ್ತೀರಲ್ಲ? ಇಲ್ಲ ಸರ್, ಮೊನ್ನೆ ಶೂಟಿಂಗ್ ಅನಾಹುತದಿಂದ ಸ್ವಲ್ಪ ಸುಸ್ತಾಗಿದ್ದಾಳೆ ಅಷ್ಟೇ. ನಿಮ್ ಮಗಳನ್ನ ನೀವು ಸರಿಯಾಗಿ ನೋಡ್ಕೊಳಕ್ ಆಗಲ್ಲ ಅಂದ್ರೆ ಪಿಕ್ಚರ್ ಇಂದ ಯಾಕೆ ಬೀಳ್ತೀರಾ? ಚೂಟಿ, ನೀನ್ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಏಟ್ ತಿಂತೀಯ ನೋಡು. ಹೇಳ್ದಂಗ್ ಮಾಡು. ಚೆ ರೇ, ಆ ಹಕ್ಕಿಗಳನ್ನ ಬಿಡಕ್ ಹೇಳ್ರಿ. ಇನ್ನೊಂದು ಟ್ರೈ ಮಾಡೋಣ. ಏ ಜಾನ್, ಇನ್ನೊಂದಷ್ಟು ಹಕ್ಕಿಗಳನ್ನ ತಂದ್ಬಿಡು. ಬಾಬಾ ಗಿಳಿಯೇ, ಬಣ್ಣದ ಗಿಳಿಯೇ, ನ ಹಾಡಲು ಕಲಿಸು. ಕಟ್. ಇದು ಆಗೋ ಕೆಲಸ ಅಲ್ಲ. ಪ್ಯಾಕಪ್. ಲೈಟ್ಸ್ ಆಫ್.
ಇಂದು ಇವತ್ ನಿಂಗೇನೇ ಆಗಿತ್ತು? ಯಾಕೆ ಸರಿ ಆಕ್ಟ್ ಮಾಡ್ಲಿಲ್ಲ? ಅಮ್ಮ, ಡೈವರ್ಸ್ ಅಂದ್ರೇನು? ಏನ್ ಡೈವರ್ಸು? ನಿನ್ಗೆ ಯಾಕದಲ್ಲ? ಅದೇ ಆ ತಾಳಿ ಭಾಗ್ಯ ಪಿಕ್ಚರ್ನಲ್ಲಿ ಆಕ್ಟ್ ಮಾಡಿದ್ನಲ್ಲ, ಅದ್ರಲ್ಲೂ ಅಪ್ಪ ಅಮ್ಮ ಡೈವರ್ಸ್ ಅಂತ ಕಿಚ್ಚಾಡ್ತಿರ್ತಾರಲ್ಲ. ತಲೆ ಹರಟೆ ಜಾಸ್ತಿ ಆಯ್ತು ನಿಂದು. ಪಿಕ್ಚರ್ನಲ್ಲಿ ಆಗೋದೆಲ್ಲ ನಿಜ ಆಗಲ್ಲ. ಸುಮ್ಮನೆ ಸರಿಯಾಗಿ ಆಕ್ಟಿಂಗ್ ಮಾಡಕ್ ಬರಲ್ಲ, ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾಳೆ. ಆ ಟೈಟ್ಲು ಪೊಲೀಸ್ ಬಗ್ಗೆ ಎಲ್ಲ ತೆಗೆದ್ಬಿಟ್ಟಿದಾರಪ್ಪ. ನಮಸ್ಕಾರ ಸರ್. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಎದ್ದೇಳ್ರಿ. ಕೂತ್ಕೊಳ್ಳಿ. ಹೇಗಿದ್ದಾಳೆ ಚೂಟಿ? ಚೇತರಿಸ್ಕೊಂಡಿದ್ದಾಳ? ಓ ಪರವಾಗಿಲ್ಲ. ಇವಾಗ ತಾನೇ ಶೂಟಿಂಗ್ ಇಂದ ಬರ್ತಾ ಇದೀವಿ. ಇಷ್ಟು ಬೇಗ ಯಾಕೆ ಶುರು ಮಾಡಿದ್ರಿ? ಮಗುವಿನ ಮನಸ್ಸು ಅರಳೋ ಹೂವಿದ್ದಾಗೆ. ನೀವ್ ಈ ತರ ಧಣಿಸ್ಬಿಟ್ರೆ ಅರಳೋ ಹೂವು ಬಾಡೋಗೋ ಸಾಧ್ಯತೆಗಳಿದೆ. ವಾಹ್ ಸರ್, ಇನ್ನೊಂದ್ಸಲ ಹೇಳಿ ಸರ್. ಜೀವನದಲ್ಲಿ ಈ ತರ ಲೈನ್ಸ್ ಬರೋದು ಒಂದೇ ಸಲ ಸರ್. ಬರ್ಕೊಂಡ್ಬಿಡ್ತೀನಿ ಸರ್. ಬೇಗ ಬರ್ಕೋ. ಮಗುವಿನ ಮನಸ್ಸು ಅರಳೋ ಹೂವಿದ್ದಾಗೆ. ನೀವ್ ಈ ತರ ಧಣಿಸ್ಬಿಟ್ರೆ ಅರಳೋ ಹೂವು ಬಾಡ್ ಹೋಗೋ ಸಾಧ್ಯತೆಗಳಿವೆ. ಬರ್ಕೊಂಡ್ರಾ? ಬರ್ಕೊಂಡೆ ಸರ್. ಅದ್ಭುತ ಸರ್. ಥ್ಯಾಂಕ್ ಯು. ಮತ್ ನೀವೇ ಹೇಳಿದ್ರಿ ಒಬ್ಬ ಬಾಲ್ನಟಿಗೆ ಬರೀ 4-5 ವರ್ಷ ಡಿಮಾಂಡ್ ಇರುತ್ತೆ ಅಂತ. ಡಿಮ್ಯಾಂಡ್ ಇದೆ ಅಂತ ಮಗುವಿನ ಭವಿಷ್ಯನ ಯಾಕೆ ಹಾಳು ಮಾಡ್ತೀರಿ? ಈಗಾಗಲೇ ಅವಳ ಹಿಂದಿನ ಸಿನಿಮಾ ಫ್ಲಾಪ್ ಆಗಿದೆ. ಯಶಸ್ಸು ಯಾವಾಗ್ಲೂ ಟೆಂಪರರಿ ನಮ್ಮ. ಇವತ್ತಿನ ಹೀರೋ ನಾಳೆ ಝೀರೋ ಆಗ್ಬೋದು. ಒಂದ್ ಫಿಲಂ ಫ್ಲಾಪ್ ಆದ್ರೆ ಬರೀ ನಮ್ ಚೂಟಿನೇ ಕಾರಣ ಅಲ್ವಲ್ಲ? ಅದ್ ಸರಿ, ನಾನ್ ಬಂದಿದ್ ವಿಷಯ ರಾಜ್ ಹೇಳಿದ್ರು ಮುಂದಿನ ಪಿಕ್ಚರ್ ಬಗ್ಗೆ ನಿಮ್ ಜೊತೆ ಮಾತಾಡಿ ಅಂತ. ನಾನೇನಮ್ಮ ಮಾತಾಡೋದು? ರಾಜ್ ಅವರೇ ಹೇಳಿದ್ದಾರೆ ಚೂಟಿ ಯಾಕೋ ಅಷ್ಟು ಚೂಟಿಯಾಗಿ ಆಕ್ಟ್ ಮಾಡ್ತಾ ಇಲ್ಲ, ಬೇರೆ ಮಗುನ ಹುಡುಕಿ ಅಂತ ಅವರೇ ಹೇಳಿದ್ದಾರೆ. ಈಗೇನಿದ್ರು ಹೀರೋಗಳದೇ ಮಾರ್ಕೆಟು. ಅವ್ರು ಹೇಳಿದಾಗೆ ನಾವು ಕೇಳೋ ಕಾಲ ಬಂದಿದೆ. ನೋಡಿ ಮೇಡಮ್, ನಾವು ನಿಮ್ಮನೆ ಬಾಗಿಲು ತಟ್ಟಿದಾಗ ಅದು ಮರ್ಯಾದೆ, ನೀವು ನಮ್ಮನೆ ಬಾಗಿಲು ತಟ್ಟಿದಾಗ ಅದು ವ್ಯವಹಾರ. ಆಗ ನಾವು ಫೇಮು, ಲಾಭ, ನಷ್ಟ ಎಲ್ಲ ನೋಡ್ಬೇಕಾಗುತ್ತಲ್ಲ. ನೀವು ಸುಮ್ಮನೆ ಇದನ್ನೆಲ್ಲ ಬಿಟ್ಟು ಮಗು ಓದಿನ ಬಗ್ಗೆ ಗಮನ ಕೊಡಿ. ಅದೇ ಯಾವತ್ತಿದ್ರೂ ಶಾಶ್ವತ. ನಮಗ್ ಬೇರೆ ಡಿಸ್ಕಷನ್ ಇದೆ, ತಾವಿನ್ನು ಬಾಬಾ ಗಿಳಿಯೇ ಬಣ್ಣದ ಗಿಳಿಯೇ ಗೆಳೆಯರು ಆಡಲು ಯಾರೂ ಇಲ್ಲ. ಬಾಬಾ ಗಿಳಿಯೇ ಬಣ್ಣದ ಗಿಳಿಯೇ ನಾ ಹಾಡಲು ಕಲಿಸುವೆ ಬಾಬಾ, ನೀ ಹಾರಲು ಕಲಿಸಲು ಬಾಬಾ. ನಾವು ಒಂದು ಫಂಡ್ ರೈಸಿಂಗ್ ಫಂಕ್ಷನ್ ಮಾಡೋಣ ಅಂತ ಇದ್ದೀವಿ. ಅದರಲ್ಲಿ ಇಂದೂನು ಡ್ಯಾನ್ಸು ಡ್ರಾಮನೋ ಪ್ರೋಗ್ರಾಮ್ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗಾಗಲೇ ಅವಳು ಸ್ಟಾರ್ ಆಗಿರೋದ್ರಿಂದ ಹೆಚ್ಚು ಟಿಕೆಟ್ ಮಾರಾಟ ಮಾಡಬಹುದು. ಬಂದಿದ್ದ ಹಣದಲ್ಲಿ ಒಂದು ಕಂಪ್ಯೂಟರ್ ಸೆಕ್ಷನ್ ಶುರು ಮಾಡಿ ಡೊನೇಟೆಡ್ ಬೈ ಅರವಿಂದ್ ಅಂಡ್ ಫ್ಯಾಮಿಲಿ ಅಂತ ಬೋರ್ಡ್ ಹಾಕ್ತೀವಿ. ಇಟ್ಸ್ ಓಕೆ ಮೇಡಮ್, ನಾವ್ ಯಾವತ್ತು ಒಳ್ಳೆ ಕೆಲ್ಸಕ್ಕೆ ಅಡ್ಡ ಬರಲ್ಲ. ನೀವು ಧಾರಾಳವಾಗಿ ಆರ್ಗನೈಸ್ ಮಾಡಿ. ಇಂದು ರೆಡಿ ಇರ್ತಾಳೆ. ಥ್ಯಾಂಕ್ ಯು. ದಿನ 1-2 ಗಂಟೆ ರಿಹರ್ಸಲ್ ಕಳಿಸಬೇಕಾಗತ್ತೆ. ನೋ ಪ್ರಾಬ್ಲಮ್. ರೀ, ಒಂದ್ ನಿಮಿಷ. ಇಂದು ಡೇಟ್ಸ್ ನ 2-3 ಪ್ರೊಡ್ಯೂಸರ್ ಕೇಳಿದ್ದಾರೆ. ಅದ್ಯಾವ್ದು ಇನ್ನು ಕನ್ಫರ್ಮ್ ಆಗದೆ ಈ ಸ್ಕೂಲ್ ನಾಟಕಕ್ಕೆಲ್ಲ ಹೇಗೆ ಒಪ್ಕೊಳ್ತೀರಾ? ನಾವು ಕ್ಲಾಸ್ ಮಿಸ್ ಮಾಡೋ ಬಗ್ಗೆ ಹೇಗೆ ಅಡ್ಜಸ್ಟ್ ಮಾಡ್ಕೊಂಡ್ವೋ ಹಾಗೆ ನೀವು ಸ್ವಲ್ಪ ಕೋಆಪರೇಟ್ ಮಾಡಬೇಕು. ನಾನ್ ಮಾಡ್ತೀನಿ ಮೇಡಮ್. ಏಯ್ ಸುಮ್ನಿರೆ, ಎಲ್ಲ ನೀನೇ ಡಿಸೈಡ್ ಮಾಡೋಂಗಾಗ್ಬಿಟ್ಯಾ? ನಿನ್ಗೇನ್ ಗೊತ್ತಾಗತ್ತೆ? ನೀವು ಧಾರಾಳವಾಗಿ ಆರ್ಗನೈಸ್ ಮಾಡಿ ಮೇಡಮ್. ಇಂದು ಯಾವಾಗ ಬರ್ಬೇಕು ಅಂತ ತಿಳಿಸಿ ನಾವೇ ಕಳ್ಸಿಕೊಡ್ತೀವಿ.
ಥ್ಯಾಂಕ್ ಯು ನೋ ಪ್ರಾಬ್ಲಮ್. ಬರ್ತೀನಿ. ಯು ವೆಲ್ಕಮ್. ಇಂದು ಟಾಟಾ. ಬಾಯ್ ಮೇಡಮ್. ಬಾಯ್. ನೀವ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ಹೇಗ್ರಿ? ನಾವು ಬೇರೆಯವ್ರಿಗಾದ್ರೂ ಡೇಟ್ಸ್ ಕೊಡ್ತಾ ಇದ್ವಿ. ಆಯ್ತು, ನಮಸ್ಕಾರ. ಒಂದ್ ಮಾತು ಕೇಳ್ದೆ ನಾಟಕದ ಬಗ್ಗೆ ನಿರ್ಧಾರ ತಗೋಬಾರ್ದಿತ್ತು. ಯಾಕೆ ನಿನ್ ಹತ್ರ ಪರ್ಮಿಷನ್ ತಗೋಬೇಕಾಗಿತ್ತಾ? ನಿಮ್ಗೆ ಸಿನಿಮಾ ಫೀಲ್ಡ್ ಬಗ್ಗೆ ಏನು ಗೊತ್ತಿಲ್ಲ. ಏನಿದ್ರು ಒಬ್ಬ ಬಾಲ್ ನಟಿಗೆ ಬರೀ 4-5 ವರ್ಷ ಡಿಮಾಂಡ್ ಇರೋದು ಅಷ್ಟೇ. ಅದು ಅಲ್ಲದೆ ಒಂದ್ ಸಿನಿಮಾ ಫ್ಲಾಪ್ ಆಯ್ತು ಅಂತ ಇಂದು ಇದ್ರೆ ಅಪಶಕುನ ಅಂತ ಸುದ್ದಿ ಹಬ್ಸಿದ್ದಾರೆ. ಹೊಸ ಬಾಲ್ ನಟಿಗೆ ಬೇರೆ ಹುಡ್ಕಕ್ ಶುರು ಮಾಡಿದ್ದಾರೆ. ಅದಕ್ಕೆ ಅವಳ ಬಾಲ್ಯನೇ ಹಾಳು ಮಾಡ್ಬೇಕು ಅಂತಿದ್ಯಾ? ಏನ್ ಹಾಳು ಮಾಡೋದು? ಅವಳಲ್ಲಿರೋ ಕಲೆನ ಮುಂದೆ ತರ್ಬೇಕು ಅನ್ನೋದು ನನ್ನ ಆಸೆ. ಆದ್ರೆ ನೀವು ಬಂದಿದ್ದ ಹಣನ ಉಪಯೋಗಿಸ್ಕೊಂಡು ಮಜಾ ಮಾಡೋದ್ ಗೊತ್ತೇ ಹೊರತು. ಅತಿ ಆಯ್ತು ನಿಂದು, ಬಾಯ್ ಮುಚ್ಚು. ಬಾಯ್ ಮುಚ್ತೀನ್ರಿ. ಸೈಟು ಕಾರು ಅಂತ ಬೇಕಿದ್ದೆಲ್ಲ ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಂಡಿದ್ದಾಯ್ತು. ನಾಳೆ ಸಾಲ್ಗಾರು ಬಂದು ಮನೆ ಮುಂದೆ ಸಾಲ ನಿಂತಾಗ ಏನ್ ಮಾಡ್ತೀರಾ? ನಿಮ್ ಜುಜ್ಬಿ ಲೆಕ್ಚರ್ ಸಂಬಳದಲ್ಲಿ ತೀರಿಸ್ತೀರಾ? ಶರಾಬ್. 2 ಮಕ್ಕಳು ತಾಯಿ ಅನ್ನೋದ್ ಮರ್ತು ಆ ಸಿನಿಮಾದವರಿಂದ ಹಲ್ಗಿಂಚ್ಕೊಂಡು ಹೋಗ್ತೀಯಾ? ನೀನ್ ಮಾಡ್ತಿರೋದೇನ್ ದೊಡ್ಡ ಸಾಧನೆ ಅನ್ಕೊಂಡಿದ್ಯಾ? ನಿನ್ನಲ್ಲಿದ್ದ ಸಿನಿಮಾ ನಾಟಕದ ಹುಚ್ಚನ್ನ ಅವಳ ಮುಖಾಂತರ ತೀರಿಸ್ಕೊಳ್ತಾ ಇದ್ಯಾ? ನಿನ್ ಸಹವಾಸ ಸಾಕು. ಇನ್ಮೇಲಿಂದ ನನಗೂ ನಿನ್ಗೂ ಏನ್ ಸಂಬಂಧನೂ ಇಲ್ಲ. ಅಂದ್ರೆ ಏನ್ ಡೈವರ್ಸ್ ಕೊಡ್ತೀರಾ? ನಾನೇನು ಮಾಡಲ್ಲ. ನಂಗ್ ನಾಟಕನೂ ಬೇಡ, ಪಿಕ್ಚರ್ನಲ್ಲೂ ಮಾಡಲ್ಲ. ನಾನ್ ಸತ್ತು ಹೋಗ್ತೀನಿ. ಎಲ್ಲ ನಿನ್ನಿಂದಾನೆ. ಇಂದು ಬಾಗ್ಲು ತೆಗಿಯಮ್ಮ. ಇಂದು ಬಾಗಿಲು ತೆಗಿ. ಇಂದು ಇಂದು ಹಾಗೆಲ್ಲ ಹಠ ಮಾಡ್ಬೇಡ, ಬಾಗ್ಲು ತೆಗಿ. ಇಂದು ನಾನ್ ನೇಣ್ ಹಾಕೊಂಡ್ ಸತ್ತು ಹೋಗ್ತೀನಿ. ಹೇ ಇಂದು ಗಲಾಟೆ ಮಾಡಕ್ಕೆ ಕೈಕಾಲು ಮುರ್ಕೊಳ್ತೀಯ? ಬಾಗಿಲು ತೆಗಿ. ಇಲ್ಲ, ನಂಗೆಲ್ಲ ಗೊತ್ತು. ಪಿಕ್ಚರ್ ನಲ್ಲಿ ಫ್ಯಾನಿಗೆ ನೇತ್ ಹಾಕೊಂಡ್ ಸತ್ತು ಹೋಗ್ತಾನಲ್ಲ, ಹಾಗೆ ನಾನು ಸತ್ತು ಹೋಗ್ತೀನಿ. ಇಂದು ನಿನ್ಗೆ ಏನ್ ಇಷ್ಟನೋ ಅದನ್ನೇ ಮಾಡೋಣ. ಇಂದು ಬಾಗ್ಲು ತೆಗಿಮ್ಮ. ಯಾವ್ದಕ್ಕೂ ಫೋರ್ಸ್ ಮಾಡಲ್ಲ, ಬಾಗ್ಲು ತೆಗಿ. ಇಂದು ನೀನ್ ಜಾಣ್ಬರಿ ಅಲ್ವಮ್ಮ? ಪ್ಲೀಸ್ ಇಂದು ಬಾಗಿಲು ತೆಗಿ. ಇಂದು ಏನ್ ಮಾಡ್ತಿದ್ಯೆ? ನಾನ್ ನೇಣ್ ಹಾಕೋಬೇಕು, ಸ್ವಲ್ಪ ಹೆಲ್ಪ್ ಮಾಡು. ಯಾಕೆ? ನಾ ಸಾಯ್ಬೇಕು. ಸಾಯ್ತ್ಯಾ? ಯಾಕೆ? ಏ, ಬಾಗ್ಲು ತೆಗ್ದ್ರೆ ನಿನ್ ಜೊತೆ ಏನೋ ಮಾಡ್ತಾ ಇದ್ಯೇನು? ಮತ್ತೆ ನೀನ್ ಸಾಯ್ತೀನಿ ಅಂತಿದ್ಯಾ? ಮತ್ತೇನ್ ಮಾಡ್ಲಿ? ನಾನ್ ಸ್ಕೂಲ್ ನಾಟಕಕ್ಕೆ ಸೇರ್ಕೊಳ್ತೀನಿ ಅಂದ್ರೆ ಅಪ್ಪ ಅಮ್ಮ ಜಗಳ ಆಡ್ತಾರೆ. ಎಲ್ಲದಕ್ಕೂ ಜಗಳ. ಅದು ನನ್ನಿಂದಾನೆ. ಇಂದು ನಾವಿನ್ ಯಾವತ್ತೂ ಜಗಳ ಆಡಲ್ಲ. ಬಾಗ್ಲು ತೆಗಿಮ್ಮ. ಇಂದು ಬಾಗಿಲು ತೆಗಿ. ಓಕೆ, ನಾನು ಹೆಲ್ಪ್ ಮಾಡ್ತೀನಿ. ಪ್ರಾಮಿಸ್. ಏನ್ ಮಾಡ್ತಿದ್ದೀರೋ? ಇಂದು ಸಾಯ್ಬೇಕಂತೆ, ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ಹೆಲ್ಪಾ? ಏ ಹಾಗೆಲ್ಲ ಮಾಡ್ಬೇಡ ಕಣೋ. ಬಾಗಿಲು ತೆಗಿ. ಏ, ಹುಡುಗಾಟ ಆಡ್ಬೇಡ ಕಣೋ. ಅಪ್ಪ, ನಾನು ಇಂದು ಪ್ರಾಮಿಸ್ ಮಾಡ್ಬಿಟ್ಟಿದ್ದೀನಿ, ಬಾಗಿಲು ತೆಗಿಯಲ್ಲ. ಅರ್ಜುನ್, ಬಾಗಿಲು ತೆಗಿಯೋ. ಅಪ್ಪ, ನೀನೇ ಹೇಳಿದಲ್ವಾ ಅಪ್ಪ, ಒಂದ್ಸತಿ ಪ್ರಾಮಿಸ್ ಮಾಡಿದ್ಮೇಲೆ ವಾಪಸ್ ತಗೋಬಾರ್ದು ಅಂತ. ಇದೊಂದ್ಸರ್ತಿ ಪರವಾಗಿಲ್ಲ ಕಣೋ. ಇಂದು ಏನ್ ಮಾಡ್ತಿದ್ದಾಳೆ? ಅಪ್ಪ, ಇಂದು ಮಂಚದ ಮೇಲೆ ನಿಂತ್ಕೊಂಡು ಇಂದು ಬಾಗಿಲು ತೆಗಿ. ಇಂದು ಹಾಕಕ್ ನೋಡ್ತಾ ಇದ್ದಾಳೆ. ಇಂದು ಏ, ಸ್ವಲ್ಪ ಹೆಲ್ಪ್ ಮಾಡು. ಇಂದು ಪುಟ್ಟಿ, ನಿನ್ ಸಿನಿಮಾ ಬೇಕಂದ್ರೆ ಸಿನಿಮಾ ಮಾಡು, ನಾಟಕ ಬೇಕಂದ್ರೆ ನಾಟಕ ಮಾಡು. ನಿನ್ಗೆ ಏನ್ ಬೇಕೋ ಅದನ್ನೇ ಮಾಡೋಣ ಮರಿ. ಪ್ರಾಮಿಸ್. ಇಂದು ಬಾಗ್ಲು ತೆಗಿ. ಬಾಗ್ಲು ತೆಗಿ ಪುಟ್ಟ. ಇಂದು ಬಾಗ್ಲು ತೆಗಿ. ಇಂದು ಅಯ್ಯೋ, ಇಂದು. ಓ ಮೈ ಗಾಡ್. ಇಂದು ಏನ್ ಸರಿಗಿದೆಯಲ್ಲ? ಇಂದು ಸದ್ಯ ಏನು ಆಗ್ಲಿಲ್ಲಲ್ಲ. ನಿಮ್ಗೇನ್ ಇಷ್ಟನೋ ಅದೇ ಮಾಡೋಣ. ಇಂದು ನನ್ನ ಹೆಸರು ಶಫಿ ಅಂತ. ನಾನು ಸಲಾಂ ಬಾಂಬೆನಲ್ಲಿ ಆ್ಯಕ್ಟ್ ಮಾಡಿದ್ದೆ. ಅದಕ್ಕಿಂತ ಮುಂಚೆ ನಾನು ಸ್ಟ್ರೀಟ್ ಚೈಲ್ಡ್ ಆಗಿದ್ದೆ ಬಾಂಬೆಲಿ. ಸೊ ಆಮೇಲೆ ನಾಯರವರು ನನ್ನನ್ನು ಕರ್ಕೊಂಡು ಹೋಗಿ ನಾಟಕ ಥರ ಪ್ರಾಕ್ಟೀಸ್ ಮಾಡಿಸಿ ಫಿಲ್ಮ್ನಲ್ಲಿ ಆ್ಯಕ್ಟ್ ಮಾಡಿಸಿದ್ರು. ಆ ಫಿಲ್ಮ್ಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಬಂದು ಆಸ್ಕರ್ಗೆ ನಾಮಿನಿಯಾಗಿ ನನಗೂ ನ್ಯಾಷನಲ್ ಅವಾರ್ಡ್ ಸಿಕ್ತು. ಸೊ ದಾರಿಲಿ ಹೋಗಬೇಕಾದ್ರೆ ಎಲ್ಲರೂ ನನ್ನ
ಚಾಯ್ ಪಾವ್, ಸಲಾಂ ಬಾಂಬೆ ಕಾ ಹೀರೋ, ನ್ಯಾಷನಲ್ ಅವಾರ್ಡ್ ವಿನ್ನರ್ ಅಂತ ಎಲ್ಲ ಹೇಳ್ತಾ ಇದ್ರು. ಸೊ ಒಂದೆರಡು ಸಾರಿ ಬೆಂಗಳೂರಿಗೂ ಬಂದೆ. ಬೆಂಗಳೂರಿಗೆ ಬಂದಾದ್ಮೇಲೆ ಎಲ್ಲರನ್ನೂ ಕೆಲಸ ಕೇಳಿದೆ, ಎಲ್ಲೂ ಸಿಗಲಿಲ್ಲ. ಒಂದೆರಡು ಮೂರು ಸಾರಿ ಸೂಸೈಡ್ ಮಾಡ್ಕೊಳಕ್ಕೂ ಹೋಗಿದ್ದೆ. ಕ್ವಿಕ್ 20 ತೊಗೊಂಡೆ, ಕೈ ಕುಯ್ಕೊಂಡೆ. ನನಗೆ ತುಂಬ ಫೀಲ್ ಆಗುತ್ತೆ. ಒಬ್ಬ ಆರ್ಟಿಸ್ಟ್ ಆಗಿ ಈ ಥರ ನಾನು ಕ್ಯಾಮ್ರಾ ಹಿಂದೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರೋದು ನನಗೆ ದುಃಖ ಆಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಒಬ್ಬ ಟೆಕ್ನಿಷಿಯನ್ ಆಗಿ ಈಗ ನಾನು ಬಾಳ್ತಾ ಇದ್ದೀನಿ. ಸೊ ಇದರಿಂದ ಸಂತೋಷವಾಗಿದ್ದೀನಿ. ಆದರೆ ಒಂದು ನ್ಯಾಷನಲ್ ಅವಾರ್ಡ್ ಇಸ್ಕೊಂಡ ನಾನು ಆರ್ಟಿಸ್ಟ್ ಆಗಿ ಮುಂದೆ ಬರಲಿಲ್ಲ ಅಂತ ಮನಸ್ಸಿಗೆ ತುಂಬ ನೋವು. ನನ್ನ ಹೆಸರು ಸಿಂಧು. ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ಫಿಲಮ್ಗೆ ಎಂಟ್ರ್ ಆದೆ. ನಾನು ಒಂದು 65 ಫಿಲಮ್ಸ್ ಆ್ಯಂಡ್ ಸೀರಿಯಲ್ಸ್ ಆ್ಯಕ್ಟ್ ಮಾಡಿದ್ದೀನಿ. ಈ ಕಡೆ ದೊಡ್ಡವಳು ಅಲ್ಲ, ಈ ಕಡೆ ಚಿಕ್ಕವಳು ಅಲ್ಲ. 1-2 ಇಯರ್ಸ್ ಯಾವ ಆಫರ್ಸು ಬರಲಿಲ್ಲ. ಈಗ ತುಂಬ ಆಸೆ ಇದೆ ಮಾಡಬೇಕು ಅಂತ. ಯಾವುದಾದ್ರೂ ಆಫರ್ಸ್ ಬಂದರೆ ನಾನಂತೂ ಮಿಸ್ ಮಾಡ್ಕೊಳ್ಳೋದಿಲ್ಲ, ಮಾಡೇ ಮಾಡ್ತೀನಿ. ನನ್ನ ಹೆಸರು ಸಂತೋಷ್. ನಾನು 42 ಫಿಲಮ್ಸಲ್ಲಿ ಮಾಡಿದ್ದೀನಿ. ನಾನು ಚಿಕ್ಕವನಿರ್ಬೇಕಾದ್ರೆ ತುಂಬ ಫಿಲಮ್ ಮಾಡಿದ್ದೆ. ಆಫರ್ಸ್ಗಳಿದ್ವು. ಸೊ ಹಾಗಾಗಿ ನಾನು ರೋಡಲ್ಲಿ ಹೋಗಬೇಕಾದ್ರೆ ಅಥವಾ ನನ್ನ ಫ್ರೆಂಡ್ಸ್ ಆಗಲಿ, ನನ್ನ ಟೀಚರ್ಸ್ ಆಗಲಿ ನನ್ನ ಗುರ್ತು ಹಿಡಿಯೋರು, ನನಗೊಂಥರ ಫೇಮ್ ಇತ್ತು. ಆದರೆ ಮೀಸೆ ಚಿಗುರುತ್ತಿದ್ದಾಗೆ ಆಫರ್ಸ್ಗಳು ಕಮ್ಮಿ ಆದವು, ಯಾವುದೂ ಮಾಡಲಿಲ್ಲ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಫೇಮ್ ಕಳ್ಕೊತಾ ಇದ್ದೀನಿ ಅಂತ ಅನಿಸ್ತು. ಸೊ ಇದರಿಂದ ನಾನು ಕೆಟ್ಟದೇನಾಗಲಿಲ್ಲ, ನಾನು ಓದೋ ಕಡೆ ಗಮನ ಹರಿಸಿದೆ. ನಾನು ಕೀರ್ತಿ. ಬಾಲನಟಿಯಾಗಿ ಸುಮಾರು 25 ಚಿತ್ರಗಳಲ್ಲಿ ಅಭಿನಯಿಸಿದ್ದೀನಿ. ಚಿತ್ರರಂಗದಲ್ಲಿ ಮಕ್ಕಳಿದ್ದಾಗ ಒಂದು ರೀತಿ ಅಡ್ವಾಂಟೇಜ್ ತಗೋತಾರೆ, ದೊಡ್ಡವರಾದಾಗ ಇನ್ನೊಂದು ರೀತಿ ಅಡ್ವಾಂಟೇಜ್ ತಗೋತಾರೆ. ಇದು ನನಗೆ ಹಿಡಿಸ್ಲಿಲ್ಲ. ಅದಕ್ಕೆ ಚಿತ್ರದಲ್ಲಿ ಅಭಿನಯಿಸೋದನ್ನ ಬಿಟ್ಬಿಟ್ಟಿದ್ದೀನಿ. ಈಗ ಬಿಹೈಂಡ್ ದ ಕ್ಯಾಮ್ರಾ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಆ್ಯಕ್ಟ್ ಮಾಡೋದ್ರಲ್ಲಿ ನನಗೇನೂ ಆಸಕ್ತಿ ಇಲ್ಲ. ನಾನು ಸುನಿಲ್ ಅಂತ. ಚೈಲ್ಡ್ ಆರ್ಟಿಸ್ಟ್ ಆಗಿ ಒಂದು 14-15 ಸಿನಿಮಾ ಮಾಡಿದ್ದೀನಿ. ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿದ್ದಾಗ ಯಾರೂ ಮಿಸ್ಯೂಸ್ ಮಾಡ್ಕೊಂಡಿರೋದು ಅಂತ ಏನೂ ಆಗಿಲ್ಲ. ಬಟ್ ಸ್ಟ್ರೇ ಇನ್ಸಿಡೆಂಟ್ಸ್ ಆಗಿದೆ. ಯಾವುದೋ ಒಂದು ಸೀನಲ್ಲಿ ಹೊಡಿಬೇಕಾಗಿರುತ್ತೆ, ನಿಜವಾಗ್ಲೂ ಹೊಡೆದ್ಬಿಟ್ಟಿರ್ತಾರೆ. ಮಕ್ಕಳು ಏಟಾಗುತ್ತೆ ಅಂತ ಅಷ್ಟೊಂದೇನು ಕೇರ್ ಮಾಡಿರಲ್ಲ. ಬಟ್ ಆ ಥರ ಇನ್ಸಿಡೆಂಟ್ಸು ತುಂಬ ಕಡಿಮೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಮಕ್ಕಳಲ್ಲಿ ಒಂದು ಮುಗ್ಧತೆ ಅಂತ ಇರುತ್ತೆ, ಅದನ್ನ ತುಂಬ ಬೇಗ ಕಳ್ಕೊಂಡ್ಬಿಡ್ತೀವಿ, ಪ್ರೆಮೆಚೋರ್ಲಿ ಕಳ್ಕೊಂಡ್ಬಿಡ್ತೀವಿ. ಸಿನಿಮಾ ರಂಗದಲ್ಲಿ ಎಲ್ಲ ಥರ ಜನರು ಇರ್ತಾರೆ, ಎಲ್ಲ ಥರ ಮಾತಾಡ್ತಿರ್ತಾರೆ. ಸೊ ಆ ಮುಗ್ಧತೆ ಬೇಗ ಕಳ್ಕೊಂಡ್ಬಿಡ್ತೀವಿ ಅನ್ಸುತ್ತೆ. ಬಟ್ ನಾವು ನನಗೆ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ. ಐ ನೋ ವಾಟ್ ಐ ವಾಂಟ್ ಟು ಡೂ. ಅದಕ್ಕೆ ಪ್ರೊಫೆಷನ್ ಆಗಿ ತೊಗೊಂಡಿದ್ದೀನಿ.